ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೋಸ್ತಾಗೋ ಹೋಸ್ಟ್ ವಾಜಿದ್. ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ನಾವು ಏನು ಕವರ್ ಮಾಡ್ಕೊತಾ ಇದೀವಿ ಅಂದರೆ, ನೀವು ತಮ್ಮನೇಲಿ ನೋಡಿ ಈ ವಿಡಿಯೋನ ಕ್ಲಿಕ್ ಮಾಡಿದರೆ ನಂಗೆ ಗೊತ್ತು ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಎಥಿಕಲ್ ಹ್ಯಾಕಿಂಗ್ ಫೀಲ್ಡ್ನಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅರ್ಥ, ರೈಟ್? ಸೊ ಲಿನಕ್ಸ್ ಅಂತ ತಕ್ಷಣ ಎಲ್ಲರೂ ಮೈಂಡಲ್ಲಿ ಬರೋದೇ ಎಥಿಕಲ್ ಹ್ಯಾಕಿಂಗ್, ರೈಟ್? ಸೊ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಬರೀ ನಾವು ಹ್ಯಾಕಿಂಗ್ ಪರ್ಪಸ್ಗೆ ಯೂಸ್ ಮಾಡಲ್ಲ, ನೆಟ್ವರ್ಕಿಂಗ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲೂ ಕೂಡ ನಾವು ಲಿನಿಕ್ಸ್ಗಳನ್ನ ಯೂಸ್ ಮಾಡ್ಕೊತೀವಿ, ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ಗಳನ್ನ. ಓಕೆ, ಸೊ ತುಂಬಾ ಬೇಸಿಕಲಿ ನೀವು ಯಾವುದಾದ್ರು ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡೋಕೆ ಹೋದಾಗ ನಿಮ್ಗೆ ಯಾರಾದರೂ ಕೋಡಿಂಗ್ ಕೊಟ್ಟರೆ, ಏನಾದರೂ ಮಾಡೋಕೆ ಕೊಟ್ಟರೆ, ನೀವು ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲೇ ಎಲ್ಲ ವರ್ಕ್ನ ಮಾಡ್ತೀರಾ, ಲೈಕ್ ಯುಬಂಟು. ಸೊ ಯುಬಂಟುನೇ ಜಾಸ್ತಿ ಯೂಸ್ ಆಗೋದು ನನ್ನ ಪ್ರಕಾರ. ಓಕೆ, ಸೊ ಅದರಲ್ಲಿ ನೀವು ಏನು ಮಾಡ್ತೀರಾ ನಿಮ್ಮ ಕೋಡ್ ಗೀಡ್ ಎಲ್ಲ ಬರೀತೀರಾ. ಓಕೆ, ಸೊ ಅವಾಗ ಏನಾಗಬೇಕಾಗುತ್ತೆ ಅಂದರೆ ಲಿನಿಕ್ಸ್ ಎನ್ವೈರ್ಮೆಂಟ್ ಜೊತೆ ನಿಮ್ಗೊಂದು ಫ್ರೆಂಡ್ಲಿ ಬಿಹೇವಿಯರ್ ಇರಲೇಬೇಕಾಗುತ್ತೆ. ಓಕೆ, ಅಂದರೆ ಫ್ರೆಂಡ್ಶಿಪ್ ಒಂಥರ ಸ್ಟ್ರಾಂಗ್ ಇರಬೇಕು ನಿಮ್ಮದು ಲಿನಿಕ್ಸ್ಗೆ. ಲಿನಿಕ್ಸ್ನಲ್ಲಿ ಏನು ಬರುತ್ತೆ, ಏನು ಬರಲ್ಲ, ಎಲ್ಲದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಈ ಕೋರ್ಸ್ನಲ್ಲಿ ನಾನು ಬೇಸಿಕಲಿ ಏನೇನು ಕವರ್ ಮಾಡ್ಕೊತಾ ಇದ್ದೀನಿ, ಬೇಸಿಕ್ ಕಮಾಂಡ್ಸ್ಗಳು ಏನೇನಿದ್ದಾವೆ ಆ ಕಮಾಂಡ್ಸ್ಗಳನ್ನ ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ಪರ್ಮಿಷನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಫೈಲ್ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡ್ತೀವಿ, ಆಮೇಲೆ ವಾಪಸ್ ಯೂಸರ್ಸ್ನ ಆ್ಯಡ್ ಮಾಡೋದು ಹೆಂಗೆ, ಒಬ್ಬ ಯೂಸರ್ನ ಡಿಲೀಟ್ ಮಾಡೋದು ಹೆಂಗೆ, ಯೂಸರ್ ಪಾಸ್ವರ್ಡ್ಸ್ಗಳು ಎಲ್ಲಿ ಸೇವ್ ಇರ್ತವೆ. ಸೊ ಅಂಥದ್ದೆಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ, ಈ ಕೋರ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಸಿಕಲಿ ಈ ಕೋರ್ಸ್ನಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಖಾಲಿ ಲಿನಿಕ್ಸ್ 2020.4 ವರ್ಷನ್. ಓಕೆ, ಸೊ ಎಲ್ಲರ ಮೈಂಡ್ನಲ್ಲೂ ಒಂದು ತಪ್ಪು ಕಲ್ಪನೆ ಇರುತ್ತೆ, ಲಿನಿಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್, ಲಿನಿಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ. ಆ್ಯಕ್ಚುಲಿ ಲಿನಿಕ್ಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಇಟ್ಸ್ ಅ ಕರ್ನಲ್. ಓಕೆ, ಆಮೇಲೆ ಇದು ಖಾಲಿ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ, ಇದು ಲಿನಿಕ್ಸ್ ಬೇಸ್ಡ್ ಡಿಸ್ಟ್ರೋ. ಓಕೆ, ಡಿಸ್ಟ್ರೋ ಅನ್ನೋದು ಏನಿದೆ ಅಲ್ವಾ, ಅದು ಏನಿದೆ ಲಿನಿಕ್ಸ್ ಕರ್ನಲ್ ಬೇಸ್ಡ್ ಅಂತ ಹೇಳ್ಬೋದು. ಓಕೆ, ಲಿನಿಕ್ಸ್ ಕರ್ನಲ್ ಬೇಸ್ಡ್ ಡಿಸ್ಟ್ರೋ ಅಂತ ಹೇಳ್ಬೋದು ಈ ಆಪರೇಟಿಂಗ್ ಸಿಸ್ಟಮ್ನ. ಓಕೆ, ಸೊ ಇದನ್ನ ಎಲ್ಲರೂ ಏನಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಲಿನಿಕ್ಸ್ ಅಂದ ತಕ್ಷಣ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಲಿನಿಕ್ಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ನೀವು ಆಂಡ್ರಾಯ್ಡ್ನ ಯೂಸ್ ಮಾಡ್ತಾ ಇರ್ತೀರಾ, ರೈಟ್? ಸೊ ಆ ಆಂಡ್ರಾಯ್ಡ್ ಕೂಡ ಲಿನಿಕ್ಸ್ ಕರ್ನಲ್ ಮೇಲೆನೆ ಬೇಸ್ಡ್ ಇದೆ, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಕೂಡ. ಓಕೆ, ಸೊ ಲಿನಿಕ್ಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಅದನ್ನ ತಲೆಯಿಂದ ತೆಗೆದು ಹಾಕಿ ಲಿನಿಕ್ಸ್ ಅನ್ನೋದು ಒಂದು ಕರ್ನಲ್ ಅಂತ ಹೇಳ್ಬೋದು, ರೈಟ್? ಸೊ ಇವಾಗ ಏನು ಮಾಡೋಣ, ಲಿನಿಕ್ಸ್ ಎನ್ವೈರ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ಓಕೆ, ಸೊ ಇವಾಗ ಏನು ಮಾಡ್ಬೋದು, ಇಲ್ಲಿ ನೋಡಿ ವಾಲ್ ಪೇಪರ್ ಇದೆ, ಇದನ್ನ ಚೇಂಜ್ ವಾಲ್ ಪೇಪರ್ ಅಥವಾ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಇದನ್ನ ಚೇಂಜ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸೊ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ನಿಮಗೆ ಸ್ಯಾಟಿಸ್ಫೈ ಅನಿಸ್ಬೇಕಲ್ಲ ಯೂಸ್ ಮಾಡ್ತಿರೋಂಥ ಟೈಮ್ನಲ್ಲಿ. ಓಕೆ, ಸೊ ಅವಾಗ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಅಲ್ಲ, ಡೆಸ್ಕ್ಟಾಪ್ನಲ್ಲಿ ಹೋಗಬೇಕಾಗಿತ್ತು. ನಾನು ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ. ಸೊ ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಲ್ಲಿಂದ ಏನು ಮಾಡ್ಬೋದು, ಬ್ಯಾಕ್ಗ್ರೌಂಡ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಹಿಯರ್ ಯು ಗೋ. ಓಕೆ, ಈ ರೀತಿ ನಾವು ಏನು ಮಾಡ್ಬೋದು, ಬ್ಯಾಕ್ಗ್ರೌಂಡ್ಸ್ಗಳನ್ನ ಚೇಂಜ್ ಮಾಡ್ಬೋದು, ರೈಟ್? ಸೊ ಇವಾಗ ನಾನು ಇದನ್ನ ಈ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡ್ತೀನಿ, ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಬ್ಯಾಕ್ಗ್ರೌಂಡ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಬ್ಯಾಕ್ಗ್ರೌಂಡ್ಸ್ಗಳನ್ನ ಎಲ್ಲ ಚೇಂಜ್ ಮಾಡ್ಕೋಬೋದು. ಆಮೇಲೆ ಏನಾದರೂ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದಿದ್ರೆ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿಯಾದಂಥ ಸೆಟ್ಟಿಂಗ್ಸ್ಗಳಿರ್ತವೆ, ಇಲ್ಲಿ ಅಂತ ನೀವೇನು ಮಾಡೋದು, ಸೆಟ್ಟಿಂಗ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಡಿಸ್ಪ್ಲೇ ಸೆಟ್ಟಿಂಗ್ ಚೇಂಜ್ ಮಾಡ್ಬೋದು, ಡೆಸ್ಕ್ಟಾಪ್ ಸೆಟ್ಟಿಂಗ್ ಚೇಂಜ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಮಾಡ್ಬೋದು ಓವರಾಲ್ ಹೇಳಬೇಕು ಅಂದರೆ. ಇವಾಗ ಬಂದ್ಬಿಟ್ಟು ಇಲ್ಲಿ ನೇವಿಗೇಷನ್ ಪ್ಯಾನಲ್ ಅಥವಾ ಓಕೆ ಪ್ಯಾನಲ್ ಇದೆ, ಇಲ್ಲೊಂದು ನೇವಿಗೇಷನ್ ಪ್ಯಾನಲ್ ಅಂತೇಳಿ ಹೇಳ್ಬೋದು. ಸೊ ಈ ಪ್ಯಾನಲ್ನ ನಾನು ಇಲ್ಲಿ ಬೇಕಾಗಿಲ್ಲ, ನನಗೆ ಇಲ್ಲಿ ಸೈಡ್ನಲ್ಲಿ ಬೇಕು ಅಂತಂದ್ರೂ ಕೂಡ ಆ ರೀತಿ ಕೂಡ ಮಾಡ್ಬೋದು. ಏನಕ್ಕೆ ಈ ವರ್ಚುವಲ್ ಮಷೀನಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಪದೇ ಪದೇ ನಾನು ಪ್ಯಾನಲ್ ಮೇಲೆ ತೊಗೊಂಡೋದಾಗ ವರ್ಚುವಲ್ ಮಷೀನ್ದು ಟ್ಯಾಬ್ ಓಪನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಈ ಪ್ಯಾನಲ್ನ ಸೈಡ್ನಲ್ಲಿ ತೊಗೊಂಬರ್ತೀವಿ, ಅಂದರೆ ಲೆಫ್ಟ್ನಲ್ಲಿ ತೊಗೊಂಬರ್ತೀವಿ, ಲೆಫ್ಟ್ನಲ್ಲಿ ಅಲೈನ್ ಮಾಡ್ಕೊತೀವಿ. ಓಕೆ, ಸೊ ಅದನ್ನ ಮಾಡೋದು ಹೆಂಗೆ ಅಂತಂದರೆ ಇಲ್ಲೇ ಬಂದುಬಿಟ್ಟು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಯಾನಲ್ ಅಂತ ಇರುತ್ತೆ, ಆಮೇಲೆ ಪ್ಯಾನಲ್ ಪ್ರಿಫರೆನ್ಸ್ನಲ್ಲಿ ಹೋಗಿ. ಸೊ ಅಲ್ಲಿ ಹೋಗಿ ಇಲ್ಲಿ ಏನು ಮಾಡ್ಬೋದು, ಇದನ್ನ ಚೇಂಜ್ ಮಾಡ್ಬೋದು. ಹಾರಿಜೆಂಟಲ್ ಇದ್ದಿದ್ದನ್ನ ವರ್ಟಿಕಲ್ನಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಆಮೇಲೆ ಅಪಿಯರೆನ್ಸ್ ಯಾವ ರೀತಿ ಇರಬೇಕು ಅದನ್ನ ಕೂಡ ತೋರಿಸ್ಬೋದು ನೀವು. ಆಮೇಲೆ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಬೋದು, ಏನೇನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಅಂಥ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಓಕೆ, ನನಗೆ ಇಷ್ಟೇ ಸಾಕು. ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ನೇವಿಗೇಷನ್ ಪ್ಯಾನಲ್ ಇಲ್ಲಿಂದ ಶಿಫ್ಟ್ ಆಗಿ ನಮ್ಗೆ ಎಲ್ಲಿ ಬಂತು, ಲೆಫ್ಟ್ನಲ್ಲಿ ಬಂದಿದೆ. ಓಕೆ, ಸೊ ಇವಾಗ ನಾವು ಏನೇ ಆಪ್ರೇಟ್ ಮಾಡಿದ್ರು ಕೂಡ ಟರ್ಮಿನಲ್ ಮುಖಾಂತರ ಆಪ್ರೇಟ್ ಮಾಡ್ತೀವಿ, ರೈಟ್? ಸೊ ಟರ್ಮಿನಲ್ ಎಲ್ಲಿದೆ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಸೊ ದ್ಯಾಟ್ಸ್ ವಾಟ್ ವಿ ಕಾಲ್ ಟರ್ಮಿನಲ್. ಓಕೆ, ಸೊ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ಇದು 2020.4 ವರ್ಷನ್ ಟರ್ಮಿನಲ್. ಇದರಲ್ಲಿ ಜೆಡ್ ಸೆಲ್ ಆಟೋಮೆಟಿಕಲಿ ಸಿಗ್ತಾ ಇದೆ. ಮೊದಲು ಜೆಡ್ ಸೆಲ್ ಬೇಕಂದ್ರೆ ಜೆಡ್ ಸೆಲ್ ಕಮಾಂಡ್ ಕೊಟ್ಬಿಟ್ಟು ನಾವು ಜೆಡ್ ಸೆಲ್ನ ತಗೊಳ್ತಾ ಇದ್ವಿ. ಸೊ ಇವಾಗ ಆಟೋಮೆಟಿಕಲಿ ನಮ್ಗೆ ಏನು ಸಿಗ್ತಾ ಇದೆ, ಜೆಡ್ ಸೆಲ್ ಸಿಗ್ತಾ ಇದೆ, ಅಂದರೆ ಪ್ರಾಬ್ಲಮ್ ಇಲ್ಲ, ಇದರಲ್ಲಿ ನಾವು ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರಲ್ಲ, ರೈಟ್? ಸೊ ಇವಾಗ ಇದನ್ನ ಯಾವ ರೀತಿ ಕಸ್ಟಮೈಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫೈಲ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಪ್ರಿಫರೆನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು, ಚೇಂಜ್ ಮಾಡ್ತಾ ಹೋಗ್ಬೋದು. ಇವಾಗ
ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇದೆ, ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ ನನಗೆ ಕಾಣಿಸ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ಬಾರ್ದು ನಂಗೆ ಯಾವುದೇ ರೀತಿಯಾದಂತಹ ಫೈಲ್ಸ್ಗಳು. ಆ ರೀತಿ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಪ್ರಿಫರೆನ್ಸ್ ಮೇಲೆ ಹೋಗ್ತೀನಿ. ಇಲ್ಲಿ ಅಪ್ಲಿಕೇಶನ್ ಟ್ರಾನ್ಸ್ಪರೆನ್ಸಿ ಅಂತ ಇದೆಯಲ್ಲ, ಸೊ ಅದನ್ನ ಏನ್ ಮಾಡ್ಬಿಡ್ತೀನಿ ನಾನು ಝೀರೋಗೆ ಸೆಟ್ ಮಾಡ್ತೀನಿ. ಆಲ್ ರೈಟ್, ಸೊ ಝೀರೋಗೆ ಸೆಟ್ ಮಾಡ್ತೀನಿ. ಸೊ ಅದಾದ್ಮೇಲೆ ನನಗೆ ಏನಿದೆ ಕಲರ್, ಡಾರ್ಕ್ ಕಲರ್ ಸ್ಕೀಮ್ ಏನಿದೆ ಬ್ಲ್ಯಾಕ್ ನಲ್ಲಿ ಇದೆ, ಅದನ್ನ ಏನ್ ಮಾಡ್ಕೋಬಹುದು ಅಂದ್ರೆ ವೈಟ್ ನಲ್ಲಿ ಮಾಡ್ಕೋಬಹುದು, ಲೈಟ್ ನಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಯುಬಂಟು ಕಲರ್ ಮಾಡ್ಕೋಬಹುದು, ಯಾವ್ದಾದ್ರು ಮಾಡ್ಕೋಬಹುದು ನೀವು. ಇವಾಗ ಡಾರ್ಕ್ ನಲ್ಲಿ ಇದೆ ಅದು ಆಕ್ಚುಲಿ, ಸೊ ನಾನು ಡಾರ್ಕ್ ನೇ ಇಟ್ಕೊಂತೀನಿ. ರೈಟ್, ಸೊ ಡಾರ್ಕ್ ನಲ್ಲೇ ಸೆಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ನೀವು ಏನ್ ಮಾಡ್ಕೋಬಹುದು, ಅದನ್ನ ಚೇಂಜ್ ಮಾಡ್ಬೋದು. ಆಮೇಲೆ ಕೆಲವೊಂದಿಷ್ಟು ಶಾರ್ಟ್ ಕಟ್ ಕೀಸ್ ಇರ್ತವೆ, ಆ ಶಾರ್ಟ್ ಕಟ್ ಕೀಸ್ ಗಳನ್ನ ನೀವು ಇಲ್ಲಿ ನೋಡ್ಬೋದು. ಆಡ್ ಟ್ಯಾಬ್ ಆಗಿರ್ಬೋದು, ಅದಾದ್ಮೇಲೆ ಬಾಟಮ್ ಸಬ್ ಟರ್ಮಿನಲ್ ಆಗಿರ್ಬೋದು, ಕ್ಲಿಯರ್ ಅಚೀವ್ ಆಗಿರ್ಬೋದು, ಆಕ್ಟಿವ್ ಟರ್ಮಿನಲ್ ಆಗಿರ್ಬೋದು. ಸೊ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಇಲ್ಲಿ. ಈಗಳನ್ನ ನೋಡ್ಕೊಂಬಿಟ್ಟು ನೀವು ಶಾರ್ಟ್ ಕಟ್ಸ್ ಗಳನ್ನ ಕೂಡ ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ನಾನು ಇದನ್ನ ಅಪ್ಲೈ ಮಾಡ್ತೀನಿ. ಸೊ ಓಕೆ ಕೊಡೋಣ. ಸೊ ಇವಾಗ ಏನಾಗಿದೆ, ಮೊದಲು ನನಗೆ ಟ್ರಾನ್ಸ್ಪರೆನ್ಸಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಅದು ನಂಗೆ ಕಾಣಿಸ್ತಾ ಇತ್ತು, ಬಟ್ ಪ್ರೆಸೆಂಟ್ಲಿ ಕಾಣಿಸ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ಇವಾಗ ಏನಾಗಿದೆ, ಝೀರೋ ಆಗಿದೆ. ಆಲ್ ರೈಟ್, ಸೊ ಇವಾಗ ಇಲ್ಲಿ ನೋಡ್ತಾ ಇದೀವಿ ನಮ್ಗೊಂದು ಟರ್ಮಿನಲ್ ಬಂದಿದೆ. ಬೇಸಿಕಲಿ 2020.4 ವರ್ಷನ್ ಒಳಗಡೆ ನಮಗೆ ಆಟೋಮೆಟಿಕಲಿ ರೂಟ್ ಅಲೋ ಇರಲ್ಲ, ನಮಗೆ ರೂಟ್ ಆಗಿ ವರ್ಕ್ ಮಾಡಕ್ ಆಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ನಾನು ಸ್ಕ್ರಿಪ್ಟ್ ಕಿಡಿ ಅನ್ನುವಂತಹ ಒಂದು ಯೂಸರ್ ಆಗಿ ಇದ್ರೊಳಗಡೆ ಲಾಗಿನ್ ಆಗಿದ್ದೀನಿ. ರೈಟ್, ಸೊ ಖಾಲಿ ಅನ್ನೋದು ನಮ್ಮ ಡೊಮೈನ್ ನೇಮ್. ರೈಟ್, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳುವಂತಹ ಟೈಮ್ ನಲ್ಲಿ ಖಾಲಿ ಅಂತ ಡೊಮೈನ್ ನೇಮ್ ಕೊಟ್ಟಿದ್ರೆ ಇಲ್ಲಿ ಡೊಮೈನ್ ನೇಮ್ ಬಂದ್ಬಿಟ್ಟು ಸೆಟ್ ಆಗಿರುತ್ತೆ. ಓಕೆ, ಸೊ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಖಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದನ್ನ ನಾನು ಆಲ್ರೆಡಿ ಹೇಳಿ ಇಟ್ಟಿದ್ದೀನಿ ನನ್ನ ಚಾನಲ್ ಅಲ್ಲಿ. ಸೊ ಹೋಗ್ಬಿಟ್ಟು ಅದನ್ನ ನೋಡ್ಕೋಬಹುದು. ವರ್ಚುವಲ್ ಮಷೀನ್ ಅಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಸೊ ಅದು ಗೊತ್ತಾಗ್ಲಿಲ್ಲ ಆದ್ರೂ ಕೂಡ ಯೂಟ್ಯೂಬ್ ನಲ್ಲಿ ತುಂಬಾನೇ ವಿಡಿಯೋಸ್ಗಳು ಇರ್ತವೆ, ಅಲ್ಲಿಂದ ನೀವು ಏನ್ ಮಾಡ್ಬೋದು, ಖಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ ಬೇಸಿಕ್ ಕಮಾಂಡ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ ಕಮಾಂಡ್ಸ್ ಗಳು ಏನೇನಿದಾವೆ ಎಂತ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಆಲ್ ರೈಟ್, ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಟರ್ಮಿನಲ್ ನಲ್ಲಿ ನನಗೆ ಫಾಂಟ್ ಸೈಜ್ ಏನಿದೆ ತುಂಬಾ ಸಣ್ಣ ಕಾಣಿಸ್ತಾ ಇದೆ. ಅಂದ್ರೆ ಆ ಟೈಮ್ ನಲ್ಲಿ ನಾ ಏನ್ ಮಾಡ್ಬೋದು, ಕಂಟ್ರೋಲ್++ ಅಂತ ಕೊಟ್ರೆ ನಂಗೆ ಏನಾಗುತ್ತೆ ಅಂದ್ರೆ ಟರ್ಮಿನಲ್ ಅಲ್ಲಿ ಇರುವಂತಹ ಫಾಂಟ್ ಸೈಜ್ ಗಳು ಏನಿದಾವೆ ಅವು ಇನ್ಕ್ರೀಸ್ ಆಗುತ್ತೆ. ಕಂಟ್ರೋಲ್++ ಅಂತ ಕೊಡ್ತಾ ಹೋಗ್ಬೇಕು, ಅದು ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೈಟ್, ಸೊ ಇವಾಗ ನಂಗೆ ಇಷ್ಟು ಸಾಕು ಅನ್ಕೊಂತೀನಿ. ರೈಟ್, ಸೊ ಇವಾಗ ನಾನು ಯಾವ ವರ್ಕಿಂಗ್ ಡೈರೆಕ್ಟರಿ ಅಂದ್ರೆ ನನ್ನ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಏನಿದೆ, ಡೈರೆಕ್ಟರಿ ಅಂದ್ರೆ ಏನು, ಡೈರೆಕ್ಟರಿ ಈಸ್ ನಥಿಂಗ್ ಬಟ್ ಅ ಫೋಲ್ಡರ್. ಇಲ್ಲಿ ಕಾಣಿಸ್ತಾ ಇದಾವಲ್ಲ, ಸೊ ಇವೆಲ್ಲ ಫೋಲ್ಡರ್ಸ್ಗಳು. ಆ ರೀತಿ ನಾ ಯಾವ ಫೋಲ್ಡರ್ ನಲ್ಲಿ ಇದೀನಿ, ಯಾವ ಡೈರೆಕ್ಟರಿ ನಲ್ಲಿ ಇದೀನಿ ಅಂತ ತಿಳ್ಕೊಳ್ಳೋದು ಹೆಂಗೆ. ಸೊ ಅದಕ್ಕೆ ನಾವು ಯೂಸ್ ಮಾಡುವಂತಹ ಕಮಾಂಡ್ ಬಂದ್ಬಿಟ್ಟು PWD, ದ್ಯಾಟ್ ಮೀನ್ಸ್ ಅ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ. ಓಕೆ, ಸೊ ಪ್ರೆಸೆಂಟ್ಲಿ ಯಾವ ಡೈರೆಕ್ಟರಿನಲ್ಲಿ ನಾವು ವರ್ಕ್ ಮಾಡ್ತಾ ಇದೀನಿ ಅಂತ ತಿಳ್ಕೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, PWD ಕಮಾಂಡ್ ನ ಯೂಸ್ ಮಾಡ್ಕೊಂತೀವಿ. ಓಕೆ, ಸೊ PWD ಅಂತ ಕೊಟ್ರೆ ಇಲ್ಲಿ ನೋಡ್ಬೋದು ಹೋಮ್ ಅಂತ ಒಂದು ಡೈರೆಕ್ಟರಿ ಇದೆ, ಅದ್ರೊಳಗಡೆ ಸ್ಕ್ರಿಪ್ಟ್ ಕಿಡಿ ಅನ್ನುವಂತಹ ಡೈರೆಕ್ಟರಿ ಒಳಗಡೆ ನಾನು ಇವಾಗ ಇದ್ದೀನಿ. ಆಲ್ ರೈಟ್, ಸೊ ಇವಾಗ ನಾ ಏನ್ ಮಾಡ್ತೀನಿ, ನಾವು ವರ್ಕ್ ಮಾಡ್ತಾ ಇರುವಂತಹ ಡೈರೆಕ್ಟರಿ ಒಳಗಡೆ ಅಂದ್ರೆ ನಾ ಪ್ರೆಸೆಂಟ್ಲಿ ಇರುವಂತಹ ಫೋಲ್ಡರ್ ನಲ್ಲಿ ಯಾವ್ಯಾವ ಫೈಲ್ಸ್ ಗಳಿದಾವೆ, ಯಾವ್ಯಾವ ಫೋಲ್ಡರ್ಸ್ ಗಳಿದಾವೆ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂದ್ರೆ ನಾನು ಇವಾಗ ಈ ಫೋಲ್ಡರ್ ನಲ್ಲಿ ಇದೀನಿ, ಒಳಗಡೆ ಆಲ್ರೆಡಿ ಇದೀನಿ, ಬಟ್ ಆ ಫೋಲ್ಡರ್ ಒಳಗಡೆ ಯಾವ್ಯಾವ ಫೋಲ್ಡರ್ ಇದಾವೆ, ಫೈಲ್ಸ್ ಗಳಿದಾವೆ ಅಂತ ತಿಳ್ಕೊಳ್ಳೋದು ಹೆಂಗೆ. ರೈಟ್, ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ಕೊಂತೀವಿ ಲಿಸ್ಟ್, ದ್ಯಾಟ್ ಮೀನ್ಸ್ LS ನಥಿಂಗ್ ಬಟ್ ಅ ಲಿಸ್ಟ್. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಫೀಚರ್ ಅಂದ್ರೆ ಏನ್ ಗೊತ್ತಾ, 2020.4 ನಲ್ಲಿ ನೀವು ಯಾವ್ದಾದ್ರು ಒಂದು ಲೆಟರ್ ನ ಕೊಟ್ಬಿಡಿ, ಅದು ನೆಕ್ಸ್ಟ್ ನೀವ್ ಏನ್ ಕೊಡ್ಬೋದು ಅನ್ನೋದನ್ನ ಅದೇ ಗೆಸ್ ಮಾಡುತ್ತೆ. ರೈಟ್, ಇಲ್ಲಿ ನೋಡಿ ನಾ ಬರೀ ಎಲ್ ಅಂತ ಕೊಟ್ಟಿದ್ದೆ, ಅದು ನೆಕ್ಸ್ಟ್ ಏನ್ ಬರ್ತಾ ಇದೆ, ಎಸ್ ಅಂತ ಬರ್ತಾ ಇದೆ. ನಾ ಟ್ಯಾಬ್ ಅಂತ ಎಂಟರ್ ಮಾಡ್ಬಿಟ್ರೆ ಏನಾಗುತ್ತೆ, ಅದು ನಂಗೆ ಮುಂದೆ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇದು ಏನ್ ಮಾಡ್ತಾ ಇದೆ, ಬೇಸಿಕಲಿ ಎಲ್ಲಿಂದ ಎಷ್ಟು ಟರ್ಮಿನಲ್ಸ್ ಅಂದ್ರೆ ಎಷ್ಟು ಕಮಾಂಡ್ಸ್ ಗಳಿದಾವೋ ಅಷ್ಟು ಕಮಾಂಡ್ಸ್ ಗಳನ್ನ ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಟ್ಯಾಬ್ ಕೊಡಬೇಡಿ, ಬೇಸಿಕಲಿ ಆರೋ ಕೀನ ಪ್ರೆಸ್ ಮಾಡಿ. ಓಕೆ, ಫ್ರಂಟ್ ಆರೋ ಕೀನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, LS ಕಮಾಂಡ್ ಪೂರ್ತಿ ಟೈಪ್ ಆಗುತ್ತೆ. ಅದೇ ರೀತಿ ನೀವು ಸಿ ಅಂತ ಕೊಟ್ರಿ ಅಂತ ಇಟ್ಕೊಳ್ಳಿ, ಇಲ್ಲಿ ಪೂರ್ತಿ ಕ್ಲಿಯರ್ ಅಂತ ಕಮಾಂಡ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಒಂದು ಏನಂದ್ರೆ ಫೀಚರ್ ಅಂತ ಹೇಳ್ಬೋದು ಇದ್ರದ್ದು 2020.4 ಒಳಗಡೆ. ತುಂಬಾ ಒಳ್ಳೆ ಫೀಚರ್, ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ನಮ್ ಕಮಾಂಡ್ಸ್ ನೆನಪಾರಿದ್ರು ಕೂಡ ಫಸ್ಟ್ ಒಂದು ಲೆಟರ್ ಕೊಟ್ಬಿಟ್ರೆ ಯಾವ್ಯಾವ ಕಮಾಂಡ್ ಇರ್ಬೋದು ಅನ್ನೋದು ಅದೇ ಗೆಸ್ ಮಾಡುತ್ತೆ. ಇಲ್ಲಿ ನೋಡಿ, ಕ್ಲಿಯರ್ ಅಂತ ಒಂದು ಕಮಾಂಡ್ ಕೊಡೋಕ್ ಹೋದೆ ನಾನು, ಬರೀ ಸಿ ಅಂತ ಟೈಪ್ ಮಾಡಿದೆ. ಇವಾಗ ಏನ್ ಬರ್ತಾ ಇದೆ ಅಂದ್ರೆ LEAR ಅವರೇ ಕೊಡ್ತಾ ಇದಾರೆ. ನಾ ಜಸ್ಟ್ ಆರೋ ಕ್ಲಿಕ್ ಮಾಡಿದ್ರೆ ಸಾಕು, ಕ್ಲಿಯರ್ ಕಮಾಂಡ್ ಪೂರ್ತಿ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ ಅಲ್ಲಿ. ಅಂದ್ರೆ ಇದು ಯೂಸರ್ ಫ್ರೆಂಡ್ಲಿ ಆಗ್ಬಿಡ್ತು, ನಮಗೆ ವರ್ಕ್ ಇನ್ನೂ ಸ್ಪೀಡ್ ಆಗುತ್ತೆ. ರೈಟ್, ಸೊ ಅವಾಗ ಏನ್ ಮಾಡೋಣ, LS ಕಮಾಂಡ್ ನ ಯೂಸ್ ಮಾಡೋದು ಹೇಳ್ತಾ ಇದೆ. ಅಂದ್ರೆ ನಾ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರುವಂತಹ ಡೈರೆಕ್ಟರಿ ಒಳಗಡೆ ಎಷ್ಟು ಫೋಲ್ಡರ್ಸ್ ಗಳಿದಾವೆ ಏನು ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತ ಅಂದ್ರೆ ಜಸ್ಟ್ LS ಅಂತ ಮಾಡ್ಬಿಟ್ಟು ಎಂಟರ್ ಕೊಡಿ. ಸೊ ಇವಾಗ ನೋಡ್ಬೋದು ಅಲ್ಲಿ ಡೆಸ್ಕ್ಟಾಪ್ ಅಂತ ಇದೆ, ಡಾಕ್ಯುಮೆಂಟ್ಸ್ ಅಂತ ಇದೆ, ಡೌನ್ಲೋಡ್ಸ್ ಅಂತ ಇದೆ, ಮ್ಯೂಸಿಕ್, ಪಿಕ್ಚರ್ಸ್, ಪಬ್ಲಿಕ್, ಟೆಂಪ್ಲೇಟ್ಸ್, ವಿಡಿಯೋಸ್, ಇವೆಲ್ಲ ಏನಿದಾವೆ ಡೈರೆಕ್ಟರೀಸ್. ಸ್ಕ್ರಿಪ್ಟ್ ಕಿಡಿ ಅನ್ನುವಂತಹ ಫೋಲ್ಡರ್ ನಲ್ಲಿ ಇವೆಲ್ಲ ಮತ್ತೆ ಯಾವ್ಯಾವ ಇದಾವೆ ಫೋಲ್ಡರ್ಸ್, ಡೆಸ್ಕ್ಟಾಪ್ ಅನ್ನುವಂಥ ಫೋಲ್ಡರ್ ಇದೆ, ಡಾಕ್ಯುಮೆಂಟ್ಸ್ ಅನ್ನುವಂಥ ಫೋಲ್ಡರ್ ಇದೆ, ಡೌನ್ಲೋಡ್ಸ್ ಅನ್ನುವಂಥ ಫೋಲ್ಡರ್ ಇದೆ.
ರೈಟ್. ಸೊ ಇವಾಗ ಏನ್ ಮಾಡೋಣ, ನಾನು ಸ್ಕ್ರಿಪ್ಟ್ ಕಿಡಿ ಫೋಲ್ಡರ್ ಇಂದ ಡೆಸ್ಕ್ಟಾಪ್ ಅನ್ನುವಂತ ಫೋಲ್ಡರ್ ಒಳಗಡೆ ಎಂಟರ್ ಆಗಬೇಕು. ದ್ಯಾಟ್ ಮೀನ್ಸ್ ಇವಾಗ ಹೋಮ್ ಡೈರೆಕ್ಟರಿ ಇದೆ, ರೈಟ್. ಸೊ ಹೋಮ್ ಡೈರೆಕ್ಟರಿ ಇದೆ, ಇಲ್ಲಿ ಏನಿದೆ ಸ್ಕ್ರಿಪ್ಟ್ ಕಿಡಿ ಅಂತ. ಸೊ ನಾ ಇವಾಗ ಏನಾಗಬೇಕು, ಡೆಸ್ಕ್ಟಾಪ್ ಫೋಲ್ಡರ್ ಒಳಗಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ನಾನು ಗ್ರಾಫಿಕಲ್ ಇಂಟರ್ಫೇಸ್ ನಲ್ಲಿ ಅಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ, ರೈಟ್. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ನಾನು ಡೆಸ್ಕ್ಟಾಪ್ ನಲ್ಲಿ ಎಂಟರ್ ಆಗ್ಬೋದು. ಬಟ್ ನನ್ಗೆ ಏನಾಗಬೇಕು ಅಂದ್ರೆ ಇವಾಗ ಈ ಟರ್ಮಿನಲ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ, ನಾವು ಒಂದು ಫೋಲ್ಡರ್ ಇಂದ ಇನ್ನೊಂದು ಫೋಲ್ಡರ್ಗೆ ಹೋಗಬೇಕು ಅಂದ್ರೆ ಟರ್ಮಿನಲ್ ಅಲ್ಲಿ ಏನ್ ಮಾಡ್ತೀವಿ, ಅದಕ್ಕೆ ನಾವು ಯೂಸ್ ಮಾಡುವಂತಹ ಕಮಾಂಡ್ ಬಂದ್ಬಿಟ್ಟು ಕ್ಯಾಚ್ ಡೈರೆಕ್ಟರಿ ಆರ್ ಚೇಂಜ್ ಡೈರೆಕ್ಟರಿ, ದ್ಯಾಟ್ ಮೀನ್ಸ್ CD. ಓಕೆ, CD ಅಂತ ಕೊಟ್ಟೆ ನಾವು ಯಾವ ಡೈರೆಕ್ಟರಿಗೆ ಹೋಗ್ಬೇಕು ಅಂತ ಮಾಡ್ತಾ ಇದೀವಿ ಆ ಡೈರೆಕ್ಟರಿ ಅದು ಏನ್ ಮಾಡ್ತಾ ಇದೆ, ಮುಂದ್ಗಡೆ ನೇಮ್ ಕೂಡ ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಡೆಸ್ಕ್ಟಾಪ್, ನೀವು ಡೆಸ್ಕ್ಟಾಪಿಗೆ ಹೋಗ್ಬೇಕಂತ ಮಾಡಿದೀರಾ ಅಂತ ಕೇಳ್ತಾ ಇದೆ ಅದು ನನಗೆ, ಅಂದ್ರೆ ಫಸ್ಟ್ ಡೈರೆಕ್ಟರಿ ಇದೆ ಇಲ್ಲಿ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ, ಅದು ಕೇಳ್ತಾ ಇದೆ ನಂಗೆ ಡೈರೆಕ್ಟ್ ಆಗಿ. ಡೆಸ್ಕ್ಟಾಪಿಗೆ ನೀವು ಎಂಟರ್ ಆಗಬೇಕು ಅಂತ ಮಾಡ್ತಾ ಇದ್ರೆ ಒಂದು ಗುಡ್, ಎಕ್ಸ್ಟ್ರೀಮ್ಲಿ ಗುಡ್ ಫೀಚರ್ ಅಂತ ಹೇಳ್ಬೋದು ಇದ್ರೊಳಗೆ 2020.4 ಒಳಗಡೆ. ಬಿಫೋರ್ ವರ್ಷನ್ ನಲ್ಲಿ ಈ ರೀತಿ ಆಗ್ತಾ ಇರಲಿಲ್ಲ. ನಾವು ಯಾವ್ದಾದ್ರು ಒಂದು ಕಮಾಂಡ್ ಕೊಡೋದು, ಅದ್ರದ್ದು ಆಪ್ಷನ್ಸ್ ಏನಿರ್ತವೆ ಅವನ್ನ ಶೋ ಮಾಡೋದು, ಆ ರೀತಿ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗ್ತದೆ 2020.4 ನಲ್ಲಿ ಇಂಥ ಒಂದು ಫೀಚರ್ ನ ಕೂಡ ಅವರು ಆಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಫೀಚರ್ ಅಂತ ಹೇಳ್ಬೋದು 2020.4 ವರ್ಷನ್ ಒಳಗಡೆ. ಓಕೆ, ಇವಾಗ ನಾನು ಡೆಸ್ಕ್ಟಾಪ್ ನಲ್ಲಿ ಎಂಟರ್ ಆಗ್ಬೇಕಂದ್ರೆ ಸ್ಪೇಸ್ ಕೊಟ್ಬಿಟ್ಟು D ಅಂತ ಕೊಡ್ತೀನಿ, ಅಂದ್ರೆ ಕ್ಯಾಪಿಟಲ್ D ಕೊಡ್ತೀನಿ, ರೈಟ್. ಸೊ ಕ್ಯಾಪಿಟಲ್ D ಕೊಡ್ತೀನಿ. ಆಮೇಲೆ ನೋಡ್ಬೋದು ಡೆಸ್ಕ್ಟಾಪ್ ಅಂತ ಪೂರ್ತಿ ಆಪ್ಷನ್ ಬರ್ತಾ ಇದೆ. ಮೊದಲು ನಾವು ಏನ್ ಮಾಡ್ತಾ ಇದ್ವಿ, DE ಅಂತ ಕೊಟ್ಬಿಟ್ಟು ಟ್ಯಾಬ್ ನ ಯೂಸ್ ಮಾಡ್ತಾ ಇದ್ವಿ ಪೂರ್ತಿ ಕಂಪ್ಲೀಟ್ಲಿ, ಮುಂದೆ ಏನಿದೆ ಅದನ್ನ ನಾವು ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಇವಾಗ ಜಸ್ಟ್ ಆರೋ ಕೀ ಯೂಸ್ ಮಾಡಿದ್ರೆ ಸಾಕು, ನಮ್ಗೆ ಏನಾಗುತ್ತೆ ಎಲ್ಲ ಸಿಕ್ಬಿಡುತ್ತೆ, ಅಂದ್ರೆ ಅದೇ ಆಪ್ಷನ್ ತೋರಿಸ್ತಾ ಇದೆ ಇವಾಗ, ಅಂದ್ರೆ ತುಂಬಾ ಈಸಿ ಆಗುತ್ತೆ ವರ್ಕ್, ರೈಟ್. ಸೊ CD ಡೆಸ್ಕ್ಟಾಪ್ ಅಂತ ಕೊಟ್ಬಿಟ್ಟು ನಾ ಏನ್ ಮಾಡ್ತೀನಿ, ಇವಾಗ ಡೆಸ್ಕ್ಟಾಪ್ ಅನ್ನುವಂತಹ ಫೋಲ್ಡರ್ ನಲ್ಲಿ ಎಂಟರ್ ಆದೆ, ಅಂದ್ರೆ ಡೆಸ್ಕ್ಟಾಪ್ ಅನ್ನುವಂತ ಫೋಲ್ಡರ್ ಒಳಗಡೆ ಬಂದೆ. ಓಕೆ, ಬಂದ್ಬಿಟ್ಟೆ, ಇವಾಗ ಒಳಗಡೆ ಬಂದಿದ್ದೀನಿ. ವಾಪಸ್ ಹಿಂದಕ್ಕೆ ಹೋಗೋದು ಹೆಂಗೆ, ಡೆಸ್ಕ್ಟಾಪ್ ಫೋಲ್ಡರ್ ಒಳಗಡೆ ಏನೋ ಬಂದ್ಬಿಟ್ಟೆ, ನಂಗೆ ವಾಪಸ್ ಏನಾಗಬೇಕು, ಹೋಮ್ ಡೈರೆಕ್ಟರಿ ಒಳಗೆ ಹೋಗ್ಬೇಕು, ಅಂದ್ರೆ ಸ್ಕ್ರಿಪ್ಟ್ ಕಿಡಿ ಅನ್ನೋಂತಹ ಡೈರೆಕ್ಟರಿ ನಲ್ಲಿ ಹೋಗ್ಬೇಕು ಅಂತಂದ್ರೆ ನಾ ಏನ್ ಮಾಡ್ಬೇಕು, ಅದಕ್ಕೆ ನಾ ಏನ್ ಯೂಸ್ ಮಾಡ್ತೀನಿ, CD ಸ್ಪೇಸ್ ಡಬಲ್ ಡಾಟ್ಸ್ ನ ಯೂಸ್ ಮಾಡ್ತೀನಿ, ಡಾಟ್. ಸೊ ಅದೇ ಕೊಡ್ತಾ ಇದೆ ಆಪ್ಷನ್ಸ್ ಗಳು ನಮಗೆ. ಡಾಟ್ ಅಂತ ಕೊಟ್ಬಿಟ್ರೆ ಅದೇ ಡಬಲ್ ಡಾಟ್ ನ ಕೊಟ್ಬಿಡ್ತು. ಒಂದು ಒಳ್ಳೆ ಫೀಚರ್ ಗುರು ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನಾನು ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು 2020.4. ಇದಕ್ಕಿಂತ ಮುಂಚೆ ನಾನು 2019.2 ಸಮಥಿಂಗ್ ನ ಯೂಸ್ ಮಾಡ್ತಾ ಇದ್ದೆ, ರೈಟ್. ಸೊ ಅದನ್ನೇ ಜಾಸ್ತಿ ಯೂಸ್ ಮಾಡಿರೋದು ನಾನು. ತುಂಬಾ ಒಳ್ಳೆ ಗ್ರಾಫಿಕಲ್ ಇಂಟರ್ಫೇಸ್ ಕೂಡ ಇತ್ತು, ತುಂಬಾ ಒಳ್ಳೆ ಫೀಚರು ಇತ್ತು. ಇವತ್ತು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಇನ್ಮೇಲಿಂದ ಇದನ್ನೇ ಯೂಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಆ ರೀತಿ ಸ್ಮೂತ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ ಟರ್ಮಿನಲ್ ಇದ್ರೊಳಗಡೆ. ಸೊ ನಿಮ್ಗೂ ನಾನು ರೆಕಮೆಂಡ್ ಮಾಡೋದು 2020.4 ನ ಯೂಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ ಇದ್ರೊಳಗಡೆ. ಓಕೆ, CD ಡಬಲ್ ಡಾಟ್ಸ್ ನ ಕೊಟ್ರೆ ಏನಾಗುತ್ತೆ ಅಂದ್ರೆ, ನಾವು ಡೆಸ್ಕ್ಟಾಪ್ ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಇವಾಗ ಪ್ರೆಸೆಂಟ್ಲಿ ಡೆಸ್ಕ್ಟಾಪ್ ಅನ್ನುವಂತಹ ಡೈರೆಕ್ಟರಿ ನಲ್ಲಿ ಇದ್ದೀನಿ. ಓಕೆ, CD ಡಬಲ್ ಡಾಟ್ಸ್ ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಾನು ಡೆಸ್ಕ್ಟಾಪ್ ಅನ್ನುವಂತಹ ಡೈರೆಕ್ಟರಿಯಿಂದ ಒಂದು ಸ್ಟೆಪ್ ಹಿಂದಕ್ಕೆ ಬರ್ತೀನಿ, ಅಂದ್ರೆ ಡೆಸ್ಕ್ಟಾಪ್ ಬಿಟ್ಬಿಟ್ಟು ಹಿಂದಕ್ಕೆ ಬರ್ತೀನಿ. ಸೊ ಎಂಟರ್ ಕೊಟ್ಟೆ, ಇವಾಗ ನೋಡ್ಬೋದು ನಾ ಏನಂದೆ, ಇಲ್ಲಿ ಡೆಸ್ಕ್ಟಾಪ್ ಅಂತ ಇತ್ತು, ಬಟ್ ಇವಾಗ ಏನ್ ಬರ್ತದೆ, ಡೆಸ್ಕ್ಟಾಪ್ ಬರ್ತಾ ಇಲ್ಲ, ರೈಟ್. ಸೊ ಇನ್ನೊಂದು ಆಪ್ಷನ್ ಇರುತ್ತೆ, ನೀವು ಏನೇನ್ ಟೈಪ್ ಮಾಡಿದಿರೋ ಅದು ಕ್ಲಿಯರ್ ಆಗಬಾರ್ದು, ಬಟ್ ನಾವ್ ಏನ್ ಮಾಡ್ಬೇಕು, ನ್ಯೂ ಲೈನ್ ಪೇಜ್ ಸಿಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ Ctrl+L ಅಂತ ಕೊಡ್ತೀವಿ. ಓಕೆ, Ctrl+L ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಾವು ಹಿಂದ್ಗಡೆ ಏನೇನ್ ಟೈಪ್ ಮಾಡಿರ್ತೀವಿ ಕಮಾಂಡ್ಸ್ ಯಾವ ಡಿಲೀಟ್ಸ್ ಆಗಲ್ಲ, ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ನ್ಯೂ ಲೈನ್ ಪೇಜ್ ಸಿಗುತ್ತೆ. ಓಕೆ, ಕ್ಲಿಯರ್ ಕಮಾಂಡ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಪೂರ್ತಿ ಟರ್ಮಿನಲ್ ಅಲ್ಲಿ ನೀವು ಏನೇನ್ ಕೊಟ್ಟಿರ್ತೀರೋ, ಇವಾಗ ನೋಡ್ಬಿಡೋಣ ಅದನ್ನು ಕೂಡ. ಸೊ ಪೂರ್ತಿ ಟರ್ಮಿನಲ್ ನಲ್ಲಿ ಏನೇನಿದೆಯೋ ಅಷ್ಟು ಡಿಲೀಟ್ ಆಗಬೇಕು ಅಂತಂದ್ರೆ ನಾವ್ ಏನ್ ಯೂಸ್ ಮಾಡ್ಕೊಂತೀವಿ, ಕ್ಲಿಯರ್ ಅನ್ನುವಂತಹ ಒಂದು ಕಮಾಂಡ್ ನ ಯೂಸ್ ಮಾಡ್ಕೊಂತೀವಿ, ರೈಟ್. ಸೊ ಕ್ಲಿಯರ್ ಕಮಾಂಡ್ ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಮ್ ಟರ್ಮಿನಲ್ ನಲ್ಲಿ ಏನೇನ್ ಆಪ್ಷನ್ಸ್ ಇದಾವೋ ಅಷ್ಟು ಆಪ್ಷನ್ಸ್ ಗಳು ಕ್ಲಿಯರ್ ಆಗುತ್ತೆ. ಹಿಯರ್ ವಿ ಗೋ, ನಮ್ಗೆ ಯಾವುದೇ ರೀತಿಯಾದಂತ ಆಪ್ಷನ್ ಸಿಗ್ತಾ ಇಲ್ಲ, ಇವಾಗ ಬರೀ ಕಮಾಂಡ್ಸ್ ಗಳು ಬರ್ತವೆ ರೊಟೇಟ್ ಮಾಡಿದ್ರೆ. ಇಲ್ಲಿ ನೋಡ್ಬೋದು ಪೂರ್ತಿ ಏನಾಗಿದೆ, ನಮ್ ಟರ್ಮಿನಲ್ ಕ್ಲಿಯರ್ ಆಗಿದೆ, ರೈಟ್. ಸೊ ಯಾವ್ಯಾವ ಕಮಾಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, PWD ಕಮಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, LS ಬಗ್ಗೆ ಡಿಸ್ಕಸ್ ಮಾಡಿದ್ವಿ, CD ಬಗ್ಗೆ ಡಿಸ್ಕಸ್ ಮಾಡಿದ್ವಿ, CD ಡಾಟ್ ಕಮಾಂಡ್ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ, ರೈಟ್. ಸೊ ಇವಾಗ ಏನ್ ಮಾಡೋಣ, ಡೆಸ್ಕ್ಟಾಪ್ ನಲ್ಲಿ ನಾವೊಂದು ಫೈಲ್ ನ ಕ್ರಿಯೇಟ್ ಮಾಡಬೇಕು. ಫೈಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಫಾರ್ ದ್ಯಾಟ್ ವಿ ಯೂಸ್, ಫಸ್ಟ್ ನಾವು ಡೆಸ್ಕ್ಟಾಪ್ ನಲ್ಲಿ ಹೋಗ್ಬೇಕು, ರೈಟ್. ಸೊ CD ಇಲ್ಲಿ ನಾ ಏನ್ ಮಾಡ್ತೀನಿ, ಡೆಸ್ಕ್ಟಾಪ್ ಅಂತ ಕೊಡ್ತೀನಿ, ರೈಟ್. ಸೊ ಡೆಸ್ಕ್ಟಾಪ್ ಒಳಗಡೆ ಎಂಟರ್ ಆಗಿದ್ದೀನಿ ಇವಾಗ ನಾನು. ಸೊ ಇಲ್ಲ ನಾನು ಫೈಲ್ ನ ಕ್ರಿಯೇಟ್ ಮಾಡ್ಬೇಕು, ಅದು ಟೆಕ್ಸ್ಟ್ ಫೈಲ್ ಆಗಿರ್ಬೋದು, HTML ಫೈಲ್ ಆಗಿರ್ಬೋದು, ಏನೇ ಆಗಿರ್ಲಿ, ರೈಟ್. ಸೊ ಒಂದು ಫೈಲ್ ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ TOUCH ಟಚ್ ಕಮಾಂಡ್ ನ ಯೂಸ್ ಮಾಡ್ತೀವಿ. ಟಚ್ ಅಂತ ಕೊಟ್ಬಿಟ್ಟು ಏನ್ ಮಾಡ್ತೀನಿ, ನಾನು ಫೈಲ್ ನೇಮ್ ನ ಕೊಡ್ತೀನಿ. ಫೈಲ್ ನೇಮ್ ಬಂದ್ಬಿಟ್ಟು ಏನಿರ್ಲಿ, FIRST ಫಸ್ಟ್ ಡಾಟ್ TXT ಅಂತ ಕೊಡ್ತೀನಿ, ರೈಟ್. ಟಚ್ ಫಸ್ಟ್ ಡಾಟ್ TXT ಅಂದ್ರೆ ಫಸ್ಟ್ ಡಾಟ್ TXT ಅನ್ನುವಂತಹ ಒಂದು ಫೈಲ್ ನ ಕ್ರಿಯೇಟ್ ಮಾಡಿ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಆ ಕಂಪ್ಯೂಟರ್ಗೆ ಹೇಳ್ತಾ ಇದೀನಿ. ಈ ರೀತಿ ಕೂಡ ನಾವೇನ್ ಮಾಡ್ಬೋದು, ಫೈಲ್ ನ ಕ್ರಿಯೇಟ್ ಮಾಡ್ಬೋದು. ಹಿಯರ್ ವಿ ಗೋ, ಇಲ್ಲಿ ಫಸ್ಟ್ ಡಾಟ್ TXT ಅಂತ ಒಂದು ಏನಿದೆ
ಫೈಲ್ ಕ್ರಿಯೇಟ್ ಆಗಿ ಬಂದಿದೆ, ರೈಟ್. ಸೊ ಇವಾಗ ಫೈಲ್ ಈ ಟಚ್ ಫಸ್ಟ್ ಡಾಟ್ ಟಿ ಎಕ್ಸ್ ಟಿ ಈ ರೀತಿನೂ ಕ್ರಿಯೇಟ್ ಮಾಡ್ಬೋದು, ಅಥವಾ ಕ್ಯಾಟ್ ಕಮಾಂಡ್ ನ ಯೂಸ್ ಮಾಡ್ಕೊಂಡು ಕೂಡ ನಾವೇನ್ ಮಾಡ್ಬೋದು, ಫೈಲ್ ನ ಕ್ರಿಯೇಟ್ ಮಾಡ್ಬೋದು. ಕ್ಯಾಟ್ ಅಂತ ಕೊಡ್ತೀನಿ. ಸೊ ಕ್ಯಾಟ್ ಅಂತ ಕೊಟ್ಬಿಟ್ಟು ಅಪೆಂಡ್. ಸೊ ಇದು ಏನಿದೆ ಆಪರೇಟರ್, ಇದನ್ನ ನಾವು ಯೂಸ್ ಮಾಡೋದು ಅಪೆಂಡ್ ಮಾಡೋದಕ್ಕೋಸ್ಕರ. ಒಂದು ಫೈಲ್ ನ ಕ್ರಿಯೇಟ್ ಮಾಡಬೇಕು ಮತ್ತು ಅದ್ರೊಳಗಡೆ ಯಾವ ಇನ್ಫಾರ್ಮೇಶನ್ ನ ಕೊಡ್ಬೇಕಂತ ಮಾಡಿದೀವಿ ಅದನ್ನ ಕೂಡ ಅಪೆಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕ್ಯಾಟ್ ಅಪೆಂಡ್, ನಾವು ಫೈಲ್ ನೇಮ್ ನ ಕೊಡ್ತೀವಿ. ಇವಾಗ FIRST ಫಸ್ಟ್ 1.txt ಅಂತ ಕೊಡೋಣ, ರೈಟ್. ಎಂಟರ್ ಕೊಟ್ಟೆ. ಇವಾಗ ನೋಡ್ಬೋದು ಇಲ್ಲಿ ಫಸ್ಟ್ 1.txt ಅಂತ ಏನೋ ಕ್ರಿಯೇಟ್ ಆಗಿದೆ. ಆಮೇಲೆ ಇಲ್ಲಿ ನಂದು ಟರ್ಮಿನಲ್ ಕ್ಲೋಸ್ ಆಗಿಲ್ಲ, ಇನ್ನು ಪ್ರೊಸೆಸಿಂಗ್ ನಡೀತಾ ಇದೆ. ದಟ್ ಮೀನ್ಸ್ ಐ ಶುಡ್ ಗಿವ್ ಸಮಥಿಂಗ್ ವ್ಯಾಲ್ಯೂಸ್ ಏನು ಕೊಡ್ಬೇಕು ನಾನು. ಅಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ದಿಸ್ ಈಸ್ ಮೈ ಫಸ್ಟ್ ಪೇಜ್ ಅಂತ ಕೊಡ್ತೀನಿ, ಅಥವಾ ಟೆಕ್ಸ್ಟ್ ಪೇಜ್ ಅಂತ ಕೊಡ್ತೀನಿ. ಸಮಥಿಂಗ್ ದಿಸ್ ಇಸ್ ಮೈ ಫಸ್ಟ್ ಟೆಕ್ಸ್ಟ್ ಅಂತ ಕೊಡೋಣ, TXT ಟೆಕ್ಸ್ಟ್, ರೈಟ್. ಎಂಟರ್ ಕೊಟ್ಬಿಟ್ಟು ಇದನ್ನ Ctrl+C ಕೊಟ್ರೆ ಕ್ಲೋಸ್ ಆಗುತ್ತೆ, ರೈಟ್. ಓಕೆ, ಇವಾಗ ಏನ್ ಮಾಡೋಣ, Ctrl+L ಕೊಡೋಣ. ಇವಾಗ ನ್ಯೂ ಲೈನ್ ಬಂತು. ಇವಾಗ ನಾ ಏನ್ ಮಾಡ್ಬೇಕು, ಫಸ್ಟ್ ಡಾಟ್ TXT ನ ಓಪನ್ ಮಾಡಕ್ ಟ್ರೈ ಮಾಡೋಣ. ಅಂದ್ರೆ ಫೈಲ್ಸ್ ಗಳನ್ನ ಓಪನ್ ಮಾಡೋದಕ್ಕೂ ಕೂಡ ನಾವು ಏನ್ ಯೂಸ್ ಮಾಡ್ತೀವಿ, ಕ್ಯಾಟ್ ಕಮಾಂಡ್ ನೇ ಯೂಸ್ ಮಾಡ್ತೀವಿ, ರೈಟ್. CAT ಕ್ಯಾಟ್ ಅಂತ ಕೊಟ್ಬಿಟ್ಟೆ. ಸೊ ಕ್ಯಾಟ್ ಸ್ಪೇಸ್ ಅಂತ ಕೊಟ್ಟೆ, FIRST ಫಸ್ಟ್ ಡಾಟ್ TXT ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಡಾಟ್ TXT ಅಂತ ಕೊಟ್ಟು ಎಂಟರ್ ಕೊಟ್ಟೆ. ಏನು ಕಾಣಿಸ್ತಾ ಇಲ್ಲ, ಏನಕ್ಕೆ ಫಸ್ಟ್ ಡಾಟ್ TXT ಇಸ್ ಎಂಟಿ, ಅದ್ರೊಳಗಡೆ ಏನು ಕೊಟ್ಟಿಲ್ಲ ನಾವು. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ಎಂಟಿ ಅಂತ ತೋರಿಸ್ತಾ ಇದೆ, ರೈಟ್. ಸೊ ಇವಾಗ ಫಸ್ಟ್ 1.txt ನಾವು ಕ್ಯಾಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಏನ್ ಫೈಲ್ ನ ಕ್ರಿಯೇಟ್ ಮಾಡಿದ್ವು ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ CAT ಕ್ಯಾಟ್ FIRST ಫಸ್ಟ್ ಅಂತ ಕೊಟ್ಬಿಟ್ಟು 1.txt ಅಂತ ಕೊಡ್ತೀನಿ, ರೈಟ್. ಸೊ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಮಗೆ ಏನ್ ಬರ್ತದೆ, ದಿಸ್ ಈಸ್ ಮೈ ಫಸ್ಟ್ ಟೆಕ್ಸ್ಟ್ ಅಂತ ಬರ್ತಾ ಇದೆ. ಅಂದ್ರೆ ನಾವು ಕ್ಯಾಟ್ ನ ಯೂಸ್ ಮಾಡ್ಕೊಂಡು ಕ್ಯಾಟ್ ಅಪೆಂಡ್ ಫಸ್ಟ್ ಡಾಟ್ TXT ನ ಏನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಫೈಲ್ ನ ಕ್ರಿಯೇಟ್ ಮಾಡಿದ್ಯೋ ಆ ಫೈಲ್ ನಲ್ಲಿ ನಮ್ದು ಏನಾಗಿದೆ, ದಿಸ್ ಈಸ್ ಮೈ ಫಸ್ಟ್ ಟೆಕ್ಸ್ಟ್ ಅಂತ ಬಂದಿದೆ, ರೈಟ್. ಸೊ ಇವಾಗ ಫೈಲ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ಫೈಲ್ ನ ರಿಮೂವ್ ಮಾಡೋದು ಹೆಂಗೆ ಅಂದ್ರೆ, ದಟ್ ಮೀನ್ಸ್ ಡಿಲೀಟ್ ಮಾಡೋದು ಹೆಂಗೆ, ಸೊ ಅದನ್ನ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ಡಾಟ್ TXT ಅಂತ ಇದೊಂದು ಫೈಲ್ ಏನಿದೆ, ಈ ಫೈಲ್ ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ನಾವು ಯೂಸ್ ಮಾಡುವಂತ ಕಮಾಂಡ್ ಬಂದ್ಬಿಟ್ಟು RM ಅಂತ ಕೊಡ್ತೀವಿ. ಅದಾದ್ಮೇಲೆ ಯಾವ ಫೈಲ್ ನ ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಸೊ ಅದ್ರ ನೇಮ್ ಕೊಡ್ತೀವಿ. ಫಸ್ಟ್ ಅಂತ ಕೊಟ್ಬಿಟ್ಟು ನಾ ಏನ್ ಮಾಡ್ತೀನಿ, TXT ಅಂತ ಕೊಡ್ತೀನಿ. RM ಫಸ್ಟ್ ಡಾಟ್ TXT ರಿಮೂವ್ ಫಸ್ಟ್ ಡಾಟ್ TXT ಅನ್ನುವಂತ ಫೈಲ್ ನ ಏನ್ ಮಾಡ್ತಾ ಇದೀನಿ, ಬೇಸಿಕಲಿ ನಾ ಇವಾಗ ರಿಮೂವ್ ಮಾಡ್ತಾ ಇದೀನಿ, ರೈಟ್. ಸೊ ಎಂಟರ್ ಕೊಟ್ಟೆ. ಇಲ್ಲಿ ನೋಡ್ಬೋದು ಫಸ್ಟ್ ಡಾಟ್ TXT ಗಯಾಬ್ ಆಗ್ಬಿಟ್ಟಿದೆ, ರೈಟ್. ಸೊ ಇವಾಗ ನಾ LS ಮಾಡಿ ನೋಡಿದ್ರು ಕೂಡ ಫಸ್ಟ್ 1.txt ಅಷ್ಟೇ ಕಾಣಿಸುತ್ತೆ, ರೈಟ್. ಸೊ ಇವಾಗ ಏನ್ ಮಾಡೋಣ, ಫೈಲ್ ನ ಕ್ರಿಯೇಟ್ ಮಾಡೋದನ್ನ ತಿಳ್ಕೊಂಡ್ವಿ, ರೈಟ್. ಸೊ ಇವಾಗ ಫೋಲ್ಡರ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಥವಾ ಡೈರೆಕ್ಟರಿನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು. ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಮತ್ತೆ ಅದನ್ನ ಕ್ಯಾಟ್ ಕೊಡಕ್ಕಾಗಲ್ಲ ಅಥವಾ ಟಚ್ ಕೊಡಕ್ಕಾಗಲ್ಲ. ಟಚ್ ಕೊಟ್ರೆ ನಾವು ಫೈಲ್ ಕ್ರಿಯೇಟ್ ಆಗುತ್ತೆ, ರೈಟ್. ಸೊ ನಾವು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಯೂಸ್ ಮಾಡುವಂತದ್ದು MKDIR ಕಮಾಂಡ್ ನ ಯೂಸ್ ಮಾಡ್ಕೊಂತೀವಿ, ರೈಟ್. MKDIR ಕಮಾಂಡ್ ನ ಯೂಸ್ ಮಾಡ್ಕೊಳಕ್ಕೆ ಇಷ್ಟೇ, MKDIR ಅಂತ ಕೊಡ್ಬೇಕು. ಆಮೇಲೆ ಸ್ಪೇಸ್ ಕೊಡ್ಬೇಕು. ಸ್ಪೇಸ್ ಕೊಟ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ಯಾವ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದರ ನೇಮ್ ನ ಕೊಡ್ಬೇಕು. ಸೊ ಇಲ್ಲಿ ನಾ ಈ ಫೋಲ್ಡರ್ ನೇಮ್ ಏನಂತ ಕೊಡ್ತೀನಿ, VAJED ವಾಜಿದ್ ಅಂತ ಕೊಡ್ತೀನಿ, ಓಕೆ. ಸೊ ಮೇಕ್ ಡೈರೆಕ್ಟರಿ ವಾಜಿದ್ ಅಂತ ಕೊಟ್ಟೆ, ಎಂಟರ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ವಾಜಿದ್ ಅನ್ನುವಂತಹ ಫೋಲ್ಡರ್ ಏನಾಗಿದೆ ನಮಗೆ ಕ್ರಿಯೇಟ್ ಆಗಿ ಬಂದಿದೆ, ಆಲ್ ರೈಟ್. ಸೊ ವಾಜಿದ್ ಅನ್ನುವಂತ ಫೋಲ್ಡರ್ ಏನೋ ಕ್ರಿಯೇಟ್ ಆಗ್ಬಿಡ್ತು ಇವಾಗ, ರೈಟ್. ಸೊ ಇವಾಗ ಏನ್ ಮಾಡ್ಬೇಕು ನಾನು ಅಂತಂದ್ರೆ, ವಾಜಿದ್ ಅನ್ನುವಂತ ಫೋಲ್ಡರ್ ನಲ್ಲಿ ಫಸ್ಟ್ 1.txt ಅಂತ ಏನಿದೆ ಅದನ್ನ ಕಾಪಿ ಮಾಡ್ಕೋಬೇಕು ಅಂತ ಇಟ್ಕೊಳ್ಳೋಣ, ರೈಟ್. ಫಸ್ಟ್ 1.txt ಅನ್ನೋದು ಏನ್ ಫೈಲ್ ಇದೆ ಅದನ್ನ ವಾಜಿದ್ ಅನ್ನುವಂತಹ ಫೋಲ್ಡರ್ ನಲ್ಲಿ ನಾ ಕಾಪಿ ಮಾಡ್ಕೋಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ, CP ಅಂತ ಒಂದು ಕಮಾಂಡ್ ಬರುತ್ತೆ, CP ಆಮೇಲೆ ಯಾವ ಫೈಲ್ ನ ನೀವು ಕಾಪಿ ಮಾಡ್ಕೋಬೇಕು ಅನ್ಕೊಂಡಿದೀರೋ ಆ ಫೈಲ್ ನೇಮ್ FIRST ಫಸ್ಟ್ ಡಾಟ್ TXT ಅಂತ ಕೊಡ್ತೀನಿ. ಸೊ ಅದಾದ್ಮೇಲೆ ಯಾವ ಫೋಲ್ಡರ್ ನಲ್ಲಿ ಕಾಪಿ ಮಾಡ್ಕೋಬೇಕು ಅನ್ಕೊಂಡಿದೀರಾ ಆ ಫೋಲ್ಡರ್ ನೇಮ್. ಸೊ ವಾಜಿದ್ ಅನ್ನುವಂತ ಫೋಲ್ಡರ್ ನಲ್ಲಿ ನಾನು ಏನ್ ಮಾಡ್ಬೇಕು, ನನ್ನ ಫೈಲ್ ನ ಕಾಪಿ ಮಾಡ್ಕೋಬೇಕು. ನೋಡಿ, CP ಕಾಪಿ ಫಸ್ಟ್ ಡಾಟ್ TXT ಟು ವಾಜಿದ್ ಅನ್ನುವಂತ ಫೋಲ್ಡರ್ಗೆ, ಸಿಂಪಲ್, ರೈಟ್. ಸೊ ಇಷ್ಟು ಕೊಟ್ಬಿಟ್ಟು ನಾನು ಎಂಟರ್ ಕೊಟ್ರೆ ನೋಡ್ಬೋದು ಇಲ್ಲಿ ನಂಗೆ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ರೈಟ್. ಸೊ ಇವಾಗ ಫಸ್ಟ್ ಡಾಟ್ TXT ವಾಜಿದ್ ಅನ್ನುವಂತಹ ಫೋಲ್ಡರ್ ನಲ್ಲಿ ಕಾಪಿ ಆಗಿದೆಯೋ ಅಥವಾ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು. ಸೊ ಅದಕ್ಕೆ ನಾನು ವಾಜಿದ್ ಅನ್ನುವಂತಹ ಫೋಲ್ಡರ್ ನಲ್ಲಿ ಎಂಟರ್ ಆಗಬೇಕಾಗತ್ತೆ. ಸೊ ಎಂಟರ್ ಆಗೋದಕ್ಕೆ ನಾವು ಯೂಸ್ ಮಾಡುವಂತಹ ಕಮಾಂಡ್ CD VAJED ವಾಜಿದ್, ರೈಟ್. ಸೊ ಎಂಟರ್ ಕೊಟ್ಟೆ. ಇವಾಗ ಡೆಸ್ಕ್ಟಾಪ್ ನಲ್ಲಿ ವಾಜಿದ್ ಅನ್ನುವಂತ ಫೋಲ್ಡರ್ ಇದೆ, ಆ ಫೋಲ್ಡರ್ ನಲ್ಲಿ ಎಂಟರ್ ಆಗಿದ್ದೀನಿ, ರೈಟ್. ಸೊ ಇವಾಗ ನೋಡ್ಬೋದು
PWD ಕೊಟ್ಟು ನೋಡೋಣ ಬೇಕಾದ್ರೆ. ಸೊ ನೋಡ್ಬೋದು ಇಲ್ಲಿ ಹೋಮ್, ಸ್ಕ್ರಿಪ್ಟ್ ಕಿಡಿ, ಡೆಸ್ಕ್ಟಾಪ್ ನಲ್ಲಿ ವಾಜಿದ್ ಅನ್ನೋಂಥ ಫೋಲ್ಡರ್ ಇದೆ, ಆ ಫೋಲ್ಡರ್ ನಲ್ಲಿ ಇದೀನಿ. ಸೊ ಇವಾಗ LS ಮಾಡಿ ನೋಡೋಣ. LS ಮಾಡಿ ನೋಡಿದಾಗ ನೋಡ್ಬೋದು first.txt ಕಾಣಿಸ್ತಾ ಇದೆ, ರೈಟ್. ಸೊ ಇವಾಗ first.txt ಏನೋ ಇಲ್ಲಿದೆ. ನಾವು ಬ್ಯಾಕ್ ಬರೋಣ, ಮತ್ತೆ ಬ್ಯಾಕ್ ಬರೋದಕ್ಕೆ ನಾವು ಯೂಸ್ ಮಾಡುವಂಥದ್ದು ಡಬಲ್ ಡಾಟ್ಸ್, ರೈಟ್. CD ಡಾಟ್ ನ ಯೂಸ್ ಮಾಡ್ಕೊಂತೀವಿ. ಬ್ಯಾಕ್ ಬಂದ್ವಿ. ಸೊ ಡೆಸ್ಕ್ಟಾಪ್ ನಲ್ಲಿ ಇದೀವಿ ಪ್ರೆಸೆಂಟ್ಲಿ. PWD ಕೊಟ್ಟು ನೋಡೋಣ. ಇವಾಗ ಪ್ರೆಸೆಂಟ್ಲಿ ಡೆಸ್ಕ್ಟಾಪ್ ನಲ್ಲಿ ಇದೀವಿ ನಾವು. ಇವಾಗ ನಾ ಏನ್ ಮಾಡ್ಬೇಕಂದ್ರೆ ಫಸ್ಟ್ 1.txt ನ ಕಂಪ್ಲೀಟ್ಲಿ ಮೂವ್ ಮಾಡ್ಬೇಕು. ಸೊ ಮೂವ್ ಮಾಡೋದಕ್ಕೆ ನಾ ಏನ್ ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಇದನ್ನ ನಾನು ರೀನೇಮ್ ಮಾಡ್ಕೊಳ್ಳೋಣ. ಏನಕ್ಕೆ ವಾಜಿದ್ ಅನ್ನುವಂಥ ಫೋಲ್ಡರ್ ನಲ್ಲಿ ಕೂಡ ಇದೇ ನೇಮ್ ಇಂದ ಸೇವ್ ಇದೆ, ರೈಟ್. ಸೊ ಇವಾಗ ಇದೇ ನೇಮ್ ಇಂದ ನಾನು ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಬೇಕಾದ್ರೆ ಮೂವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ದೆ ಅಂತ ಇಟ್ಕೊಳ್ಳಿ. ಮೂವ್ first.txt to VAJW ವಾಜಿದ್ ಅಂತ ಕೊಟ್ಟೆ. ಸೊ ಎಂಟರ್ ಮಾಡಿ ನೋಡೋಣ. ಸೊ ಮೂವ್ ಆಯ್ತು, ಬೇಸಿಕಲಿ ಮೂವ್ ಆಯ್ತು. ಲೆಟ್ ಮಿ ಚೆಕ್ ಒನ್ಸ್. CD ಅಂತ ಕೊಡೋಣ, VAJW ವಾಜಿದ್ಗೆ ಹೋಗೋಣ. ಸೊ ಸಾರಿ, CD VAJW ವಾಜಿದ್ ಫೈಲ್ LS. ಸೊ ಇಲ್ಲಿ ನೋಡ್ಬೋದು ಒಂದೇ ಫೈಲ್ ಇದೆ. ಬೇಸಿಕಲಿ ಏನಾಯ್ತು ಅಂದ್ರೆ ಅದು ಮೂವ್ ಏನೋ ಆಯ್ತು, ಬಟ್ ಅದ್ರ ಟೆಕ್ಸ್ಟ್ ಏನಿತ್ತು ಅದು ಇದ್ರೊಳಗಡೆ ಬಂದ್ಬಿಟ್ಟು ಶಿಫ್ಟ್ ಆಗ್ಬಿಟ್ಟಿವೆ ಅಷ್ಟೇ, ರೈಟ್. ಸೊ ಬೇಸಿಕಲಿ ನಾ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಸ್ಕ್ಯಾಟ್ ಮಾಡಿ ನೋಡೋಣ. ಸ್ಕ್ಯಾಟ್ FIRST first.txt. ಸೊ ದಿಸ್ ಈಸ್ ಮೈ ಫಸ್ಟ್ ಟೆಕ್ಸ್ಟ್ ಅಂತ ಇದೆ. ಇವಾಗ ನಾನು ಬರ್ತೀನಿ ಬ್ಯಾಕ್. ಸೊ CD ಬಂದ್ಬಿಟ್ಟು ಬ್ಯಾಕ್ ಬರ್ತೀನಿ ಡೆಸ್ಕ್ಟಾಪ್ ನಲ್ಲಿ ಮತ್ತೊಂದು ಏನ್ ಮಾಡ್ತೀನಿ, ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಕ್ಯಾಟ್ ಅಪೆಂಡ್ FIRST first 1.txt ಅಂತ, ರೈಟ್. ಸೊ TXT ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದ್ರೊಳಗಡೆ ಏನ್ ಮಾಡ್ತೀನಿ, ಹ್ಯಾಕಿಂಗ್ ಈಸ್ ಮೈ ಲೈಫ್ ಅಂತ ಹಾಕೋಣ. ಓಕೆ, ಸೊ ಇದನ್ನ ಏನ್ ಮಾಡೋಣ, ಎಂಟರ್ ಕೊಟ್ಬಿಟ್ಟು Ctrl+C ಕೊಟ್ಟು ಸೇವ್ ಮಾಡ್ಕೊಳ್ಳೋಣ. ಆಲ್ರೈಟ್. ಸೊ ಇವಾಗ ಏನಾಗಿದೆ ಅಂದ್ರೆ first.txt ನಲ್ಲಿ ಹ್ಯಾಕಿಂಗ್ ಈಸ್ ಮೈ ಲೈಫ್ ಅನ್ನೋದು ಅಪೆಂಡ್ ಆಗಿದೆ, ರೈಟ್. ಸೊ ಅದನ್ನ ನಾನು ಏನ್ ಮಾಡ್ತೀನಿ, ಇವಾಗ ವಾಜಿದ್ ಅನ್ನುವಂಥ ಫೋಲ್ಡರ್ ನಲ್ಲಿ ಮೂವ್ ಮಾಡ್ತೀನಿ. ವಾಜಿದ್ ಅನ್ನುವಂಥ ಫೋಲ್ಡರ್ ನಲ್ಲಿ ಆಲ್ರೆಡಿ first 1.txt ಅನ್ನುವಂಥ ಫೈಲ್ ಇದೆ. ಆ ಫೈಲ್ ಒಳಗಡೆ ಏನ್ ಕೊಟ್ಟಿದೀವಿ ನಾವು, ದಿಸ್ ಈಸ್ ಮೈ ಫಸ್ಟ್ ಟೆಕ್ಸ್ಟ್ ಅಂತ ಕೊಟ್ಟಿದೀವಿ, ರೈಟ್. ಸೊ ಇವಾಗ ಮೂವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಆಮೇಲೆ ಆ first.txt ನ ಹೋಗ್ಬಿಟ್ಟು ರೀಡ್ ಮಾಡೋಣ ಏನಿರುತ್ತೆ ಅಂತ, ರೈಟ್. ಸೊ ಇವಾಗ ಏನ್ ಮಾಡ್ತೀನಿ ನಾನು, ಕಾಪಿ first.txt ಟು ವಾಜಿದ್, ರೈಟ್. ಸೊ ಎಂಟರ್ ಕೊಟ್ಟೆ, ಕಾಪಿ ಆಯ್ತು ಬೇಸಿಕಲಿ ಇದು. ಮತ್ತೆ ನಾವು ಮೂವ್ ಮಾಡಬೇಕಾಗಿತ್ತು. ಮೂವ್ first.txt ಟು ವಾಜಿದ್ ಮೂವ್ ಮಾಡಿದೆ. ಸೊ ಇವಾಗ ಹೋಗೋಣ CD VAJW ವಾಜಿದ್ ಅನ್ನುವಂಥ ಫೋಲ್ಡರ್ಗೆ. ಸೊ LS ಮಾಡೋಣ. ಇಲ್ಲಿ first.1.txt ಅಂತ ಇದೆ. ಸೊ ಅದನ್ನ ನಾವು ಏನ್ ಮಾಡೋಣ, ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಬೇಸಿಕಲಿ ಏನಾಗ್ಬಿಡ್ತು ಅಂದ್ರೆ ಇದ್ರೊಳಗಡೆ ನಾವೇನಂತ ಕೊಟ್ಟಿದ್ವಿ, ದಿಸ್ ಈಸ್ ಮೈ ಫಸ್ಟ್ ಟೆಕ್ಸ್ಟ್ ಅಂತ ಇತ್ತು. ಬಟ್ ನಾವು ಮೂವ್ ಮಾಡಿದಾಗ ಏನಾಯ್ತು ಅಂದ್ರೆ ಹ್ಯಾಕಿಂಗ್ ಈಸ್ ಮೈ ಲೈಫ್ ಅಂತ ಅದು ಏನ್ ಟೆಕ್ಸ್ಟ್ ಇದೆ ಕಂಪ್ಲೀಟ್ಲಿ ರೀಪ್ಲೇಸ್ ಆಗ್ಬಿಡ್ತು, ರೈಟ್. ಸೊ ಸೇಮ್ ನೇಮ್ ಇತ್ತು ಅಂದ್ರೆ ಈ ರೀತಿ ರೀಪ್ಲೇಸ್ ಆಗುತ್ತೆ. ನಿಮ್ಗೆ ರೀಪ್ಲೇಸ್ ಆಗಬಾರ್ದು, ಎರಡು ಡಿಫ್ರೆಂಟ್ ಫೈಲ್ ಆಗಿ ಸೇವ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ನೇಮ್ ನ ಚೇಂಜ್ ಮಾಡಬೇಕು, ಆಮೇಲೆ ಅದನ್ನ ಮೂವ್ ಮಾಡಬೇಕು, ರೈಟ್. ಸೊ ಐ ಹೋಪ್ ಮೂವ್ ಮಾಡೋದು, ಕಾಪಿ ಮಾಡೋದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಇವಾಗ ನೋಡೋಣ ಫೋಲ್ಡರ್ಸ್ ನ ಡಿಲೀಟ್ ಮಾಡೋದು ಹೆಂಗೆ ಅಂತ, ರೈಟ್. ಸೊ ಫೋಲ್ಡರ್ ನ ಡಿಲೀಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ನಾ CD ಡೆಸ್ಕ್ಟಾಪಿಗೆ ವಾಪಸ್ ಎಂಟರ್ ಆಗ್ತೀನಿ. ಇವಾಗ ವಾಜಿದ್ ಅನ್ನೋದು ಒಂದು ಫೋಲ್ಡರ್ ಇದೆ, ಬಟ್ ಇದನ್ನ ಡಿಲೀಟ್ ಮಾಡೋದು ಬೇಡ. ಫಸ್ಟ್ ಇನ್ನೊಂದು ಏನ್ ಮಾಡೋಣ, ಎಂಟಿ ಫೋಲ್ಡರ್ ನ ಕ್ರಿಯೇಟ್ ಮಾಡೋಣ. ಆ ಎಂಟಿ ಫೋಲ್ಡರ್ ನ ವಾಜಿದ್ 1 ಅಂತ ಸೇವ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಫೋಲ್ಡರ್ ನಲ್ಲಿ ಬೇಸಿಕಲಿ ಯಾವುದೇ ರೀತಿಯಾದಂತಹ ಫೈಲ್ ಇಲ್ಲ. ಸೊ ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ನಾನು, ಸಿಂಪಲ್ ಕಮಾಂಡ್ ನ ಕೊಡ್ತೀನಿ. RMDIR ಅಂತ ಕೊಟ್ಬಿಟ್ಟು ನೇಮ್ ಕೊಡ್ತೀನಿ, VAJWED ವಾಜಿದ್ 1 ಅಂತ. ಸೊ ಇದು ರಿಮೂವ್ ಆಗುತ್ತೆ, ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡ್ಬೋದು 1 ಅಂತ ಕೊಟ್ಟೆ. ಇಲ್ಲಿ ನೋಡ್ಬೋದು ವಾಜಿದ್ 1 ಅಂತ ಏನ್ ಫೋಲ್ಡರ್ ಇತ್ತು ಅದು ಡಿಲೀಟ್ ಆಗ್ಬಿಡ್ತು. ಬಟ್ ಇವಾಗ ಅದೇ ಕಮಾಂಡ್ ನ ಏನ್ ಮಾಡ್ತೀನಿ ನಾನು, ವಾಜಿದ್ ಅನ್ನುವಂತಹ ಫೋಲ್ಡರ್ ಮೇಲೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಈ ಫೋಲ್ಡರ್ ನ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ನೋಡೋದು ವಾಜಿದ್ ರಿಮೂವ್ DIR ವಾಜಿದ್ ಅಂತ ಕೊಟ್ಟಿದ್ದೀನಿ. ಆಕ್ಚುಲಿ 1 ಕೊಟ್ಟಿಲ್ಲ ನಾನು, ರೈಟ್. ಸೊ 1 ಕೊಟ್ಟಿಲ್ಲ, ನೀವು ಕನ್ಫ್ಯೂಸ್ ಆಗಬೇಡಿ. ಅದು ತಾನೇ ಏನಾಗ್ತಾ ಇದೆ, ಬರ್ತಾ ಇದೆ, ರೈಟ್. ಸೊ ಆಪ್ಷನ್ಸ್ ಕೊಡ್ತಾ ಇದೆ, ವಾಜಿದ್ 1 ಅಂತ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆಯಾ ನೀನು ಅಂತಂದ್ರೆ ಹಿಂದ್ಗಡೆ ಆಲ್ರೆಡಿ ಒಂದು ಕಮಾಂಡ್ ನ ಕೊಟ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ ಅಂದ್ರೆ ಸೇಮ್ ನೇಮ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ, ರೈಟ್. ಸೊ ನಾವು 1 ಕೊಟ್ಟಿಲ್ಲ ಅಲ್ಲಿ, ಆ ರಿಮೂವ್ ಡೈರೆಕ್ಟ್ರಿ ವಾಜಿದ್ ಅಂತ ಅಷ್ಟೇ ಕೊಡ್ತಾ ಇದ್ದೇನೆ. ಸೊ ಎಂಟರ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ರಿಮೂವ್ RM ಡೈರೆಕ್ಟ್ರಿ ಫೇಲ್ಡ್ ಟು ರಿಮೂವ್ ವಾಜಿದ್ ಅಂತ ಬರ್ತಾ ಇದೆ, ಡೈರೆಕ್ಟ್ರಿ ನಾಟ್ ಎಂಟಿ. ಅಂದ್ರೆ ವಾಜಿದ್ ಅನ್ನುವಂಥ ಫೋಲ್ಡರ್ ನಲ್ಲಿ ಆಲ್ರೆಡಿ ಫೈಲ್ಸ್ ಗಳು ಇದಾವೆ. ಸೊ ಹಿಂಗಾಗಿ ನಾ ಡೈರೆಕ್ಟ್ರಿನ ರಿಮೂವ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ RM ಅಂತ ಕೊಟ್ಬಿಟ್ಟು ಸ್ಪೇಸ್ ಕೊಡಿ, ಆಮೇಲೆ -R ನ ಯೂಸ್ ಮಾಡ್ತೀವಿ. -R ಬೇಸಿಕಲಿ ಸ್ವಿಚ್
ಅಂದ್ರೆ ಸ್ವಿಚ್ ಅಂದ್ರೆ ಏನು, ಜಸ್ಟ್ ಒಂದು ಕಮಾಂಡ್ ಅಂತ ಹೇಳಿ ಇಟ್ಕೊಳ್ಳಿ ನಿಮ್ಗೆ. ಆಗ ಸ್ವಿಚ್ ಬೇಸಿಕಲಿ ಯಾವ ರೀತಿ ವರ್ಕ್ ಮಾಡ್ತವೆ ಅಂದ್ರೆ ಫೋರ್ಸ್ ಮಾಡ್ಬೋದು, ನೀವು ಏನಾದ್ರೂ ಮಾಡ್ಬೋದು. ಓಕೆ, ಸ್ವಿಚ್ ಅಂತ ಹೇಳಿ ನಾವು ಕೊಡ್ತೀವಿ ಬೇಸಿಕಲಿ. ಓಕೆ, ಡಿಫ್ರೆಂಟ್ ವರ್ಕ್ಸಿಗೋಸ್ಕರ ಯೂಸ್ ಮಾಡೋದಕ್ಕೆ ನಾವು ಸ್ವಿಚಸ್ಗಳನ್ನ ಯೂಸ್ ಮಾಡ್ಕೊತೀವಿ. ಸೊ ಸ್ವಿಚ್ ಏನ್ ಬೇಸಿಕಲಿ ಯೂಸ್ ಆಗುತ್ತೆ ಅಂದ್ರೆ ರಿಕರ್ಸಿವ್ಲಿ ಅಂದ್ರೆ ಫೋರ್ಸ್ಫುಲಿ ಅಂತ ಹೇಳಿ ಇಟ್ಕೊಳ್ಳಿ, ಅದು ಏನ್ ಮಾಡುತ್ತೆ, ವಾಸಿದ್ ಅನ್ನುವಂತಹ ಡೈರೆಕ್ಟರ್ ನ ಡಿಲೀಟ್ ಮಾಡುತ್ತೆ. ಓಕೆ, ರಿಮೂವ್ -r ಅಂದ್ರೆ ಒಂದು ಸ್ವಿಚ್ ನ ಕೊಟ್ವಿ, ಆರ್ ಅನ್ನುವಂತಹ ಸ್ವಿಚ್ ನ ಕೊಟ್ವಿ, ಆಮೇಲೆ ನಾವ್ ಏನ್ ಮಾಡ್ಬೇಕು, ಫೋಲ್ಡರ್ ನೇಮ್ ಕೊಡ್ಬೇಕು. ಓಕೆ, ಫೋಲ್ಡರ್ ನೇಮ್ ಕೊಟ್ಕೊ ಎಂಟರ್ ಕೊಟ್ರೆ ಇವಾಗ ನೋಡ್ಬೋದು ನಮಗೆ ವಾಸಿದ್ ಅನ್ನುವಂತಹ ಫೋಲ್ಡರ್ ಏನಾಯ್ತು, ಕಂಪ್ಲೀಟ್ಲಿ ಡಿಲೀಟ್ ಆಗೋಯ್ತು. ಸೊ ಇದು ಯಾವ ರೀತಿ ಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡೋದು, ಅದನ್ನ ಆಡ್ ಮಾಡೋದು ಹೆಂಗೆ, ಡಿಲೀಟ್ ಮಾಡೋದು ಹೆಂಗೆ, ಅದ್ರೊಳಗಡೆ ರೈಟ್ ಮಾಡೋದು ಹೆಂಗೆ, ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ವಿ. ಇನ್ನೂ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ. ಸೊ ಬೇಸಿಕಲಿ ಇನ್ನೊಂದು ಕಮಾಂಡ್ ಬಗ್ಗೆ ಹೇಳಬೇಕಾಗಿತ್ತು, ನಾನು ಬೇಸಿಕಲಿ ಹೇಳಕ್ ಆಗ್ಲಿಲ್ಲ, ಏನಕ್ಕೆ ಅದನ್ನ ಸ್ಟಾರ್ಟಿಂಗ್ ನಲ್ಲಿ ಹೇಳಬೇಕಾಗಿತ್ತು ನಾನು. ಯಾವ ಕಮಾಂಡ್ ಅಂದ್ರೆ apt get, ಓಕೆ, ಸೊ apt get update, ಓಕೆ, ಅಪ್ಡೇಟ್, ರೈಟ್. ಸೊ ಅದಾದ್ಮೇಲೆ ಆಪರೇಟರ್ಸ್ಗಳನ್ನ ಯೂಸ್ ಮಾಡ್ಕೊಂತೀವಿ, ದ್ಯಾಟ್ಸ್ ಆ್ಯಂಡ್ ಆಪರೇಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು 2 ಕಮಾಂಡ್ಸ್ಗಳನ್ನ ಎಟ್ ಎ ಟೈಮ್ ಏನ್ ಮಾಡ್ಬೋದು, ರನ್ ಮಾಡ್ಬೋದು. ಓಕೆ, apt get update ಅಂತ ಕೊಟ್ಬಿಟ್ಟು ಆ್ಯಂಡ್ ಅಂತನೂ ಕೊಡ್ಬೋದು, ಅಥವಾ ನೀವು ಪೈಪ್ಲೈನ್ ಸಿಂಬಲ್ಸ್ಗಳನ್ನ ಕೊಡ್ಬೋದು. ಆಲ್ ರೈಟ್. ಸೊ ಈ ರೀತಿ ನಾವು ಏನ್ ಮಾಡ್ತೀವಿ ಬೇಸಿಕಲಿ ಅಂದ್ರೆ ಆಮೇಲೆ ಸೆಮಿಕೋಲನ್ ಕೂಡ ಯೂಸ್ ಮಾಡ್ಕೋಬಹುದು, ರೈಟ್. ಸೊ ನಾವ್ ಏನ್ ಮಾಡ್ತೀನಿ ಇವಾಗ, ಆ್ಯಂಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು apt get update ಆ್ಯಂಡ್ apt get upgrade ನ ಯೂಸ್ ಮಾಡ್ಕೊತೀನಿ. ಅಪ್ಗ್ರೇಡ್, GRAD, ಅಪ್ಗ್ರೇಡ್. ಓಕೆ, ಸೊ ಎಂಟರ್ ಕೊಟ್ರೆ, ಸೊ ವೇಟ್ ಅ ಮಿನಿಟ್, ರೀಡಿಂಗ್ ಪ್ಯಾಕೇಜಸ್ ಲಿಸ್ಟ್ ಡನ್, ಕುಡ್ ನಾಟ್ ಓಪನ್ ಲಾಗ್ ಫೈಲ್ ವೇರಿಯಬಲ್ಸ್. ಬೇಸಿಕಲಿ ನಾನು ಇಲ್ಲಿ ಸೂಡೋ ಕೊಡ್ಬೇಕಾಗಿತ್ತು, ಏನಕ್ಕೆ ನಾನು ರೂಟ್ ಯೂಸರ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಸುಡೋ, ಸೊ apt get update ಆ್ಯಂಡ್ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಎಂಟರ್ ಕೊಟ್ಟೆ, ಪಾಸ್ವರ್ಡ್ ಕೇಳ್ತಾ ಇದೆ, ನೀವು ಪಾಸ್ವರ್ಡ್ನ ಪ್ರೊವೈಡ್ ಮಾಡ್ಬೋದು. ಇಲ್ಲಿ ಒಂದು ಬ್ಯೂಟಿಫುಲ್ ಫೀಚರ್ ಇಲ್ಲೂ ಒಂದಿದೆ, ಏನು ಗೊತ್ತಾ, ನೀವು ಪ್ರತಿ ಸಲ ಪಾಸ್ವರ್ಡ್ನ ಟೈಪ್ ಮಾಡಿ ಇಲ್ಲಿ ಪಾಸ್ವರ್ಡ್ ವಿಸಿಬಲ್ ಆಗೋದೇ ಇಲ್ಲ, ನೋಡ್ತಾ ಇರ್ಬೋದು ಇಲ್ಲಿ. ನಾನು ಆ್ಯಕ್ಚುಲಿ ಪಾಸ್ವರ್ಡ್ನ ಟೈಪ್ ಮಾಡಿದ್ದೀನಿ, ಬಟ್ ಪಾಸ್ವರ್ಡ್ ಏನಾಗ್ತಾ ಇಲ್ಲ, ವಿಸಿಬಲ್ ಆಗ್ತಾ ಇಲ್ಲ, ರೈಟ್. ಸೊ ಎಂಟರ್ ಮಾಡೋಣ. ಸೊ ವರ್ಕಿಂಗ್ ಏನಾಗುತ್ತೆ ಅಂದರೆ ನಿಮ್ದು ಅಷ್ಟು ಪ್ಯಾಕೇಜಸ್ಗಳು ಏನಿದಾವೆ ಅವು ಅಷ್ಟು ಅಪ್ಡೇಟ್ ಆಗ್ತವೆ. ಪೈಥಾನ್ ಆಗಿರ್ಬೋದು, ಪಿಪ್ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಪ್ಯಾಕೇಜಸ್ಗಳು ಏನು ಪ್ರೀ ಇನ್ಸ್ಟಾಲ್ಡ್ ಇರ್ತವೆ ಅಂತಹ ಪ್ಯಾಕೇಜಸ್ಗಳನ್ನ ಇದು ಏನು ಮಾಡುತ್ತೆ ಅಂದರೆ ಅಪ್ಗ್ರೇಡ್ ಮಾಡುತ್ತೆ, ಅಪ್ಡೇಟ್ ಮಾಡುತ್ತೆ. ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಎರ್ರರ್ಸ್ಗಳು ಬರಲ್ಲ ಇನ್ ಫ್ಯೂಚರ್ ನೀವು ವರ್ಕ್ ಮಾಡುವಂತಹ ಟೈಮ್ನಲ್ಲಿ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಆಪರೇಟಿಂಗ್ ಸಿಸ್ಟಮ್ಸ್ನ ಏನು ಮಾಡಿ, ಇನ್ಸ್ಟಾಲ್ ಆದಮೇಲೆ ಏನು ಮಾಡಬೇಕಂದ್ರೆ apt ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಲೇಬೇಕು. ಯಾವುದೇ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳಿ, ಯುಬಂಟು ಆಗಿರಲಿ, ಕಾಲ್ ಲಿನಕ್ಸ್ ಆಗಿರಲಿ, ಯಾವುದೇ ಆಗಲಿ, ಅದನ್ನ ಇನ್ಸ್ಟಾಲ್ ಮಾಡಿಸಿದ ತಕ್ಷಣ ನೀವೇನು ಮಾಡಬೇಕು, apt ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಇವು ಎರಡನ್ನೂ ಮಾಡಿಸ್ಬೇಕು, ರೈಟ್. ಸೊ ಇದು ಇನ್ಸ್ಟಾಲ್ ಆಗಲಿ, ಅಪ್ಗ್ರೇಡ್ ಅಥವಾ ಅಪ್ಡೇಟ್ ಆಗಲಿ. ಸೊ ಫೈನಲಿ ಹಿಯರ್ ವಿ ಗೋ, ನಾವು ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಕೂಡ ಮಾಡ್ಕೊಂಡ್ವಿ. ಕಂಟ್ರೋಲ್ ಎಲ್ಲಿ ಮಾಡ್ಕೊಳ್ಳೋಣ, ನೀವು ಪೇಜಿಗೆ ಬರ್ತೀವಿ. ಸೊ ಅದೇ ರೀತಿ apt ಅಪ್ಡೇಟ್ ಅಪ್ಗ್ರೇಡ್ ಯಾವ ರೀತಿ ಮಾಡ್ಕೊಂಡು, ಅದೇ ರೀತಿ ನೀವು ಪ್ಯಾಕೇಜಸ್ಗಳನ್ನ, ಹೊಸ ಪ್ಯಾಕೇಜಸ್ಗಳನ್ನ ಕೂಡ ಏನು ಮಾಡ್ಕೋಬಹುದು, ಇನ್ಸ್ಟಾಲ್ ಮಾಡ್ಕೋಬಹುದು. ಲೈಕ್ apt get install ಗೆಡಿಟ್ ಅಂತ ಕೊಡೋಣ, ರೈಟ್. ಸೊ ಗೆಡಿಟ್ ಎಂಟರ್ ಕೊಟ್ಟೆ, ರೂಟ್, ಮತ್ತೆ ರೂಟ್ ಪರ್ಮಿಷನ್ ಕೇಳ್ತಾ ಇದೆ. ಸೊ ನಾನು ರೂಟ್ ಇಲ್ಲ ಇಲ್ಲಿ ಅಂದರೆ ಮತ್ತೆ ಏನು ಮಾಡಬೇಕು, ಸೂಡೋ ಕೊಡಬೇಕು, ರೈಟ್. ಸೊ apt get ನೀವು ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ರೂಟ್ ಪರ್ಮಿಷನ್ ಇರಬೇಕಾಗುತ್ತೆ. ಸೊ ಅದಕ್ಕೆ ಪ್ರತಿ ಸಲ ನಾವು ಸೂಡೋನ ಯೂಸ್ ಮಾಡ್ಕೊತೀವಿ. ಸೊ ಎಂಟರ್ ಕೊಟ್ಟೆ, ಇದು ಏನಾಗ್ತಾ ಇದೆ, ಕೇಳ್ತಾ ಇದೆ, ಡು ಯು ವಾಂಟ್ ಟು ಇನ್ಸ್ಟಾಲ್, ಎಸ್ ನಾ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ, ವಾಯ್ ಅಂತ ಕೊಟ್ಟೆ, ವರ್ಕಿಂಗ್ ನಡೀತಾ ಇದೆ. ಸೊ ಗೆಡಿಟ್ ಬೇಸಿಕಲಿ ಏನಂದರೆ ಒಂದು ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ಬೋದು. ಸೊ ಟೆಕ್ಸ್ಟ್ಗಳನ್ನ ಎಡಿಟ್ ಮಾಡೋದಕ್ಕೋಸ್ಕರ ಗೆಡಿಟ್ನ ನಾವು ಯೂಸ್ ಮಾಡ್ಕೊತೀವಿ. ಬ್ಯೂಟಿಫುಲ್ ಇದೆ. ಸೊ ಅದನ್ನ ನಾನು ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಇವಾಗ ಬೇಸಿಕಲಿ. ಮೊದಲು ಯೂಸರ್ ಫ್ರೆಂಡ್ಲಿ ಯಾವ್ಯಾವ ಬರ್ತಾ ಇದ್ದಾವೆ ಅವನ್ನೇ ಯೂಸ್ ಮಾಡ್ಕೊತಾರೆ. ಲೀಫ್ ಅಂತ ಬರುತ್ತೆ, ಸೊ ತುಂಬಾ ಬರ್ತಾವೆ ಇದ್ರ ಖಾಲಿ ಒಳಗಡೆ, ಬಟ್ ಅವು ವರ್ಕ್ ಆಗ್ತಾ ಇಲ್ಲ ಬೇಸಿಕಲಿ. ಅಂದರೆ ಕನ್ಫ್ಯೂಷನ್ ಜಾಸ್ತಿ ಆಗಿಬಿಡುತ್ತೆ ಯೂಸ್ ಮಾಡುವಂಥ ಟೈಮಲ್ಲಿ. ಅದಕ್ಕೆ ನಾವು ಗೆಟ್ ಅನ್ನೋ ಒಂದು ಹೊಸ ಪ್ಯಾಕೇಜ್ನ ನೋಡಿದೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನೋಡ್ಬೋದು ಪ್ಯಾಕೇಜ್ ಕೂಡ ಇನ್ಸ್ಟಾಲ್ ಆಗಿದೆ. ನಾವೇನು ಮಾಡೋಣ, ಕಂಟ್ರೋಲ್ ಎಲ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಡೆಸ್ಕ್ಟಾಪ್ನಲ್ಲೇ. ಸೊ ಯೂಸಿಂಗ್ ಅ ಗೆಡಿಟ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. first.txt ಅಂತ ಎಂಟರ್ ಕೊಟ್ಟೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಒಂದು ಫೈಲ್ ಕ್ರಿಯೇಟ್ ಆಯಿತು, ಅಂದರೆ ಫೈಲ್ ಬರ್ತಾ ಇದೆ. ಇಲ್ಲಿ ಏನು ಮಾಡ್ತೀನಿ ಇವಾಗ, VAJWD ವಾಸಿದ್ ಇಸ್ ಅ ಹ್ಯಾಕರ್ ಅಂತ ಕೊಡೋಣ. ಸೊ HSCK ಹ್ಯಾಕರ್ ಅಂತ ಕೊಟ್ಬಿಟ್ಟು ಇನ್ನೇನು ಮಾಡ್ತೀನಿ, ಸೇವ್ ಮಾಡ್ತೀನಿ. ಓಕೆ, ಸೇವ್ ಮಾಡಿದಾಗ ಇಲ್ಲಿ ನೋಡ್ಬೋದು first.txt ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿ ನಮ್ಮ ಹತ್ರ ಬರ್ತಾ ಇದೆ. ಸೊ ಸಿಂಪಲ್ ಇದೆ, ಯೂಸ್ ಮಾಡೋದಕ್ಕೆ ಯೂಸರ್ ಫ್ರೆಂಡ್ಲಿ ಆಗಿದೆ. ಸೊ ಅದಕ್ಕೋಸ್ಕರ ಈ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಿಸಿದೆ ನಿಮಗೆ. ಓಕೆ, ಸೊ ಯೂಸರ್ ಫ್ರೆಂಡ್ಲಿ ಅಂತ ಹೇಳಿ ಹೇಳ್ಬೋದು ಇದು ಗೆಡಿಟ್ನ. ಆಲ್ ರೈಟ್.
ಸೊ ಫಸ್ಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಕ್ರಿಯೇಟ್ ಆಗಿದೆ ಕ್ಲೋಸ್ ಮಾಡ್ಕೊಳ್ಳೋಣ, ರೈಟ್. ಸೊ ಇದನ್ನ ಎ ಪಿ ಟಿ ಗೆಟ್ ಇದನ್ನ ಇನ್ಸ್ಟಾಲ್ ಮಾಡಿಸೋದು ಇನ್ನೊಂದು ರೀಸನ್ ಏನಂದ್ರೆ ಎ ಪಿ ಟಿ ಗೆಟ್ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ನಾನು ತೋರಿಸ್ತೇನೆ ನಿಮಗೆ. ಓಕೆ, ಸೊ ಇದನ್ನ ಮಾಡ್ಕೊಳ್ಳೋಣ, ಕ್ಲಿಯರ್ ಮಾಡ್ಕೊಳ್ಳೋಣ. ಆಲ್ ರೈಟ್. ಸೊ ಇವಾಗ ಮತ್ತೆ ಫಸ್ಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್. ಓಕೆ, ಸೊ ರಿಕರ್ಸಿವ್ ಅಂತ ಬರ್ತಾ ಇದೆ, ರಿಕರ್ಸಿವ್ ವಾಜಿದ್ ಅಂತ ಬಂತು. ನಂಗೆ ಬೇಕಾಗಿಲ್ಲ ವಾಜಿದ್, ನಂಗೆ ಯಾವ್ದು ಬೇಕು ಫಸ್ಟ್ ಡಾಟ್ ಟಿ ಎಕ್ಸ್ ಟಿ, ರೈಟ್. FIR, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ ಅದಕ್ಕೆ ಅಂತಾನೆ FIERST ಆಗಿಬಿಟ್ಟಿದೆ. ಫಸ್ಟ್ ಡಾಟ್ ಟಿ ಎಕ್ಸ್ ಟಿ ಎಂಟರ್. ಸೊ ಹೋಗಿತ್ತು. ಆಲ್ ರೈಟ್. ಇವಾಗ ಮಾತಾಡೋಣ ಪರ್ಮಿಷನ್ಸ್ ಬಗ್ಗೆ. ಸೊ ಪರ್ಮಿಷನ್ ಬಗ್ಗೆ ಮಾತಾಡ್ಲಾ ಅಥವಾ ಯೂಸರ್ಸ್ಗಳ ಬಗ್ಗೆ ಮಾತಾಡ್ಲಾ, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನನಗೆ, ರೈಟ್. ಸೊ ಲೆಟ್ ವಿ ಥಿಂಕ್. ಸೊ ಇವಾಗ ಡಿಸ್ಕಸ್ ಮಾಡೋಣ ಯೂಸರ್ಸ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ಸೊ ರೈಟ್. ಸೊ ಯೂಸರ್ನ ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಹತ್ರ ಇರೋದು ಸಿಂಪಲ್ ಕಮಾಂಡ್ ಯಾವುದಪ್ಪ ಅಂತಂದರೆ ಯೂಸರ್ ಆ್ಯಡ್. ಓಕೆ, ಸೊ ಈ ಕಮಾಂಡ್ನ ಕೊಟ್ಬಿಟ್ಟು ನೀವು ಏನು ಮಾಡ್ಬೋದು, ಯೂಸರ್ಸ್ನ ಆ್ಯಡ್ ಮಾಡ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಯೂಸರ್ ನೇಮ್ನ ಕೊಡ್ತೀನಿ. ಸೊ ಇಲ್ಲಿ ನಾನು ವಾಜಿದ್ ಅನ್ನುವಂತಹ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ತೀನಿ, ರೈಟ್. ಸೊ ಇವಾಗ ನಾನು ಏನಾದರೂ ಬರೀ ಎಂಟರ್ ಅಂತ ಕೊಟ್ಟರೆ ಇವಾಗ ನನ್ನ ಹತ್ರ ಪರ್ಮಿಷನ್ ಇಲ್ಲ. ಏನಕ್ಕೆಂದರೆ ಯೂಸರ್ನ ಆ್ಯಡ್ ಮಾಡೋದಾಗಿರಲಿ ಅಥವಾ ಯೂಸರ್ನ ಡಿಲೀಟ್ ಮಾಡೋದಾಗಿರಲಿ ರೂಟ್ಗಷ್ಟೇ ಪರ್ಮಿಷನ್ ಇರುತ್ತೆ. ಓಕೆ, ನಾನಿವಾಗ ರೂಟ್ ಆಗಿ ಲಾಗಿನ್ ಆಗಿಲ್ಲ. ಇಲ್ಲಿ ನೋಡ್ಬೋದು ನಾನು ಏನಿದ್ದೀನಿ, ಸ್ಕ್ರಿಪ್ಟ್ ಕಿಡಿ ಅನ್ನುವಂಥ ಒಬ್ಬ ಯೂಸರ್ ಇದ್ದೀನಿ. ಸೊ ಒಬ್ಬ ಯೂಸರ್ ಇನ್ನೊಬ್ಬ ಯೂಸರ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ದ್ಯಾಟ್ಸ್ ವೈ ಐ ಶುಡ್ ಲಾಗಿನ್ ಇನ್ ಟು ರೂಟ್. ಅಲ್ಲ, ಐ ಶುಡ್ ಲಾಗಿನ್ ಆಸ್ ಅ ರೂಟ್ ಯೂಸರ್, ರೈಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ ಸೂಡೋ ಅಂತ ಕೊಡ್ತೀನಿ. ಸೂಡೋ ಅಂತ ಕೊಟ್ಬಿಟ್ಟು ಸ್ವಿಚ್ ಯೂಸರ್ ಮಾಡ್ಕೊತೀನಿ. ಓಕೆ, ಸ್ವಿಚ್ ಯೂಸರ್ ಬೇಸಿಕಲಿ ಇದು ಆ್ಯಡ್ ವಾಜಿದ್ ಅಂತ ಏನು ಬರ್ತಾ ಇದೆ, ಇದು ಆ್ಯಕ್ಚುಲಿ ನಾನು ಟೈಪ್ ಮಾಡಿಲ್ಲ, ಅದೇ ಬರ್ತಾ ಇದೆ. ಓಕೆ, ಡೋಂಟ್ ವರಿ, ನಾವು ವಾಜಿದ್ ಟೈಪ್ ಮಾಡಿಲ್ಲ, ಬರೀ ಏನಂತ ಟೈಪ್ ಮಾಡಿದ್ದೀನಿ, ಸೂಡೋ SU ಅಂತ ಟೈಪ್ ಮಾಡಿದ್ದೀನಿ. ಓಕೆ, ವಾಜಿದ್ನ ಇಗ್ನೋರ್ ಮಾಡಿ, ಜಸ್ಟ್ ಇಗ್ನೋರ್ ದಿಸ್ ಸ್ಟಫ್. ಓಕೆ, ಸೊ ಸೂಡೋ SU ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಮುಂದ್ಗಡೆ ನೀವು ಯಾವುದೇ ರೀತಿಯಾದಂಥ ಯೂಸರ್ ನೇಮ್ನ ಕೊಡಲಿಲ್ಲ ಅಂದರೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ನಾವು ರೂಟ್ ಆಗಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ. ಸೊ ನಾನು ಇವಾಗ ಏನು ಮಾಡ್ತೀನಿ, ಸೂಡೋ SU ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ನೋಡ್ಬೋದು ಇಲ್ಲಿ ರೂಟ್ ಆಗಿ ನಾನು ಏನಾದೆ, ಲಾಗಿನ್ ಆದೆ. ಬೇಸಿಕಲಿ ಇಲ್ಲಿ ಇನ್ನೂ ಒಂದು ಏನಿರುತ್ತೆ ಅಂದರೆ ನಿಮಗೆ ಲೆಟ್ ಮಿ ಶೋ ಫ್ರಮ್ ಫಸ್ಟ್. ಓಕೆ, ಇವಾಗ ಹೊಸ ಟರ್ಮಿನಲ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಟರ್ಮಿನಲ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ನಾನು ಸೂಡೋ SU ಅಂತ ಕೊಡ್ತೀನಿ. ಸೊ ಸೂಡೋ SU ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ನನಗೆ ಪಾಸ್ವರ್ಡ್ ರಿಕ್ವೈರ್ ಇರುತ್ತೆ ನಾನು ರೂಟ್ ಆಗಿ ಲಾಗಿನ್ ಆಗೋಕ್ಕೆ. ನೋಡಿ ಎಂಟರ್ ಕೊಟ್ಟೆ, ಪಾಸ್ವರ್ಡ್ ಫಾರ್ ಸ್ಕ್ರಿಪ್ಟ್ ಕಿಡಿ. ಸ್ಕ್ರಿಪ್ಟ್ ಕಿಡಿ ಯೂಸರ್ ನೇಮ್ದು ಪಾಸ್ವರ್ಡ್ ಏನಿದೆ ಅದನ್ನ ನಾನು ಅಪ್ಲೈ ಮಾಡಿದಾಗ ಅಂದರೆ ಕೊಟ್ಟಾಗ ಮಾತ್ರ ಏನಾಗುತ್ತೆ, ನಾನು ರೂಟ್ ಆಗಿ ಲಾಗಿನ್ ಆಗ್ಬೋದು. ಓಕೆ, VAJED ವಾಜಿದ್ ಅಂತ ಕೊಟ್ಟೆ ನಾನು. ಬೇಸಿಕಲಿ ನಿಮ್ಗೆ ಇಲ್ಲಿ ಎಲ್ಲೂ ಪಾಸ್ವರ್ಡ್ ಎಂಟರ್ ಮಾಡಿರೋದು ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಇದೊಂದು ಫೀಚರ್ ಅಂತ ಹೇಳ್ಬೋದು ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ಗಳದ್ದು. ಏನಾಗುತ್ತೆ ಅಂದರೆ ಅಲ್ಲಿ ನಾವು ಕೊಟ್ಟಿರುವಂತಹ ಪಾಸ್ವರ್ಡ್ ಏನಾಗುತ್ತೆ, ವಿಸಿಬಲ್ ಆಗಲ್ಲ, ರೈಟ್. ಸೊ ಇವಾಗ ವಾಜಿದ್ ಅಂತ ನನ್ನ ಪಾಸ್ವರ್ಡ್ ಇತ್ತು, ಪಾಸ್ವರ್ಡ್ ಕೊಟ್ಟು ಎಂಟರ್ ಕೊಟ್ಟೆ. ನೋಡಿ ನಾನು ಲಾಗಿನ್ ಆದೆ ಆಸ್ ಅ ರೂಟ್. ಓಕೆ, ಹಿಯರ್ ವಿ ಗೋ. ನಾವು ಇವಾಗ ಏನಾಗಿದ್ದೀನಿ, ರೂಟ್ ಆಗಿ ಲಾಗಿನ್ ಆಗಿದ್ದೀನಿ. ಸೊ ರೂಟ್ ಆಗಿದ್ದೀನಿ ಅಂದಮೇಲೆ ನಾನು ಇವಾಗ ಏನು ಮಾಡ್ಬೋದು, ಯೂಸರ್ನ ಆ್ಯಡ್ ಮಾಡ್ಬೋದು. ಯೂಸರ್ ಆ್ಯಡ್ ಅಂತ ಕೊಟ್ಬಿಟ್ಟು VAJED ವಾಜಿದ್ ಅಂತ ಕೊಡ್ತೀನಿ, ಎಂಟರ್ ಕೊಟ್ಟೆ. ಸೊ ಇವಾಗ ಏನಾಯ್ತು, ಒಬ್ಬ ಯೂಸರ್ ಆ್ಯಡ್ ಆಗಿರ್ತಾನೆ, ರೈಟ್. ಸೊ ಇವಾಗ ನಾವು ಏನು ಮಾಡ್ಬೋದು, SU ಅಂತ ಒಂದು ಕಮಾಂಡ್ ಬರುತ್ತೆ. ಆ SU ಅಂದರೆ ಸ್ವಿಚ್ ಯೂಸರ್ ಅಂತ ಕೊಟ್ಬಿಟ್ಟು ನಾವು ವಾಜಿದ್ ಅಂತ ಕೊಟ್ಟು ಎಂಟರ್ ಕೊಟ್ಟರೆ ನಾನು ವಾಜಿದ್ ಅನ್ನುವಂತಹ ಯೂಸರ್ನಲ್ಲಿ ಎಂಟರ್ ಆಗಿರ್ತೀನಿ. ಓಕೆ, ಸೊ ಇವಾಗ ನಾನು ಯಾರು ವಾಜಿದೋ ಅಥವಾ ಸ್ಕ್ರಿಪ್ಟ್ ಕಿಡಿನೋ ಅಥವಾ ರೂಟು ಅಂತ ಚೆಕ್ ಮಾಡ್ಕೊಳ್ದಂಗೆ, ಸೊ ಅದಕ್ಕೆ ನಾವು ಏನಂತ ಕೊಡ್ತೀವಿ, ಹೂ ಆಮ್ ಐ, ಯಾರು ನಾನು ಅಂತ ನನಗೆ ನಾನೇ ಒಂದು ಕ್ವಶನ್ನ ಕೊಟ್ಟಂಗೆ ನಾನು ಎಂಟರ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನನಗೆ ಏನು ಬರ್ತಾ ಇದೆ, ವಾಜಿದ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದು ಬ್ಯಾಶ್ ಸೆಲ್ ಕ್ರಿಯೇಟ್ ಆಗಿದೆ. ಸೊ ಇದನ್ನ ಬಿನ್ ಶೆಲ್ ಕ್ರಿಯೇಟ್ ಆಗಿದೆ. ನಾವು ಇವಾಗ ಏನು ಮಾಡೋಣ, ಬಿನ್ ಬ್ಯಾಶ್ ಶೆಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ, ರೈಟ್. ಸೊ SH ಎಂಟರ್ ಕೊಟ್ಟೆ. ಇಲ್ಲಿ ನೋಡ್ಬೋದು ವಾಜಿದ್ ಖಾಲಿ ಅಂತ ಈ ರೀತಿ ಏನು ಬರ್ತಾ ಇದೆ, ನನಗೆ ಶೆಲ್ ಬರ್ತಾ ಇದೆ, ರೈಟ್. ಸೊ ಇವಾಗ ನಾನು LS ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಡೆಸ್ಕ್ಟಾಪ್ ಡೌನ್ಲೋಡ್ಸ್ ಅಂತ ಇದೆ, CD ಡೆಸ್ಕ್ಟಾಪ್ ಎಂಟರ್ ಕೊಟ್ಟೆ. ಡೆಸ್ಕ್ಟಾಪ್ನಲ್ಲಿ ಇದ್ದೀನಿ, LS ಮಾಡೋಣ. ಸೊ LS ಡೆಸ್ಕ್ಟಾಪ್ನಲ್ಲಿ ಯಾವುದೇ ರೀತಿಯಾದಂಥ ಫೋಲ್ಡರ್ ಇಲ್ಲ, ರೈಟ್. ಸೊ ಇವಾಗ ನಾವು ರೀಸೆಂಟ್ ಯೂಸರ್ಗೆ ಸ್ವಿಚ್ ಆಗೋದಂಗೆ ಜಸ್ಟ್ ಎಕ್ಸಿಟ್ ಕಮಾಂಡ್ನ ಕೊಡ್ತಾ ಹೋಗಿ, ಎಕ್ಸಿಟ್. ಸೊ ಒನ್ಸ್ ಅಗೈನ್ ಎಕ್ಸಿಟ್. ಸೊ ಇವಾಗ ಏನಾಯ್ತು, ನಾವು ರೀಸೆಂಟ್ ಯೂಸರ್ ಯಾರಿದ್ರೋ ಅಲ್ಲಿಗೆ ನಾವೇನಾದ್ವಿ ಟ್ರಾನ್ಸ್ಫರ್ ಆದ್ವಿ. ರೀಸೆಂಟ್ ಯೂಸರ್ ಯಾರಿದ್ರು, ರೂಟ್ ಇದ್ರು. ಸೊ ಹಿಂಗಾಗಿ ಏನಾಯ್ತು, ನಾವು ರೂಟ್ಗೆ ಬಂದ್ವಿ. ಅಕಸ್ಮಾತ್ ನಾ ಏನಾದರೂ ಸ್ಕ್ರಿಪ್ಟ್ ಕಿಡಿಯಿಂದ ಲಾಗಿನ್ ಮಾಡಿದ್ರೆ ನಾ ರೀಸೆಂಟ್ ಯೂಸರ್ ಸ್ಕ್ರಿಪ್ಟ್ ಕಿಡಿ ಆಗಿರ್ತಿದ್ದೆ. ಸೊ ಎಕ್ಸಿಟ್ ಅಂತ ಕೊಟ್ಟಾಗ ನಾನು ಸ್ಕ್ರಿಪ್ಟ್ ಕಿಡಿ ಆಗಿ ಲಾಗಿನ್ ಆಗ್ತಾ ಇದೆ. ಸೊ ಇವಾಗ ರೂಟ್ ಆಗಿ ಲಾಗಿನ್ ಆಗಿದ್ದೀನಿ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋದು ಕೂಡ ಸೇಮ್ ಕಮಾಂಡ್, ಹೂ ಆಮ್ ಐ ಅಂತ ಕೊಟ್ಟರೆ ತೋರಿಸುತ್ತೆ ಇಲ್ಲಿ ನಾನು ರೂಟ್ ಆಗಿ ಲಾಗಿನ್ ಆಗಿದ್ದೀನಿ. ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ, ರೈಟ್. ಹ್ಯಾಶ್ಟ್ಯಾಗ್ ಸಿಂಬಲ್ ಬರ್ತಾ ಇದೆ ಅಂದರೆ ಹ್ಯಾಶ್ಟ್ಯಾಗ್ ಸಿಂಬಲ್ ಬರ್ತಾ ಇದೆ ಅಂದರೆ ನಾವು ರೂಟ್ ಯೂಸರ್ ಆಗಿ ಲಾಗಿನ್ ಆಗಿದ್ದೀವಿ ಅಂತ ಅರ್ಥ, ರೈಟ್.
ಸೊ ಇದನ್ನ ಏನ್ ಮಾಡ್ಕೊಳ್ಳೋಣ, ಕ್ಲಿಯರ್ ಮಾಡ್ಕೊಳ್ಳೋಣ. ನಾವು ಇವಾಗ ಏನ್ ಮಾಡ್ತೀನಿ, ಸ್ಕ್ರಿಪ್ಟ್ ಕಿಡಿಗೆ ವಾಪಸ್ ಹೋಗ್ತೀನಿ. ಸ್ಕ್ರಿಪ್ಟ್ ಕಿಡಿಗೆ ವಾಪಸ್ ಹೋಗ್ಬೇಕಂದ್ರೆ ಸ್ವಿಚ್ ವಾಜಿದ್ ಅಲ್ಲ, ಸ್ಕ್ರಿಪ್ಟ್ ಕಿಡಿ, SSCRIPT ಸ್ಕ್ರಿಪ್ಟ್, KIDDIE ಸ್ಕ್ರಿಪ್ಟ್ ಕಿಡಿಗೆ ನಾ ಏನಾದೆ ಸ್ವಿಚ್ ಆದೆ. ಇವಾಗ ಬೇಸಿಕಲಿ ನೋಡ್ಬೋದು ಹೂ ಆಮ್ ಐ ಅಂತ ಕೊಟ್ಟಾಗ ನಾನು ಏನಾಗಿದ್ದೀನಿ, ಸ್ಕ್ರಿಪ್ಟ್ ಕಿಡಿ ಆಗಿದ್ದೀನಿ, ಅಂದ್ರೆ ಸ್ಕ್ರಿಪ್ಟ್ ಕಿಡಿಯಾಗಿ ಲಾಗಿನ್ ಆಗಿದ್ದೀನಿ, ರೈಟ್. ಸೊ ಇವಾಗ ಇದನ್ನ ಮಾಡ್ಕೊಳ್ಳೋಣ, ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಯೂಸರ್ ನ ಕ್ರಿಯೇಟ್ ಮಾಡೋದು ಏನೋ ತಿಳ್ಕೊಂಡ್ವಿ. ಸೊ ಲೆಟ್ ಮಿ ಸಿ, ಅದನ್ನು ತಿಳ್ಕೊಂಬಿಡೋಣ. ಯೂಸರ್ ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಬಿಡೋಣ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾವು ಇವಾಗ ಸ್ಕ್ರಿಪ್ಟ್ ಕಿಡಿಯಾಗಿ ಲಾಗಿನ್ ಆಗಿದ್ದೀನಿ, ಮತ್ತೆ ನಾನು ರೂಟ್ ಯೂಸರ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ಬಟ್ ಲಾಗಿನ್ ಆಗದೆ ಇದ್ರೂ ಕೂಡ ವರ್ಕ್ ಮಾಡಿಸೋದಂಗೆ sudo ಅಂತ ಕೊಟ್ಬಿಟ್ಟು ಏನ್ ಆಪರೇಟ್ ಮಾಡ್ಬೇಕಾಗಿದೆ ಅಂದ್ರೆ ಯೂಸರ್ ನ ಡಿಲೀಟ್ ಮಾಡ್ಬೇಕಾಗಿದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಯೂಸರ್ ಡೆಲ್ ಅಂತ ಕಮಾಂಡ್ ಕೊಟ್ಬಿಟ್ಟು ಯಾವ ಯೂಸರ್ ನ ಡಿಲೀಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಆ ಯೂಸರ್ ನೇಮ್ ಕೊಡ್ತೀವಿ. ಓಕೆ, ಸೊ ವಾಜಿದ್ ಅನ್ನುವಂತಹ ಯೂಸರ್ ನಾ ಏನ್ ಮಾಡ್ಬೇಕು, ಇವಾಗ ಡಿಲೀಟ್ ಮಾಡ್ಬೇಕು. ಸೊ sudo user del ವಾಜಿದ್ ಅಂತ ಕೊಟ್ಬಿಟ್ಟು ನಾ ಎಂಟರ್ ಕೊಡ್ತೀನಿ. ಸೊ ಇವಾಗ ಏನಾಗಿದೆ, ಯಾವುದೇ ರೀತಿಯಾದಂತಹ ಎರರ್ಸ್ ಗಳು ಬಂದಿಲ್ಲ ಅಂದ್ರೆ ಇದು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ಸೊ ನಾ ಇವಾಗ ಏನ್ ಮಾಡ್ತೀನಿ, sudo SUVAJDD ವಾಜಿದ್ ಅಂತ ಲಾಗಿನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಯೂಸರ್ ವಾಜಿದ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ದ ಯೂಸರ್ ಎಂಟ್ರಿ ಡಸ್ ನಾಟ್ ಕಂಟೈನ್ ಆಲ್ ದ ರಿಕ್ವೈರ್ಡ್ ಫೀಲ್ಡ್ಸ್ ಅಂತ ಕೇಳ್ತಾ ಇದೆ. ದಟ್ ಮೀನ್ಸ್ ಏನಾಯ್ತು, ವಾಜಿದ್ ಅನ್ನುವಂಥ ಯೂಸರ್ನ ನಾವು ಸಕ್ಸಸ್ಫುಲಿ ಡಿಲೀಟ್ ಮಾಡಿದ್ವಿ. ಸೊ ಗೈಸ್, ಇವಾಗ ಏನೋ ಯೂಸರ್ನ ಆಡ್ ಮಾಡೋದು ಡಿಲೀಟ್ ಮಾಡೋದ್ರ ಬಗ್ಗೆ ಗೊತ್ತಾಯ್ತು. ಇವಾಗ ಪರ್ಮಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಪರ್ಮಿಷನ್ನ ಯಾವ ರೀತಿ ಕೊಡಬೇಕು, ಯಾವ ಯೂಸರ್ಗೆ ಪರ್ಮಿಷನ್ನ ಕೊಡ್ಬೋದು, ಯಾವ ರೀತಿ ಕೊಡಬೇಕು ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಏನು ಮಾಡೋಣ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾ ಇಲ್ಲೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊತೀನಿ. ಲೆಟ್ ಮಿ ಕ್ಲಿಯರ್ ದಿಸ್ ಔಟ್. ಸೊ ಡೆಸ್ಕ್ಟಾಪ್ನಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ನಾವು. ಓಕೆ, ಸೊ ಫೈಲ್ನ ಕ್ರಿಯೇಟ್ ಮಾಡ್ಕೊತೀನಿ. ಫೈಲ್ನಲ್ಲಿ ಏನಂತ ಕೊಡ್ತೀನಿ ಅಂದರೆ, ಅಪೆಂಡ್ ಮಾಡೋಣ ಫೈಲ್ನಲ್ಲಿ ಏನಂತ ಫೈಲ್ ನೇಮ್ ಏನಂತ ಕೊಡೋಣ, hackers.txt HACKERS hackers.txt ಅಂತ ಕೊಡೋಣ, ರೈಟ್. ಸೊ ದಿಸ್ ಈಸ್ ಹ್ಯಾಕಿಂಗ್ ವರ್ಲ್ಡ್, ರೈಟ್. ಸೊ ಇಷ್ಟು ಕೊಟ್ಬಿಟ್ಟು ಇದನ್ನ Ctrl+C ಕೊಡೋಣ, ಸೇವ್ ಮಾಡ್ಕೊಂಡಿದ್ದೀವಿ. ಲೆಟ್ ಮಿ ಕ್ಲಿಯರ್ ಇಟ್ ಔಟ್. cat HACK hackers.txt ಅಂತ ನೋಡಿದ್ರೆ ಇಲ್ಲಿ ದಿಸ್ ಈಸ್ ಅ ಹ್ಯಾಕಿಂಗ್ ವರ್ಲ್ಡ್ ಅಂತ ಬರ್ತಾ ಇದೆ. ಓಕೆ, ಇವಾಗ ಈ hackers.txtಗೆ ಏನೇನು ಪರ್ಮಿಷನ್ ಇದೆ ಅನ್ನೋದನ್ನ ಚೆಕ್ ಮಾಡೋದು ಹೆಂಗೆ, ರೈಟ್. ಸೊ ಅದನ್ನ ಚೆಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ls, ರೈಟ್. ಸೊ ಡೆಸ್ಕ್ಟಾಪ್ನಲ್ಲಿ ನಂದು ಯಾವುದಿದೆ, hackers.txt ಇದೆ, ls ಅಂತ ಕೊಟ್ಟೆ. ಸೊ ls ಅಂತ ಕೊಟ್ಬಿಟ್ಟು ಪರ್ಮಿಷನ್ಸ್ಗಳನ್ನ ಚೆಕ್ ಮಾಡೋದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ -l. ಓಕೆ, -l ಅನ್ನುವಂಥ ಒಂದು ಏನು ಸ್ವಿಚ್ನ ಯೂಸ್ ಮಾಡ್ಕೊತೀವಿ. ಸೊ ಯಾವ ಫೈಲಿಂದ ಪರ್ಮಿಷನ್ಸ್ಗಳನ್ನ ಚೆಕ್ ಮಾಡೋದಿದೆ ನಮಗೆ, hackers.txt, ರೈಟ್. ಸೊ hackers.txt ಅಂತ ಎಂಟರ್ ಕೊಟ್ಟೆ. ಸೊ ಲೆಟ್ ಮೀ, ಓಕೆ, ನಾ ಇನ್ನೊಂದ್ಸತಿ ಓಪನ್ ಮಾಡ್ಕೊತೀನಿ ಟರ್ಮಿನಲ್ನ. ಓಕೆ, ಟರ್ಮಿನಲ್ ಓಪನ್ ಆಯಿತು, ಜೂಮ್ ಮಾಡ್ಕೊಳ್ಳೋಣ, ರೈಟ್. ಸೊ ಇವಾಗ ಏನಿದೆ, cd ಡೆಸ್ಕ್ಟಾಪ್. ಓಕೆ, ಸೊ ls ಮಾಡಿದಾಗ hackers.txt ಅಂತ ಇದೆ. ಸೊ hackers.txt ಪರ್ಮಿಷನ್ಸ್ಗಳನ್ನ ಚೆಕ್ ಮಾಡಬೇಕಾಗಿತ್ತು ನಾನು. ls -l hackers.txt ಅಂತ ಕೊಟ್ಟು ಎಂಟರ್ ಕೊಟ್ಟೆ. ಸೊ ಇಲ್ಲಿ ನೋಡ್ಬೋದು, ಈ ರೀತಿ ಕಾಣಿಸುತ್ತೆ ನನಗೆ ಪರ್ಮಿಷನ್ಸ್ ಚೆಕ್ ಮಾಡಿದಾಗ. ಏನಿದು ಈ ರೀತಿ ಅಂದರೆ, ರೈಟ್, ಸ್ವಲ್ಪ ಕ್ವೈಟ್ ಕನ್ಫ್ಯೂಸಿಂಗ್, ರೈಟ್. ಸೊ ಈ ರೀತಿ ಅಂತ ಅಂದರೆ ಏನು ಹಂಗಂದ್ರೆ, ರೈಟ್. ಸೊ ಇಲ್ಲಿಂದ ಬಿಟ್ಬಿಟ್ಟು ಇಲ್ಲಿಗೊಂದು, ಆಮೇಲೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಬೇಸಿಕಲಿ ಏನು ಈ ರೀತಿ ಕೊಟ್ಟಿದ್ದಾರೆ ಇವರು, R ಅಂದರೆ ಏನು, W ಅಂತ ಅಂದರೆ ಏನು, ಸೊ ಬೇಸಿಕಲಿ ಏನು ಹಿಂಗಂದ್ರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಹೈಫನ್ ಕಾಣಿಸ್ತಾ ಇದೆಯಲ್ಲ, ಸ್ಟಾರ್ಟಿಂಗ್ನಲ್ಲಿ ನಿಮ್ಗೆ ಏನಾದರೂ ಹೈಫನ್ ಕಾಣಿಸ್ತು ಅಂತ ಇಟ್ಕೊಳ್ಳಿ. ವೇಟ್ ಅ ಮಿನಿಟ್, ನಾನು ಒಂದು ಡೈರೆಕ್ಟ್ರಿ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಮೈ ಡೈರೆಕ್ಟ್ರಿ ವಾಜಿದ್ 1. ಓಕೆ, ಲೆಟ್ ಮಿ ಕ್ಲಿಯರ್ ಇಟ್ ಔಟ್. ಸೊ ls -l ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ನೋಡ್ಬೋದು ಇಲ್ಲಿ ವಾಜಿದ್ 1 ಅನ್ನೋದು ಒಂದು ಡೈರೆಕ್ಟ್ರಿ. ಸೊ ಅದಕ್ಕೋಸ್ಕರ ಏನು ಕಾಣಿಸ್ತಾ ಇದೆ, ಸ್ಟಾರ್ಟಿಂಗ್ ಹೈಫನ್ ಕಾಣಿಸ್ತಾ ಇಲ್ಲ, ಡಿ ಕಾಣಿಸ್ತಾ ಇದೆ, ದ್ಯಾಟ್ ಮೀನ್ಸ್ ಅ ಡೈರೆಕ್ಟ್ರಿ. ಓಕೆ, ಬರೀ ನಿಮ್ಗೆ ಹೈಫನ್ ಕಾಣಿಸ್ತಾ ಇದೆ ಅಂದರೆ ಅದೊಂದು ಫೈಲ್, ರೈಟ್. ನನಗೆ ಹೈಫನ್ ಕಾಣಿಸ್ತಾ ಇದೆ ಅದೊಂದು ಫೈಲ್, ರೈಟ್. ಸೊ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಇದು ರೈಟ್ಸ್ ಅಂತ ಹೇಳ್ತೀವಿ ನಾವು. ಏನೇನು ರೈಟ್ ಇದೆ ಒಂದು ಫೈಲ್ಗೆ. ಸೊ R ಅಂದರೆ ರೀಡ್ ಪರ್ಮಿಷನ್, W ಅಂದರೆ ರೈಟ್ ಪರ್ಮಿಷನ್, ಇಲ್ಲಿ X ಅಂತ ಬರುತ್ತೆ, ಅದನ್ನ ನಾವು ಏನಂತ ಕರಿತೀವಿ, ಎಕ್ಸಿಕ್ಯೂಟ್ ಪರ್ಮಿಷನ್ ಅಂತ ಕರಿತೀವಿ. ಓಕೆ, ಓಕೆ, ಇವು ಏನೋ ಮುಗಿದೋಯ್ತು, ರೀಡ್, ರೈಟ್, ಎಕ್ಸಿಕ್ಯೂಟ್ ಆಯ್ತು. ಮತ್ತೆ R ಅಂತ ಏನಕ್ಕೆ ಬರ್ತಾ ಇದೆ, ಇದು ಏನಿದೆ ಅಲ್ಲ, ಇದು ಪ್ರೆಸೆಂಟ್ಲಿ ಯಾವ ಯೂಸರ್ಗೆ ನಾವು ಕೊಡ್ತಾ ಇದೀವಿ ಪರ್ಮಿಷನ್ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಇದು ಏನು 3 ಬರ್ತವೆ ಅವುಗಳಿಗೆ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಇದು ಸ್ಕ್ರಿಪ್ಟ್ ಕಿಡಿ ಅನ್ನೋಂಥ ಯೂಸರ್, ಆಮೇಲೆ ಸ್ಕ್ರಿಪ್ಟ್ ಕಿಡಿ ಅನ್ನೋಂತಹ ಗ್ರೂಪ್ ಇದೆ. ಓಕೆ, ಗ್ರೂಪ್ನ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ, ಇವಾಗ
ಡಿಸ್ಕಸ್ ಮಾಡೋಣ. ಅಂದ್ರೆ ಇವು ಏನ್ ಪರ್ಮಿಷನ್ ಅಂತ ಅಂದ್ರೆ, ಸೊ ರೀಡ್, ರೈಟ್ ಅಂಡ್ ಎಕ್ಸಿಕ್ಯೂಟ್ ಗ್ರೂಪಿಗೆ ಯಾವ್ಯಾವ ಪರ್ಮಿಷನ್ ಕೊಡ್ತಾ ಇದೀವಿ ನಾವು. ಈ ಫೈಲ್ ನ ನಾನು ರೀಡ್ ರೈಟ್ ಒಬ್ಬ ಯೂಸರ್ ಮಾಡ್ಬೋದು, ಅಂದ್ರೆ ಸ್ಕ್ರಿಪ್ಟ್ ಕಿಡಿ ಅನ್ನುವಂತ ಯೂಸರ್ ಅಷ್ಟೇ ರೀಡ್ ರೈಟ್ ಮಾಡ್ಬೋದು. ಆಮೇಲೆ ಗ್ರೂಪ್ ಏನ್ ಮಾಡ್ಬೋದು, ಬರೀ ರೀಡ್ ಮಾಡ್ಬೋದು, ರೈಟ್ ಮಾಡಕ್ಕಾಗಲ್ಲ, ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಅದರ್ಸ್ ಬೇರೆದವ್ರು ಏನ್ ಮಾಡ್ಬೋದು ಅಂದ್ರೆ ಇದನ್ನ ರೀಡ್ ಮಾಡ್ಬೋದು, ರೈಟ್ ಮಾಡಕ್ಕಾಗಲ್ಲ, ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಅಂದ್ರೆ ಈ ಗ್ರೂಪ್ ನ ಬಿಟ್ಬಿಟ್ಟು, ಯೂಸರ್ ನ ಬಿಟ್ಬಿಟ್ಟು ಬೇರೆದವ್ರು ಯಾರಾದ್ರೂ ಈ ಫೈಲ್ ನ ಅಸೆಸ್ ಮಾಡ್ಕೊಂಡ್ರೆ ಅವರು ಬರೀ ರೀಡ್ ಮಾಡಬಹುದು. ನನ್ನ ಬಿಟ್ಬಿಟ್ಟು, ಅಂದ್ರೆ ನನ್ನ ಸ್ಕ್ರಿಪ್ಟ್ ಕಿಡಿ ಅನ್ನುವಂತ ಯೂಸರ್ ನ ಬಿಟ್ಬಿಟ್ಟು ನನ್ನ ಗ್ರೂಪ್ ನಲ್ಲೇ ಇದ್ದವರು ಬೇರೆದವ್ರು ಯಾರಾದ್ರೂ ಅಸೆಸ್ ಮಾಡ್ಕೊಂಡ್ರೆ ಅವರು ಬರೀ ರೀಡ್ ಮಾಡಬಹುದು. ಸೊ ಪರ್ಮಿಷನ್ಸ್ ಗಳನ್ನ ಚೇಂಜ್ ಮಾಡೋದು ಹೆಂಗೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪರ್ಮಿಷನ್ ನ ಚೇಂಜ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂತಹ ಕಮಾಂಡ್ ಬಂದ್ಬಿಟ್ಟು chmod. ಆಲ್ ರೈಟ್, ಸೊ chmod ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪರ್ಮಿಷನ್ಸ್ ಗಳನ್ನ ಚೇಂಜ್ ಮಾಡ್ಬೋದು. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಆ ನೋಟ್ ಪ್ಯಾಡ್ ನ ಓಪನ್ ಮಾಡ್ಕೊತೀನಿ. ವೇಟ್ ಅ ಮಿನಿಟ್, ಒಂದು ನೋಟ್ ಪ್ಯಾಡ್ ನ ಓಪನ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಗೆಡಿಟ್ ಓಪನ್ ಮಾಡ್ಕೊಳ್ಳೋಣ, ಗೆಟ್ ಇಟ್. ಸೊ ಗೆಡಿಟ್ ಒಳಗಡೆ ಏನ್ ಮಾಡೋಣ, teach.txt ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ಗೆಡಿಟ್ ನಲ್ಲಿ ಓಪನ್ ಮಾಡ್ಕೊಂಡಿದ್ವಿ. ಗೆಡಿಟ್ ನಲ್ಲಿ ನಾ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಆ ರೀಡ್ ಗೆ ಏನ್ ವ್ಯಾಲ್ಯೂ ಇದೆ, ಓಕೆ, ಆಮೇಲೆ ವಾಪಸ್ ರೈಟ್ ಪರ್ಮಿಷನ್ ಗೆ ಏನ್ ವ್ಯಾಲ್ಯೂ ಇದೆ, ಎಕ್ಸಿಕ್ಯೂಟ್ ಪರ್ಮಿಷನ್ ಗೆ ಏನ್ ವ್ಯಾಲ್ಯೂ ಇದೆ, ಆಮೇಲೆ ವಾಪಸ್ ನೋ ಪರ್ಮಿಷನ್ ಗೆ ಏನ್ ವ್ಯಾಲ್ಯೂ ಇದೆ ಅಂತ ತಿಳ್ಕೋಣ. ಓಕೆ, ಸೊ ರೀಡ್ ಗೆ ಬೇಸಿಕಲಿ ಏನ್ ವ್ಯಾಲ್ಯೂ ಇದೆ ಅಂದ್ರೆ, ರೀಡ್ ಪರ್ಮಿಷನ್ ಕೊಡ್ಬೇಕು ಅಂತಂದ್ರೆ ನೀವು, ಓಕೆ, ರೀಡ್ ಪರ್ಮಿಷನ್ ಕೊಡ್ಬೇಕಂದ್ರೆ 4 ಅಂತ ಕೊಡ್ಬೇಕಾಗತ್ತೆ. ಓಕೆ, WRITE. ರೈಟ್ ಪರ್ಮಿಷನ್ ಕೊಡ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ, ಆ ಪರ್ಮಿಷನ್ ಕೊಡ್ಬೇಕು ಅಂತಂದ್ರೆ 2 ಕೊಡ್ಬೇಕಾಗತ್ತೆ ವ್ಯಾಲ್ಯೂನ. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂದ್ರೆ, ಎಕ್ಸಿಕ್ಯೂಟ್ ಪರ್ಮಿಷನ್ ಮಾಡಿಸ್ಬೇಕಂದ್ರೆ ಎಕ್ಸಿಕ್ಯೂಟ್ ಪರ್ಮಿಷನ್ಗೆ, ಓಕೆ, ಎಕ್ಸಿಕ್ಯೂಟ್ ಪರ್ಮಿಷನ್ಗೆ ನಾವು ಏನ್ ಯೂಸ್ ಮಾಡ್ತೀವಿ, 1 ನ ಯೂಸ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ನೋ ಪರ್ಮಿಷನ್, ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೊಡಬಾರ್ದು, ಅದಕ್ಕೆ ನಾವೇನ್ ಮಾಡ್ತೀವಿ, ನೋ ಪರ್ಮಿಷನ್ಗೆ 0 ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇವನ್ನ ನೆನ್ಪಿಟ್ಕೊಳ್ಳಿ, ಯಾವ್ದಕ್ಕೆ ಏನೇನು ಯೂಸ್ ಮಾಡ್ಕೊಳ್ತೀವಿ ಅಂತ. ಸೇವ್ ಮಾಡ್ಕೊಳ್ಳೋಣ ಇದನ್ನ. ಓಕೆ, ಲೆಟ್ ಮೀ ಮಿನಿಮೈಸ್ ದಿಸ್ ಒನ್. ಇಲ್ಲಿ Ctrl+C ಕೊಡೋಣ ಇದನ್ನ. ಓಕೆ, ಸೊ ಲೆಟ್ ಮಿ ಕ್ಲಿಯರ್ ಇಟ್ ಔಟ್, ls-l. ಓಕೆ, ಇವಾಗ ನಾ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಸ್ಕ್ರಿಪ್ಟ್ ಕಿಡಿ hackers.txt ಅನ್ನೋದಕ್ಕೆ ಏನಿದೆ, ನಾನು ಅದರ್ಸ್ ಬೇರೆದವರು, ನನ್ನ ಗ್ರೂಪ್ ಆಮೇಲೆ ನನ್ನ ಯೂಸರ್ ಬಿಟ್ಬಿಟ್ಟು ಬೇರೆದವರು ಯಾರಾದ್ರೂ ಇದನ್ನ ಅಸೆಸ್ ಮಾಡ್ಕೊಂಡ್ರೆ ಅವ್ರಿಗೆ ಏನು ಕಾಣಬಾರ್ದು, ರೀಡ್ನು ಮಾಡ್ಬೋದು, ರೈಟ್ನು ಮಾಡ್ಬೋದು, ಎಕ್ಸಿಕ್ಯೂಟ್ನು ಮಾಡಬಾರ್ದು. ಸೊ ಅಂತಹ ಟೈಮ್ನಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ್ರೆ chmod. ಓಕೆ, ಫಸ್ಟ್ ಯೂಸರ್ಗೆ ಯಾವ್ಯಾವ ರೀತಿಯಾದಂತಹ ಪರ್ಮಿಷನ್ ಕೊಡಬೇಕು, ರೀಡ್ ಪರ್ಮಿಷನ್ ಇರಬೇಕು, ರೈಟ್ ಪರ್ಮಿಷನ್ ಇರಬೇಕು, ಎಕ್ಸಿಕ್ಯೂಟ್ ಪರ್ಮಿಷನ್ ಇರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ನಾನು ಫೈಲ್ ತೋರಿಸಿದ್ದೆ, ಇನ್ನೊಂದು ಟರ್ಮಿನಲ್ ಓಪನ್ ಮಾಡ್ಕೊತೀನಿ. ವೇಟ್ ಅ ಮಿನಿಟ್. ಸೊ ಈ ಫೈಲ್ ಅಲ್ಲಿ ಏನ್ ಮಾಡ್ಕೊಳ್ಳೋಣ, ನಾವು ಗೆಡಿಟ್ ಇಂದ ನಮ್ಮ ಫೈಲ್ ನ ಓಪನ್ ಮಾಡ್ಕೊಳ್ಳೋಣ. ಗೆಡಿಟ್ first.txt, ನೋ teach.txt, ರೈಟ್, teach ಟೆಂಪ್ಲೇಟ್ಸ್ ಅಂತ ಬಂತು, ರೈಟ್. ಸೊ ನಾ ಡೆಸ್ಕ್ಟಾಪಿಗೆ ಎಂಟರ್ ಆಗಬೇಕು. ಫಸ್ಟ್ ಆಫ್ ಆಲ್ cd, ರೈಟ್, cd ಡೆಸ್ಕ್ಟಾಪ್, ಗೆಡಿಟ್ teach.txt. ಓಕೆ, ಇವಾಗ ನೋಡ್ಬೋದು ಇಲ್ಲಿ ರೀಡ್ ಪರ್ಮಿಷನ್ಗೆ 4 ಇದೆ, ರೈಟ್ ಪರ್ಮಿಷನ್ಗೆ 2 ಇದೆ, ಎಕ್ಸಿಕ್ಯೂಟ್ ಪರ್ಮಿಷನ್ಗೆ 1 ಇದೆ. ಅಂದ್ರೆ ನನಗೆ ಯೂಸರ್ಗೆ ಇವು 3 ಪರ್ಮಿಷನ್ ಕೊಡ್ಬೇಕಂದ್ರೆ ನಾ ಏನ್ ಮಾಡ್ತೀನಿ, 4 + 2 + 1 ದ್ಯಾಟ್ಸ್ ಈಕ್ವಲ್ಸ್ ಟು 7, ರೈಟ್. ನಾನು ಯೂಸರ್ಗೆ 7 ಅಂತ ಕೊಡ್ತೀನಿ. ಆಲ್ ರೈಟ್, ಸೊ ಆಮೇಲೆ ನಾನು ಏನ್ ಮಾಡ್ಬೇಕು, ಗ್ರೂಪ್ನವ್ರು ಯಾರಾದ್ರೂ ಅದನ್ನ ಅಸೆಸ್ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ಬರೀ ರೀಡ್ ಪರ್ಮಿಷನ್ ಇರಬೇಕು. ಸೊ ಅದಕ್ಕೋಸ್ಕರ ನಾ ಏನ್ ಕೊಡ್ತೀನಿ, 4 ಕೊಡ್ತೀನಿ. ಅದರ್ಸ್ ಇದನ್ನ ಯಾರಾದ್ರೂ ಅಸೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಏನಿರ್ಬೇಕು, ಪರ್ಮಿಷನ್ 0, ಅಂದ್ರೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇರಬಾರ್ದು. ಸೊ ಅದಕ್ಕೆ ನಾನು 0 ಯೂಸ್ ಮಾಡ್ಕೊತೀನಿ. ಆಮೇಲೆ ನಾನು ಏನ್ ಮಾಡ್ತೀನಿ, ಯಾವ ಫೈಲ್ಗೆ ನಾನು ಆಕ್ಚುಲಿ ಪರ್ಮಿಷನ್ ನ ಕೊಡ್ತಾ ಇದ್ದೀನಿ, hackers.txt. ಸೊ ಆ ಫೈಲ್ ನ ಕೊಟ್ಬಿಟ್ಟು ಏನ್ ಮಾಡ್ತೀನಿ, ಎಂಟರ್ ಮಾಡ್ತೀನಿ. ಸೊ ಇವಾಗ ಮತ್ತೊಂದ್ಸತಿ ls-l ಮಾಡಿದಾಗ ನೋಡ್ಬೋದು ಇಲ್ಲಿ ಯೂಸರ್ಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇದೆ, ರೀಡ್, ರೈಟ್ ಅಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ ಇದೆ. ಆಮೇಲೆ ಗ್ರೂಪ್ಗೆ ಬರೀ ರೀಡ್ ಪರ್ಮಿಷನ್ ಇದೆ. ಆಮೇಲೆ ಯೂಸರ್ಗೆ ಯಾವುದೇ ರೀತಿ, ಅಂದ್ರೆ ಅದರ್ ಯೂಸರ್ಸ್ಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲ. ಸೊ ಗೈಸ್, ಇವಾಗ ಅಂತ ನೋಡ್ಕೊಂಡು ನಾವು ಯಾವ ರೀತಿ ಪರ್ಮಿಷನ್ಸ್ ನ ಕೊಡ್ತೀವಿ ಅಂತ. ಓಕೆ, ಗ್ರೂಪ್ಸ್ ಗಳ ಬಗ್ಗೆ ಆಮೇಲೆ ಯೂಸರ್ಸ್ ಗಳ ಬಗ್ಗೆ ಮಾತಾಡೋಣ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಕ್ಕಿಲ್ಲ. ಇವಾಗ ಇಲ್ಲಿ ಸ್ಕ್ರಿಪ್ಟ್ ಕಿಡಿ ಅಂತ ಯೂಸರ್ ನೇಮ್ ಇದೆ, ಅದೇ ರೀತಿ ಮತ್ತೆ ನಮ್ಗೆ ಗ್ರೂಪ್ ಕೂಡ ಇದೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ನಿಮ್ಗೆ ಯಾವ ರೀತಿ ನಡೆಯುತ್ತೆ ಇದೆ ಆಕ್ಚುಲಿ ಅಂತ. ನೋಡಿ, ನೀವು ಯಾವಾಗ ಒಂದು ಯೂಸರ್ ನ ಕ್ರಿಯೇಟ್ ಮಾಡ್ತಿರೋ ಅದೇ ನೇಮ್ ಇಂದ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಸೊ ಅದೇ ಗ್ರೂಪ್ ನಲ್ಲಿ ನಿಮ್ಮನ್ನ ಆಡ್ ಮಾಡುತ್ತೆ. ಇದು ಬೇಸಿಕಲಿ ಆ ರೀತಿ ವರ್ಕ್ ಆಗುತ್ತೆ ರೂಟ್ ನಲ್ಲಿ. ಓಕೆ, ಸೊ ನೀವು ಇವಾಗ ಒಬ್ಬ ಯೂಸರ್ ನ ಇನ್ನೊಂದು ಗ್ರೂಪಿಗೆ ಟ್ರಾನ್ಸ್ಫರ್ ಮಾಡೋದಂಗೆ ಅದನ್ನೆಲ್ಲ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಏನ್ ಮಾಡೋಣ, ಇವಾಗ ನನಗೆ ಇನ್ನೊಂದು ಯೂಸರ್ ನ ಇಲ್ಲಿ ನಾ ಆಡ್ ಮಾಡ್ತೀನಿ. ಆಡ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತೀನಿ ನಾನು ಇವಾಗ. ಇದು ಏನು hackers.txt ಅಂತ ಇದೆ,
ಅದನ್ನ ಅಸೆಸ್ ಮಾಡ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಅಂತ. ಸೊ ಯೂಸರ್ ಆ್ಯಡ್ ಸಾರಿ, ನಾ ಇಲ್ಲಿ ಸೂಡೋ ಕೊಡಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಸೂಡೋ ಯೂಸರ್ ಆ್ಯಡ್ ವಾಜಿದ್ ಅನ್ನುವಂತಹ ಯೂಸರ್ನ ಆ್ಯಡ್ ಮಾಡೋಣ. ಓಕೆ, ಸೊ ಸುಡೋ ಯೂಸರ್ ಆ್ಯಡ್ ವಾಜಿದ್ ಅಂತ ಕೊಟ್ಟಿದ್ದೀನಿ. ಸೊ ವಾಜಿದ್ ಅನ್ನುವಂಥದ್ದೊಂದು ಏನಾಗುತ್ತೆ, ಯೂಸರ್ ನೇಮ್ ಆ್ಯಡ್ ಆಗುತ್ತೆ. ಇಲ್ಲಿ ನಾನು ಪಾಸ್ವರ್ಡ್ನ ಕೊಟ್ಬಿಡ್ತೀನಿ ನಾನು. ಸೊ ಇವಾಗ ಯಾವುದೇ ರೀತಿಯಾದಂಥ ಎರರ್ಸ್ಗಳು ಬಂದಿಲ್ಲ ಅಂದರೆ ನಮ್ದೇನಿದೆ, ವಾಜಿದ್ ಅನ್ನುವಂಥ ಯೂಸರ್ ಕ್ರಿಯೇಟ್ ಆಗಿರುತ್ತೆ. ಸೊ ಸೂಡೋ ಸ್ವಿಚ್ ಯೂಸರ್ ವಾಜಿದ್ ಅಂತ ಕೊಟ್ಬಿಟ್ಟು ಎಂಟರ್ ಮಾಡೋಣ. ಓಕೆ, ಸೊ ಇವಾಗ ಬೇಸಿಕಲಿ ಏನಾಯಿತು ಅಂದರೆ ನಾವು ವಾಜಿದ್ ಅನ್ನುವಂತಹ ಯೂಸರ್ನಲ್ಲಿ ಬಂದಿದ್ದೀವಿ. ಸೊ ಇವಾಗ ಏನಾಗುತ್ತೆ ಅಂದರೆ ನಾ ಬ್ಯಾಶ್ನಲ್ಲಿ ಇದ್ದೀನಿ, ಅಂದರೆ ಒಂದು ಶೆಲ್ ಇದೆ ನನಗೆ. ಟೋಟಲ್ ಆಗಿ ಒಂದು ಏನು ಬಂದಿಲ್ಲ, ಈ ರೀತಿಯಾದಂತಹ ಬ್ಯಾಶ್ ಶೆಲ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, BASH ಅಂತ ಒಂದು ಕಮಾಂಡ್ನ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನನಗೆ ಬ್ಯಾಶ್ ಶೆಲ್ ಸಿಕ್ಕಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, LS ಮಾಡ್ತೀನಿ. ಸೊ LS ಮಾಡಿ ನೋಡಿದಾಗ hackers.txt ಅಂತ ಒಂದು ಫೈಲ್ ಇದೆ. ಸೊ ಅದನ್ನ ಏನು ಮಾಡ್ತೀನಿ, ಕ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕ್ಯಾಟ್ HACKERS hackers.txt ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು hackers.txtಗೆ ಪರ್ಮಿಷನ್ ಡಿನೈಡ್ ಅಂತ ಬರ್ತಾ ಇದೆ. ನನಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲ hackers.txtನ ನಾನು ಅಸೆಸ್ ಮಾಡ್ಕೊಳ್ಳೋಕ್ಕೆ, ರೀಡ್ ಮಾಡೋದಕ್ಕೆ ಅಥವಾ ರೈಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲ, ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಮತ್ತೆ ಅಗೇನ್ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋಗ್ಬೇಕಂದ್ರೆ ಎಕ್ಸಿಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಬ್ಯಾಕ್ ಹೋಗ್ಬೋದು. ಓಕೆ, ಬ್ಯಾಕ್ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಮತ್ತೆ ಸ್ಕ್ರಿಪ್ಟ್ ಕಿಡಿನಲ್ಲಿದ್ದೀನಿ. ಓಕೆ, ಸೊ ಇವಾಗ ಕಂಟ್ರೋಲ್ ಎಲ್ ಮಾಡೋಣ. LS ಮಾಡಿ ನೋಡಿದಾಗ ನನಗೆ hackers.txt ಅಂತ ಇದೆ. ಅಂದರೆ ನಂದು ಏನಿದೆ ವಾಜಿದ್ ಅನ್ನುವಂತಹ ಯೂಸರ್ ನನ್ನ ಗ್ರೂಪ್ನಲ್ಲಿ ಇಲ್ಲ. ನನ್ನ ಗ್ರೂಪ್ ಬಂದ್ಬಿಟ್ಟು ಸ್ಕ್ರಿಪ್ಟ್ ಕಿಡಿನೇ, ನಂದು ಯೂಸರ್ನೂ ಅಲ್ಲ. ಸೊ ಅದರ್ಸ್ ಅದು. ಸೊ ಅದರ್ಸಿಗೆ ನಾ ಏನು ಮಾಡ್ತೀನಿ, ಇವಾಗ ರೀಡ್ ಪರ್ಮಿಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. chmod ಓಕೆ, ಅದರ್ಸಿಗೆ ನಾ ಏನು ಮಾಡ್ತೀನಿ, ರೀಡ್ ಪರ್ಮಿಷನ್ ಕೊಡ್ತೀನಿ. ಓಕೆ, ಸೊ ಅದರ್ಸಿಗೆ ಏನು ಮಾಡೋಣ, ರೀಡ್ ಪರ್ಮಿಷನ್ ಕೊಡೋಣ. ಓಕೆ, ಪರ್ಮಿಷನ್ ಯಾವ ಕೊಡೋದು ಅಂತ ನನಗೆ ಗೊತ್ತಿದೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಕೊಡೋದು ಅಂತ. ಆ ಲಾಸ್ಟ್ನಲ್ಲಿ ಏನು ಪರ್ಮಿಷನ್ ಕೊಡ್ತೀವೋ, ವ್ಯಾಲ್ಯೂಸ್ ಕೊಡ್ತೀವೋ, ಅದು ಅದರ್ಸಿಗೋಸ್ಕರ ಇರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ನನಗೆ ರೀಡ್ ರೈಟ್ ಎಕ್ಸಿಕ್ಯೂಟ್ ಪರ್ಮಿಷನ್ ಬೇಕು. ಆಮೇಲೆ ನನ್ನ ಗ್ರೂಪ್ನವರಿಗೆ ಬರೀ ರೀಡ್ ಪರ್ಮಿಷನ್ ಇರಬೇಕು, ಅದರ್ಸಿಗೂ ಕೂಡ ರೀಡ್ ಪರ್ಮಿಷನ್ ಇರಬೇಕು. ಸೊ ಆ ರೀತಿ ಮಾಡಿಬಿಟ್ಟು ನಾನು ಏನು ಮಾಡಿದೆ, ಇವಾಗ ಪರ್ಮಿಷನ್ನ ಪ್ರೊವೈಡ್ ಮಾಡಿದ್ದೀನಿ. ಎಂಟರ್ ಕೊಟ್ಟೆ, ಪರ್ಮಿಷನ್ ಸೆಟ್ ಆಗಿರುತ್ತೆ. ಇವಾಗ ಏನು ಮಾಡೋಣ, ಸುಡೋ ಸ್ವಿಚ್ ಯೂಸರ್ ಮಾಡ್ಕೊಳ್ಳೋಣ. ವಾಜಿದ್ನಲ್ಲಿ ನಾನು ಸ್ವಿಚ್ ಹಾಕ್ತೀನಿ. ಸೊ ಇಲ್ಲಿ ಬ್ಯಾಶ್ ಸೆಲ್ನ ತಗೊಳ್ಳೋಣ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ನಾನು, ಕ್ಯಾಟ್ hackers.txt ರೈಟ್, HACK hackers.txt ರೀಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡ್ಬೋದು ದಿಸ್ ಈಸ್ ಅ ಹ್ಯಾಕಿಂಗ್ ವರ್ಲ್ಡ್ ಅಂತ ಬರ್ತಾ ಇದೆ, ರೈಟ್. ನಾನು ರೀಡ್ ಮಾಡ್ತಾ ಇದ್ದೀನಿ, ಇದನ್ನ ರೈಟ್ ಮಾಡ್ಬೋದು ಅಂತ ಚೆಕ್ ಮಾಡೋಣ. ಅದಕ್ಕೆ ನಾನು ಏನು ಮಾಡ್ತೀನಿ, ನ್ಯಾನೋ HACKER hackers.txt ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ. ಇಲ್ಲಿ ನೋಡ್ಬೋದು ಕಮಾಂಡ್ ನಾಟ್ ಫೌಂಡ್ ಅಂತ. ಓಕೆ, ನ್ಯಾನೋ ನ್ಯಾನೋ HACK hackers.txt ಎಂಟರ್ ಕೊಟ್ಟೆ. ಸೊ ಬೇಸಿಕಲಿ ಇಲ್ಲಿ ಎಂಟರ್ ಆಗಿದ್ದೀನಿ, ಬಟ್ ನನಗೆ ಯಾವುದೇ ರೀತಿಯಾದಂಥ ರೈಟ್ ಪರ್ಮಿಷನ್ ಇಲ್ಲ. ಓಕೆ, ಈಗ ಮಾಡಿಬಿಟ್ಟು ನಾನು ಕಂಟ್ರೋಲ್ X ಕೊಟ್ಟೆ. ಸೊ ಸೇವ್ ಕೊಟ್ಬಿಟ್ಟೆ ಎಸ್ ಅಂತ. ಸೊ ಎಂಟರ್ ಕೊಡ್ತೀನಿ. ಓಕೆ, ಎರರ್ ರೈಟಿಂಗ್ hackers.txt ಪರ್ಮಿಷನ್ ಡಿನೈಡ್, ಅಂದರೆ ನನಗೆ ರೈಟ್ ಮಾಡೋಕ್ಕಾಗಲ್ಲ. ಇವಾಗ ಬೇಸಿಕಲಿ ಹೇಳಬೇಕಂದ್ರೆ ನಾನು ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ಇದನ್ನ ರೈಟ್ ಮಾಡೋದಕ್ಕೆ. ಓಕೆ, ಬರೀ ನಾನು ಏನು ಮಾಡ್ಬೋದು, ರೀಡ್ ಮಾಡ್ಬೋದು ಅಷ್ಟೇ, ರೈಟ್. ಸೊ ಎಕ್ಸಿಟ್, ಸೊ ಕಂಟ್ರೋಲ್ X, ನೋ. ಓಕೆ, ಸೊ ನಾನು ರೀಡ್ ಮಾಡ್ಬೋದು, ರೈಟ್ ಮಾಡೋಕ್ಕಾಗಲ್ಲ. ಈ ರೀತಿ ನಾವೇನು ಮಾಡ್ತೀವಿ, ಪರ್ಮಿಷನ್ನ ಅಲೋಟ್ ಮಾಡ್ತೀವಿ. ಓಕೆ, ಐ ಥಿಂಕ್ ಸೊ ನಿಮಗೆ ಪರ್ಮಿಷನ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿರ್ಬೋದು ಅನ್ಕೊತೀನಿ, ರೈಟ್. ಸೊ ಇವಾಗ ಏನು ಮಾಡೋಣ ಅಂದರೆ ಎಕ್ಸಿಟ್ ಮಾಡ್ಕೊಳ್ಳೋಣ, ಮತ್ತೆ ನಾವು ಸ್ಕ್ರಿಪ್ಟ್ ಕಿಡಿನಲ್ಲಿ ಬರೋಣ. ಓಕೆ, ಸೊ ಸ್ಕ್ರಿಪ್ಟ್ ಕಿಡಿನಲ್ಲಿ ಬಂದ್ಬಿಟ್ವಿ. ನಾವು ಇವಾಗ ಏನು ಮಾಡ್ತೀನಿ, ಬೇಸಿಕಲಿ ಕಂಟ್ರೋಲ್ L. ಇಲ್ಲಿ ಮತ್ತೆ ನಮಗೆ hackers.txt ಅಂತ ಇದೆ. ಇದನ್ನ ನಾನು LS-L ಇಂದ ನಾನು ಏನು ಮಾಡ್ತೀನಿ, ಓಪನ್ ಮಾಡ್ಕೊತೀನಿ. ಇಲ್ಲಿ hackers.txt ನಲ್ಲಿ ಏನಾಗಿದೆ, ಯೂಸರ್ ಕೂಡ ಸ್ಕ್ರಿಪ್ಟ್ ಕಿಡಿನೇ ಇದ್ದಾನೆ, ಆಮೇಲೆ ವಾಪಸ್ ಏನಿದೆ, ಗ್ರೂಪ್ ಕೂಡ ಸ್ಕ್ರಿಪ್ಟ್ ಕಿಡಿನೇ ಇದೆ. ಓಕೆ, ನಾ ಇವಾಗ ಏನು ಮಾಡಬೇಕು, ಬೇಸಿಕಲಿ ಯೂಸರ್ನ ನಾನು ಏನು ಮಾಡ್ತೀನಿ, ವಾಜಿದ್ ಅಂತ ಮಾಡಿಬಿಡ್ತೇನೆ. ಸ್ಕ್ರಿಪ್ಟ್ ಕಿಡಿನ ತೆಗೆದುಬಿಟ್ಟು ವಾಜಿದ್ ಮಾಡ್ತೀನಿ. ಅದನ್ನ ನಾನು ಮಾಡ್ಬೋದಾ, ಅಫ್ಕೋರ್ಸ್ ಮಾಡ್ಬೋದು. ಅದನ್ನ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂಥ ಕಮಾಂಡ್ ಯಾವುದಂದ್ರೆ chown ಯೂಸ್ ಮಾಡ್ಕೊತೀವಿ. ಸೊ ಅದಾದ್ಮೇಲೆ ಏನು ಮಾಡಬೇಕು, ಯಾವ ಯೂಸರ್ನ ಸೆಟ್ ಮಾಡಬೇಕು ಅನ್ಕೊಂಡಿದ್ರೆ, ಇವಾಗ ನಾವು ವಾಜಿದ್ ಅಂತ ಸೆಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ವಾಜಿದ್ : ಅದಾದ್ಮೇಲೆ ನೀವು ಗ್ರೂಪ್ನ ಸೆಟ್ ಮಾಡಬೇಕು. ಗ್ರೂಪ್ ನಮಗೆ ಸ್ಕ್ರಿಪ್ಟ್ ಕಿಡಿನೇ ಇರಲಿ. ಓಕೆ, ಸ್ಕ್ರಿಪ್ಟ್ ಕಿಡಿ KIDDIE ಸ್ಕ್ರಿಪ್ಟ್ ಕಿಡಿನೇ ಇರಲಿ. ಓಕೆ, ಇಷ್ಟು ಕೊಟ್ಬಿಟ್ಟು ನಾವು ಏನು ಮಾಡಬೇಕು, ಯಾವ ಫೈಲಿಗೆ ಇದನ್ನ ಪರ್ಮಿಷನ್ನ ಚೇಂಜ್ ಮಾಡಬೇಕು ಅನ್ಕೊಂಡಿದೀವಿ, hackers.txt, ರೈಟ್. ಸೊ hackers.txt ಇವಾಗ ಎಂಟರ್ ಕೊಡೋಣ. ಯಾವುದೇ ರೀತಿಯಾದಂಥ ಎರರ್ಸ್ಗಳು ಬಂದಿಲ್ಲ. LS-L ಅಂತ ಕೊಟ್ಟು ನೋಡೋಣ. ಓಕೆ, ಸೊ ಇವಾಗ ನೋಡ್ಬೋದು ಇಲ್ಲಿ ನನಗೆ ಪರ್ಮಿಷನ್ ಚೇಂಜ್ ಆಗಿದೆ. ಸ್ಕ್ರಿಪ್ಟ್ ಕಿಡಿದು ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ. ನಾ ಇವಾಗ ಸ್ಕ್ರಿಪ್ಟ್ ಕಿಡಿಯಾಗಿ ಲಾಗಿನ್ ಆಗಿದ್ದೀನಿ. ಇಲ್ಲಿ ಯೂಸರ್ ಕೂಡ ಚೇಂಜ್ ಆಗಿದೆ, ರೈಟ್. ಸೊ ಯೂಸರ್ ಚೇಂಜ್ ಆಗಿದ್ದಾನೆ ಅಂತಂದ್ಮೇಲೆ ಸುಡೋ
ಎಸ್ ಯು ವಾಜಿದ್ಗೆ ಹೋಗೋಣ. ಸೊ ವಾಜಿದ್ಗೆ ಹೋಗ್ಬಿಟ್ಟು BASH ಬ್ಯಾಶ್ ಶೆಲ್. ಸೊ ಇವಾಗ ನಾ ಏನು ಮಾಡ್ಬೋದು ಅಂದರೆ ರೈಟ್ ಕೂಡ ಮಾಡ್ಬೋದು, ರೀಡ್ ಮಾಡ್ಬೋದು, ಏನಾದರೂ ಮಾಡ್ಬೋದು ಆ ಒಂದು ಏನಿದೆ ಫೈಲ್ನಲ್ಲಿ. ಓಕೆ, ಸೊ ಏನೇನು ನ್ಯಾನೋ ಸ್ಪೇಸ್ hackers.txt. ಓಕೆ, ಇವಾಗ ಏನು ಮಾಡ್ತೀನಿ ನಾನು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಐ ಆಮ್ ಅ ಹ್ಯಾಕರ್, HACKER ಹ್ಯಾಕರ್, ರೈಟ್. ಸೊ ಇವಾಗ ಏನು ಮಾಡ್ತೀನಿ, Ctrl X ಕೊಟ್ಬಿಟ್ಟು ಸೇವ್ ಮಾಡ್ಕೊತೀನಿ. ಎಸ್, ಓಕೆ, ಸೇವ್ ಆಯಿತು, ಎಂಟರ್ ಕೊಟ್ಟೆ. ಇವಾಗ ಇದು ಸೇವ್ ಆಗ್ತಾ ಇದೆ. ಮೊದಲು ನನಗೆ ಏನಾಗಿತ್ತು, ಯಾವುದೇ ರೀತಿಯಾದಂಥ ಅಸೆಸ್ ಇದ್ದಿದ್ದಿಲ್ಲ, ಬಟ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಅಸೆಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೀವು ಗ್ರೂಪ್ಸ್ಗಳನ್ನ ಕೂಡ ಚೇಂಜ್ ಮಾಡಬಹುದು. ಓಕೆ, ಯೂಸರ್ಸ್ಗಳಿಗೆ ಗ್ರೂಪ್ಸ್ಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಯಾವಾಗ ನಾವು ಯೂಸರ್ಸ್ ಪಾರ್ಟಿಗೆ ಬರ್ತೀವೋ ಆ ಟೈಮ್ನಲ್ಲಿ ನಿಮಗೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆಲ್ ರೈಟ್, ಇದನ್ನ Ctrl L. ಓಕೆ, ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಣ ಯೂಸರ್ಸ್ ಆಮೇಲೆ ಗ್ರೂಪ್ಗಳ ಬಗ್ಗೆ. ಓಕೆ, ಅದಕ್ಕಿಂತ ಮುಂಚೆ ನಾನು ಸ್ಕ್ರಿಪ್ಟ್ ಕಿಡಿ ಅನ್ನುವಂತಹ ಯೂಸರ್ನಲ್ಲಿ ಎಂಟರ್ ಆಗ್ತೀನಿ. ಓಕೆ, ಸೊ ಸ್ಕ್ರಿಪ್ಟ್ ಕಿಡಿನಲ್ಲಿ ಬಂದಿದ್ದೀನಿ. ಇವಾಗ ನಾ ಏನು ಮಾಡ್ತೀನಿ, ಇವಾಗ ಒಂದು ಯೂಸರ್ ಆಲ್ರೆಡಿ ಇದೆ, ವಾಜಿದ್ ಅನ್ನುವಂಥ ಒಂದು ಯೂಸರ್ ಇದೆ. ಓಕೆ, ಇನ್ನೊಂದು ಯೂಸರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಸುಡೋ ಆ್ಯಡ್ ಯೂಸರ್. ಈ ಸತಿ ಯೂಸರ್ನ ಏನಂತ ಸೇವ್ ಮಾಡೋಣ ಅಂತಂದರೆ ಸ್ವಲ್ಪ hacker1 ಅಂತ ಸೇವ್ ಮಾಡೋಣ. HACKER hacker1 ಇಲ್ಲ ಹ್ಯಾಕರ್, ಜಸ್ಟ್ ಹ್ಯಾಕರ್ ಅಂತ ಸೇವ್ ಮಾಡೋಣ. ಆ್ಯಡ್ ಯೂಸರ್. ಸೊ ಆ್ಯಡಿಂಗ್ ಅ ಯೂಸರ್ ಹ್ಯಾಕರ್, ಅದ್ರದ್ದು ಪಾಸ್ವರ್ಡ್ ಏನಿಡೋಣ, 1 2 3 4 ಸೆಟ್ ಮಾಡೋಣ. 1 2 3 4. ಓಕೆ, ಸೊ ಫುಲ್ ನೇಮ್ ಇದನ್ನೆಲ್ಲ ಕೊಡ್ತಿದ್ರೆ ಕೊಡ್ಬೋದು. ಓಕೆ, ಇವಾಗ ಬೇಸಿಕಲಿ ನಮ್ಮದೊಂದು ಯೂಸರ್ ಕ್ರಿಯೇಟ್ ಆಗಿದೆ, ರೈಟ್. ಟೋಟಲ್ ನಮ್ಮ ಹತ್ರ 2 ಯೂಸರ್ಸ್ಗಳಿದ್ದಾವೆ, ಒಂದು ವಾಜಿದ್ ಆಮೇಲೆ ಒಂದು ಹ್ಯಾಕರ್. ಸೊ ಅದ್ರದ್ದು ಗ್ರೂಪ್ಸ್ಗಳು ಹ್ಯಾಕರ್ ಯೂಸರ್ ಗ್ರೂಪ್ ಏನಿರುತ್ತೆ ಹ್ಯಾಕರ್ ಇರುತ್ತೆ, ವಾಜಿದ್ ಗ್ರೂಪ್ ಏನಿರುತ್ತೆ ವಾಜಿದೇ ಇರುತ್ತೆ. ಸೊ ನಾ ಏನು ಮಾಡಬೇಕು, ಬೇಸಿಕಲಿ ಇವು 2 ಯೂಸರ್ಸ್ಗಳನ್ನ ಒಂದೇ ಗ್ರೂಪ್ನಲ್ಲಿ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನಾ ಏನು ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಒಂದು ಗ್ರೂಪ್ನ ಆ್ಯಡ್ ಮಾಡ್ತೀನಿ. ಸೊ ಗ್ರೂಪ್ ಆ್ಯಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂಥ ಕಮಾಂಡ್ ಸುಡೋ ಆ್ಯಡ್ GROUP ಗ್ರೂಪ್. ಓಕೆ, ಸೊ ಆ್ಯಡ್ ಗ್ರೂಪ್ ಅಂತ ಕೊಡ್ತೀನಿ. ಗ್ರೂಪ್ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಗ್ರೂಪ್ ಹೆಸರನ್ನ ತೊಗೊಂಬಂದ್ಬಿಟ್ಟು ಹ್ಯಾಕರ್ಸ್ ಅಂತ ಇಡೋಣ. HACKERS ಹ್ಯಾಕರ್ಸ್. ಓಕೆ, ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದೆ ನಾನು. ಆ್ಯಡಿಂಗ್ ಅ ಗ್ರೂಪ್ ಹ್ಯಾಕರ್ಸ್ ಡನ್ ಅಂದರೆ ಗ್ರೂಪ್ ಆ್ಯಡ್ ಆಯಿತು ಅಂತ ಅರ್ಥ ಆಯಿತು. ಸೊ ಇವಾಗ ನಾ ಏನು ಮಾಡಬೇಕು, ಯೂಸರ್ಸ್ಗಳನ್ನ ತೊಗೊಂಬಂದ್ಬಿಟ್ಟು ಈ ಗ್ರೂಪ್ನಲ್ಲಿ ಹಾಕಬೇಕು. ಸೊ ಅದಕ್ಕೆ ನಾವು ಯೂಸ್ ಮಾಡುವಂಥ ಕಮಾಂಡ್ ಬಂದ್ಬಿಟ್ಟು ಯೂಸರ್ ಮೋಡ್ ಅಂತ ಕೊಡಿ. ಅದಾದಮೇಲೆ -A ಆಲ್. ಓಕೆ, ಸೊ ಆಮೇಲೆ -G ಗ್ರೂಪ್ ನೇಮ್ ಕೊಡೋದಕ್ಕೋಸ್ಕರ. ಸೊ ನಮ್ಮ ಗ್ರೂಪ್ ನೇಮ್ ಏನಿದೆ HACKERS ಹ್ಯಾಕರ್ಸ್ ಅಂತ ಇದೆ. ಸೊ ಆಮೇಲೆ ಯಾವ ಯೂಸರ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಲೈಕ್ ವಾಜಿದ್, ರೈಟ್. ವಾಜಿದ್ ಅನ್ನುವಂಥ ಯೂಸರ್ನ ಹ್ಯಾಕರ್ಸ್ ಅನ್ನುವಂಥ ಗ್ರೂಪಿಗೆ ಆ್ಯಡ್ ಮಾಡಬೇಕು ಅಂತ ಮಾಡಿದ್ದೀವಿ, ರೈಟ್. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಎಂಟರ್ ಕೊಡ್ತೀನಿ. ಹ್ಯಾಕರ್ಸ್ ಗ್ರೂಪ್ಗೆ ಆ್ಯಡ್ ಮಾಡಿಬಿಟ್ಟು ಇದನ್ನ ಎಂಟರ್ ಕೊಟ್ಟೆ. ಯೂಸರ್ ಮೋಡ್ ಪರ್ಮಿಷನ್ ಡಿನೈಡ್, ಕೆನಾಟ್ ಲಾಕ್ etc ಪಾಸ್ವರ್ಡ್, ಟ್ರೈ ಅಗೇನ್ ಲೇಟರ್. ಓಕೆ, ಸೂಡೋನ ಯೂಸ್ ಮಾಡಿದ್ದಿಲ್ಲ ನಾನು ಬೇಸಿಕಲಿ ಇಲ್ಲಿ. ಸೊ ಸೂಡೋನ ಯೂಸ್ ಮಾಡ್ಕೊಳ್ಳೋಣ. ಸುಡೋ, ಓಕೆ, ಯೂಸರ್ ಮೋಡ್ ಆ್ಯಡ್. ಸೊ ಈಗ ಸಕ್ಸಸ್ಫುಲಿ ಆ್ಯಡ್ ಆಯಿತು. ಅದೇ ರೀತಿ ನಾ ಏನು ಮಾಡ್ತೀನಿ, ಇವಾಗ hacker1 ಅನ್ನುವಂತಹ ಯೂಸರ್ನು ಕೂಡ ಏನು ಮಾಡ್ತೀನಿ, ಈ ಹ್ಯಾಕರ್ಸ್ ಅನ್ನುವಂಥ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೀನಿ. ಸೇಮ್ ಕಮಾಂಡ್ನ ಕೊಡಿ. ಆಮೇಲೆ ಇಲ್ಲಿ ಏನು ಮಾಡಬೇಕು, ಹ್ಯಾಕರ್ HACKER hacker1. ಓಕೆ, ಎಂಟರ್ ಕೊಟ್ಟೆ. ಯೂಸರ್ hacker1 ಡಸಂಟ್ ಎಕ್ಸಿಸ್ಟ್. ಸೊ ಹ್ಯಾಕರ್ ಅಂತ ಅಷ್ಟೇ ಮಾಡಿದ್ವಿ ಅನ್ಸುತ್ತೆ, ಮೇ ಬಿ ನಾವು. ಓಕೆ, ಹ್ಯಾಕರ್ ಅನ್ನುವಂಥ ಯೂಸರ್ ಕೂಡ ಇದರಲ್ಲಿ ಆ್ಯಡ್ ಆದರು, ರೈಟ್. ಸೊ ಇವಾಗ ಇದ್ರದ್ದು ಏನು ಪರ್ಪಸ್ ಇರುತ್ತೆ ಅಂತಂದರೆ, ಅಲ್ಲಿ ನಾವು -L ಮಾಡಿ ನೋಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರಿಪ್ಟ್ ವಾಜಿದ್ ಆದಮೇಲೆ ಸ್ಕ್ರಿಪ್ಟ್ ಕಿಡಿ ಅಂತ ಬರ್ತಾ ಇದೆ, ರೈಟ್. ಸೊ ಸ್ಕ್ರಿಪ್ಟ್ ಕಿಡಿ ಈಸ್ ಬೇಸಿಕಲಿ ಅ ಗ್ರೂಪ್. ಇಲ್ಲಿ ಹೇಳ್ತಾ ಇದ್ದೆ ನಾನು ಯೂಸರ್ ಆಮೇಲೆ ಗ್ರೂಪ್ ಇರ್ತಾರೆ, ಇಲ್ಲಿಂದ ಇದು ಯೂಸರ್ಗೆ, ಆಮೇಲೆ ಇದು ಗ್ರೂಪ್ ಪರ್ಮಿಷನ್, ಇದಾದ್ಮೇಲೆ ಅದರ್ಸ್ ಪರ್ಮಿಷನ್ ಅಂತ. ಸೊ ನನ್ನ ಗ್ರೂಪ್ನಲ್ಲಿ ಯಾರ್ಯಾರು ಇರ್ತಾರೆ ಏನೇನಿಲ್ಲ ಅಂತ ಗೊತ್ತಿರಬೇಕಲ್ವಾ ನನಗೆ. ಸೊ ಈ ಸ್ಕ್ರಿಪ್ಟ್ ಕಿಡಿ ಅಂತ ಗ್ರೂಪ್ನಲ್ಲಿ ಏನಿದೆ, ಸ್ಕ್ರಿಪ್ಟ್ ಕಿಡಿ ಅನ್ನೋಂಥ ಯೂಸರ್ ಇದ್ದಾನೆ. ಸೊ ವಾಜಿದ್ ಯಾವ ಗ್ರೂಪ್ನಲ್ಲಿ ಇದ್ದಾನೆ, ಬೇಸಿಕಲಿ ವಾಜಿದ್ ಇರುವಂತಹ ಗ್ರೂಪ್ ಹೆಸರು ಹ್ಯಾಕರ್ಸ್, ರೈಟ್. ಸೊ ಹ್ಯಾಕರ್ಸ್ ಗ್ರೂಪ್ನಲ್ಲಿ ಯಾರ್ಯಾರು ಇದ್ದಾರೆ, ಹ್ಯಾಕರ್ ಆಮೇಲೆ ವಾಜಿದ್ ಇಬ್ರು ಇದ್ದಾರೆ. ಸೊ ನಾ ಇವಾಗ ಏನು ಮಾಡ್ತೀನಿ, ಈ ಫೈಲಿಗೆ ಅಸೆಸ್ ನಾನು ಏನಾದರೂ ಹ್ಯಾಕರ್ ಅನ್ನುವಂಥ ಯೂಸರಿಂದ ಟ್ರೈ ಮಾಡೋಣ ಅಸೆಸ್ ಮಾಡ್ಕೊಳ್ಳೋಕ್ಕೆ. ಬೇಸಿಕಲಿ ಇಲ್ಲಿ ಯೂಸರ್ ಯಾರಿದ್ದಾರೆ, ವಾಜಿದ್, ಬಟ್ ಹ್ಯಾಕರ್ ಇದನ್ನ ಅಸೆಸ್ ಮಾಡ್ಕೊಳಕ್ಕಾಗಲ್ಲ ಹಂಗಂದ್ರೆ. ಅದಕ್ಕೆ ನಾ ಏನು ಮಾಡ್ತೀನಿ, ಇವಾಗ ಗ್ರೂಪ್ನಲ್ಲಿ ಆ ವಾಜಿದ್ನ ಹಾಕ್ಬಿಡ್ತೀನಿ ಸ್ಕ್ರಿಪ್ಟ್ ಕಿಡಿ ಗ್ರೂಪ್ನಲ್ಲಿ. ಅಥವಾ ಏನು ಮಾಡೋಣ, ಹ್ಯಾಕರ್ ಅನ್ನುವಂಥ ಗ್ರೂಪ್ನಲ್ಲಿ ಫಸ್ಟು ಆ್ಯಡ್ ಮಾಡಿದ್ದೀವಿ ಈಗ ಆಲ್ರೆಡಿ, ರೈಟ್. ಸೊ ಇಲ್ಲಿ ಸ್ಕ್ರಿಪ್ಟ್ ಕಿಡಿ ಅಂತ ಏನಿದೆ ಇದ್ರದ್ದು ಪರ್ಮಿಷನ್ನ ತೆಗೆದುಬಿಟ್ಟು ನಾ ನನ್ನ ಗ್ರೂಪ್ ಪರ್ಮಿಷನ್ನ ಕೊಡ್ತೀನಿ. ಸೊ ಅದಕ್ಕೆ ನಾವು ಯೂಸ್ ಮಾಡುವಂಥ ಕಮಾಂಡ್ ಸುಡೋ CHOWN CHOWN. ಸೊ ಅದಾದಮೇಲೆ ಯಾವುದು ಯೂಸರ್ ಅಂತೂ ವಾಜಿದೇ ಇರ್ತಾನೆ. ಸೊ ಅದಾದಮೇಲೆ ನಮ್ಮದು ಹ್ಯಾಕರ್ಸ್ HACKERS ಹ್ಯಾಕರ್ಸ್ ಅನ್ನುವಂಥ ಗ್ರೂಪ್.
ಓಕೆ, ಯಾವ ಫೈಲಿಗೆ ನಾವು ಮಾಡ್ತಾ ಇರೋದು hacker.txt, ರೈಟ್. ಸೊ ಎಂಟರ್ ಕೊಡೋಣ. ಚೇಂಜ್ ಆಯ್ತು, ls-l ಕೊಟ್ಬಿಟ್ಟು ನಾವು ಎಂಟರ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ವಾಜಿದ್, ಆಮೇಲೆ ನಮ್ಮ ಗ್ರೂಪ್ ಪೇಪರ್ ಹೆಸರು ಏನಾಗಿದೆ ಹ್ಯಾಕರ್ಸ್ ಅಂತ ಆಗಿದೆ, ರೈಟ್. ಸೊ ಇವಾಗ ಬೇಸಿಕಲಿ ಹ್ಯಾಕರ್ ಅನ್ನುವಂಥ ಯೂಸರ್ಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಅಲ್ಲ, ರೀಡ್ ರೈಟ್ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ. ಬಟ್ ಹ್ಯಾಕರ್ ಅನ್ನುವಂಥ ಯೂಸರ್ ಯಾವ ಗ್ರೂಪ್ನಲ್ಲಿ ಇದ್ದಾನೆ, ಹ್ಯಾಕರ್ಸ್ ಗ್ರೂಪ್ನಲ್ಲಿ ಇದ್ದಾನೆ. ಸೊ ಈ ಓನರ್ ರೈಟ್ಸ್ ಟು ರೀಡ್ ದ್ಯಾಟ್ ಫೈಲ್, ರೈಟ್. ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ, ಸುಡೋ ಸ್ವಿಚ್ ಯೂಸರ್ ಹ್ಯಾಕರ್, HACKER ಹ್ಯಾಕರ್ಗೆ ಸ್ವಿಚ್ ಆಗೋಣ. ಸೊ ಹ್ಯಾಕರ್ನಲ್ಲಿ ಬಂದ್ವಿ ನಾವು ಇವಾಗ LS ಮಾಡಿ ನೋಡೋಣ. ಸೊ LS ಮಾಡಿ ನೋಡಿದಾಗ hackers.txt ಅಂತ ಇದೆ. ಇದನ್ನ ಕ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡೋಣ, ರೈಟ್. ಸೊ ಕ್ಯಾಟ್ ಮಾಡಿ ಎಂಟರ್ ಕೊಟ್ಟೆ, ಐ ಆಮ್ ಅ ಹ್ಯಾಕರ್, ದಿಸ್ ಇಸ್ ಅ ಹ್ಯಾಕಿಂಗ್ ವರ್ಡ್. ನನಗೆ ರೀಡ್ ಪರ್ಮಿಷನ್ ಕೂಡ ಸಿಕ್ತು. ಈ ರೀತಿ ಬೇಸಿಕಲಿ ನಾವು ಏನು ಮಾಡ್ತೀವಿ, ಒಂದು ಪರ್ಮಿಷನ್ ಕೊಡೋದಾಗಿರಲಿ ಅಥವಾ ಗ್ರೂಪ್ಸ್ ಆ್ಯಡಿಂಗ್ಗೆ, ಆಮೇಲೆ ಯೂಸರ್ ಆ್ಯಡ್ ಮಾಡೋದಕ್ಕೆ, ಸೊ ಇಂಥದಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಕಾಲಿನಿಕ್ಸ್ ತುಂಬಾ ಈಸಿ ಅಂತ ಹೇಳ್ಬೋದು, ಯೂಸರ್ ಆ್ಯಡ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ, ರೈಟ್. ಸೊ ಸ್ಕ್ರಿಪ್ಟ್ ಕಿಡಿನಲ್ಲಿ ವಾಪಸ್ ಬಂದಿದ್ದೀವಿ. ಸೊ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಇವಾಗ ಗ್ರೂಪ್ಸ್ಗಳನ್ನ ಆ್ಯಡ್ ಮಾಡಿರ್ತೀವಿ ls-l, ಇಲ್ಲಿ ನಾವೆಲ್ಲ ಪರ್ಮಿಷನ್ ವಾಜಿದನ್ನ ಯೂಸರ್ಗೆ ಪರ್ಮಿಷನ್ ಇದೆ, ಹ್ಯಾಕರ್ಸ್ ಅನ್ನೋ ಪರ್ಮಿಷನ್ ಇದೆ. ಬಟ್ ರೂಟ್ ಯೂಸರ್ ಇವನ್ನ ಅಸೆಸ್ ಮಾಡ್ಕೊಳಕ್ ಆಗಲ್ವಾ? ಅಫ್ಕೋರ್ಸ್ ಅಸೆಸ್ ಮಾಡ್ಕೊಳ್ತಾನೆ. ಓಕೆ, ರೂಟ್ ಯೂಸರ್ ಇಸ್ ಅ ಮ್ಯಾಜಿಷಿಯನ್ ಅಂತ ಹೇಳ್ಬೋದು. ಅವನಿಗೆಲ್ಲ ರೀತಿಯಾದಂಥ ಪರ್ಮಿಷನ್ ಇರುತ್ತೆ, ಅವು ಯಾವ ಫೈಲ್ ಬೇಕಾದ್ರೂ ಅಸೆಸ್ ಮಾಡ್ಕೋಬೋದು, ಏನು ಬೇಕಾದ್ರೂ ಅಸೆಸ್ ಮಾಡ್ಕೋಬೋದು, ಆಲ್ರೈಟ್. ಸೊ ಇದೆಲ್ಲ ಕ್ಲಿಯರ್ ಆಗಿರ್ಬೋದು ನಿಮಗೆ, ಯಾವ ರೀತಿ ಆ್ಯಡ್ ಮಾಡಬೇಕು ಯೂಸರ್ಸ್ಗಳನ್ನ, ಯಾವ ಗ್ರೂಪ್ಸ್ಗಳನ್ನ, ಆಮೇಲೆ ಗ್ರೂಪ್ಸ್ ಒಳಗಡೆ ಯೂಸರ್ಸ್ಗಳನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನ, ರೈಟ್. ಸೊ ಇವಾಗ ನಾವು ಏನು ಮಾಡೋಣ ಅಂತಂದರೆ ಗ್ರೂಪ್ನ ಯಾವ ರೀತಿ ಡಿಲೀಟ್ ಮಾಡಬೇಕು, ರೈಟ್. ಸೊ ಅದನ್ನ ತಿಳ್ಕೊಳ್ಳೋಣ. GROUP ಗ್ರೂಪ್ ಡೆಲ್ ಅಂತ ಕೊಡಿ, ರೈಟ್. ಸೊ ಯಾವ ಗ್ರೂಪ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ವಿ, HACKER ಹ್ಯಾಕರ್ಸ್ ಅನ್ನುವಂಥ ಗ್ರೂಪ್ನ. ಸೊ ಎಂಟರ್ ಕೊಟ್ಟೆ, ಪರ್ಮಿಷನ್ ಡಿನೈಡ್ ಬರ್ತಾ ಇದೆ ಬಿಕಾಸ್ ನಾ ಸೂಡೋ ಆಗಿ ವರ್ಕ್ ಮಾಡ್ತಾ ಇಲ್ಲ. ಸುಡೋ ಅಂತ ಕೊಡೋಣ, ಸುಡೋ ಗ್ರೂಪ್ ಡೆಲ್ ಹ್ಯಾಕರ್ಸ್, ಎಂಟರ್ ಕೊಟ್ಟೆ. ಅದು ಗ್ರೂಪ್ ಹೊರಟೋಗಿರುತ್ತೆ. ಓಕೆ, LS-l ಮಾಡಿ ನೋಡೋಣ. ಇಲ್ಲಿ ನೋಡಿ ಗ್ರೂಪೇ ಇಲ್ಲ ಇವಾಗ ಪ್ರೆಸೆಂಟ್ಲಿ, ಹೋಗ್ಬಿಟ್ಟಿದೆ ಎಲ್ಲೋ, ಆಲ್ರೈಟ್. ಸೊ ಇವಾಗ ಯೂಸರ್ನ ಕೂಡ ಎಗರಿಸ್ಕೊಳ್ಳೋಣ. ಅದನ್ನ ಕೂಡ ಎಗರಿಸೋದು ಸಿಂಪಲ್. ಸೊ ಯಾವ ರೀತಿ ಎಗರಿಸ್ಬೇಕು ಯೂಸರ್ನ, ಸುಡೋ ಓಕೆ, ಸುಡೋ ಯೂಸರ್ ಡೆಲ್ ವಾಜಿದ್, ರೈಟ್. ಸೊ ಇವಾಗ ನೋಡ್ಬೋದು LS, ಓಕೆ. ಸೊ -l ಮಾಡಿ ನೋಡಿದಾಗ ಇಲ್ಲಿ ಯೂಸರ್ ಕೂಡ ಎಗರ್ಕೊಂಡು ಹೋಗಿದ್ದಾರೆ, ರೈಟ್. ಸೊ ಇವಾಗ ನಾ ಏನು ಮಾಡ್ಬೋದು ಅಂದರೆ ರೂಟ್ ಆಮೇಲೆ ವಾಪಸ್ ಹ್ಯಾಕರ್ನು ಕೂಡ ಎಗರಿಸ್ಬಿಡ್ತೀನಿ ಅಂತ ಇಟ್ಕೋಣ. ಯೂಸರ್ ವೇಟ್ ಸುಡೋ ಯೂಸರ್ ಡೆಲ್ ವಾಜಿದಲ್ಲ, ಬಟ್ ಈ ಸತಿ ಹ್ಯಾಕರ್, ರೈಟ್. ಸೊ HACKER ಹ್ಯಾಕರ್ ಅನ್ನೋಂಥ ಗ್ರೂಪ್, ಅದು ಕೂಡ ಎಗರ್ಕೊಂಡು ಹೋಗಿದೆ. ಇವಾಗ ಫೈಲ್ನ ನಾನು ಅಸೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬೇಸಿಕಲಿ. ಸೊ ನೋಡೋಣ ಆಗುತ್ತೋ ಇಲ್ಲೋ ಅಂತ. ರಿಮೂವ್, ಓಕೆ, ಫೈಲ್ ನೇಮ್ ಬಂದ್ಬಿಟ್ಟು hackers.txt ನಮ್ಮದು. ಸೊ ಸ್ಪೇಸ್ ಕೊಡ್ತೀನಿ, ಸ್ಪೇಸ್ ಕೊಟ್ಬಿಟ್ಟು HACKERS hackers.txt, ರೈಟ್. ಸೊ ಎಂಟರ್ ಕೊಟ್ಟೆ. ಸೊ ರಿಮೂವ್ ರೈಟ್ ಪ್ರೊಟೆಕ್ಟೆಡ್ ರೆಗ್ಯುಲರ್ ಫೈಲ್ಸ್ hackers.txt, ಅಂದರೆ ನನಗೆ ರೈಟ್ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ನನಗೆ, ರೈಟ್. ಸೊ ಅದಕ್ಕೋಸ್ಕರ ನಾನು ರಿಮೂವ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ರಿಮೂವ್ ಮಾಡಬೇಕಾದ್ರೆ ಏನು ಮಾಡಬೇಕು, ಸುಡೋ ಸ್ವಿಚ್ ಯೂಸರ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಿ. ಖಾಲಿ ರೂಟಾಗಿ ಅಸೆಸ್ ಆಗ್ತೀರಾ. ಸೊ ಅವಾಗ ಏನು ಮಾಡ್ಬೋದು, ನೀವು ಏನು ಬೇಕಾದ್ರೂ ಮಾಡ್ಬೋದು. ಏನು ಮಾಡ್ತೀನಿ ಇವಾಗ, ರಿಮೂವ್ ಮಾಡ್ತೀನಿ. RM, ಓಕೆ, ಸ್ಪೇಸ್ HACK hackers.txt. ಸೊ ಇವಾಗ ಏನಾಯಿತು, hackers.txt ಡಿಲೀಟ್ ಆಗಿಬಿಡ್ತು. ಬೇಸಿಕಲಿ ಈ ರೀತಿ ವರ್ಕ್ ಮಾಡ್ತೀವಿ ಗ್ರೂಪ್ಸ್ಗಳ ಜೊತೆ, ಯೂಸರ್ಸ್ಗಳ ಜೊತೆ ನಾವು. ಆಮೇಲೆ ಇಲ್ಲೊಂದು ಫೈಲ್ ಇರುತ್ತೆ, ಆ ಫೈಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಎಕ್ಸಿಟ್ ಮಾಡ್ಕೊತೀನಿ. ಸೊ ಎಕ್ಸಿಟ್ ಮಾಡ್ಕೊಂಡು ಎಲ್ ಮಾಡೋಣ. ಯಾವ ಫೈಲ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಫೈಲ್ಸ್. ಇವು 2 ಫೈಲ್ಸ್ಗಳ ಬಗ್ಗೆ ಪ್ರತಿಯೊಬ್ಬ ಹ್ಯಾಕರ್ಸ್ಗೂ ಗೊತ್ತಿರಲೇಬೇಕು. ಅದು ETC ಪಾಸ್ವರ್ಡ್ ಆಮೇಲೆ ETC ಶಾಡೋ ಫೈಲ್, ರೈಟ್. ಸೊ ETC ಪಾಸ್ವರ್ಡ್ ಆಮೇಲೆ ETC ಶಾಡೋ ಫೈಲ್ನ ಯಾವ ರೀತಿ ಅಸೆಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಓಕೆ, ಸೊ ಎಂಟರ್ ಕೊಟ್ಟೆ, LS ಮಾಡಿದೆ, LS, ಓಕೆ, CD LS, once again here we go, CD once again back, LS ಮಾಡೋಣ. ಓಕೆ, CD LS, ಓಕೆ. ಇಲ್ಲಿ ನೋಡ್ಬೋದು ETC ಅಂತ ಒಂದು ಫೋಲ್ಡರ್ ಇದೆ, ಅದರೊಳಗಡೆ ಹೋಗೋಕೆ ಟ್ರೈ ಮಾಡೋಣ ನಾವು. Ctrl L LS, ಸೊ ETC ಅಂತ ಇದೆ. ನಾನು ಏನು ಮಾಡ್ತೀನಿ, CD ETC ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಸೊ ಇವಾಗ ನಾವು ETC ಫೋಲ್ಡರ್ನಲ್ಲಿದ್ದೀವಿ. ಇಲ್ಲಿ ಏನಿರುತ್ತೆ ಅಂದರೆ 2 ಫೈಲ್ಸ್ ಇರ್ತವೆ, ಒಂದು ಶಾಡೋ ಆಮೇಲೆ ಒಂದು ಪಾಸ್ವರ್ಡ್. ಓಕೆ, ಅವನ್ನ ಅಸೆಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಏನು ಮಾಡ್ತೀನಿ ನಾನು, ಕ್ಯಾಟ್ SHADOW ಅಂತ ಕೊಡ್ತೀನಿ. ಸೊ ಪರ್ಮಿಷನ್ ಡಿನೈಡ್ ಬರ್ತಾ ಇದೆ. ಏನಕ್ಕೆ ಅಂದರೆ ಇದ್ರ ಒಳಗಡೆ ಶಾಡೋ ಅಂತಹ ಫೈಲ್ನಲ್ಲಿ ಏನಿರುತ್ತೆ, ಎಷ್ಟು ಯೂಸರ್ಸ್ಗಳಿರ್ತಾವೋ, ಏರರ್ ಇರ್ತಾರೋ ಅಷ್ಟರದ್ದು
ಹ್ಯಾಶಸ್ ಪಾಸ್ವರ್ಡ್ಸ್ಗಳದ್ದು ಹ್ಯಾಶ್ ಏನಿರುತ್ತೆ ಸೇವ್ ಇರುತ್ತೆ. ಸೊ ಅದಕ್ಕೋಸ್ಕರ ರೀಡ್, ರೈಟ್, ಎಕ್ಸಿಕ್ಯೂಟ್, ಪರ್ಮಿಷನ್, ಎನಿಥಿಂಗ್ ಬರೀ ರೂಟ್ ಅಷ್ಟೇ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಅದನ್ನ ನೀವು ಚೇಂಜ್ ಮಾಡ್ಬೋದು ಪರ್ಮಿಷನ್ ರೂಟ್ನಲ್ಲಿ ಹೋಗ್ಬಿಟ್ಟು. ಓಕೆ, ಸೊ ಅದಕ್ಕೋಸ್ಕರ ನಾವು ಶಾಡೋ ಫೈಲ್ನ ಅಸೆಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ನಮ್ದು ಇನ್ನೊಂದು ಯಾವುದಂದ್ರೆ ಪಾಸ್ವರ್ಡ್, PASSWD ಪಾಸ್ವರ್ಡ್ ಫೈಲ್. ಸೊ ರೈಟ್, ಸೊ ಇದನ್ನ ನಾನು ಅಸೆಸ್ ಮಾಡ್ಕೋಬಹುದು. ರೈಟ್, ಇಲ್ಲಿ ಸ್ಕ್ರಿಪ್ಟ್ ಕಿಡಿ ಅಂತ ನೋಡ್ಬೋದು, ಎಕ್ಸ್ ಅಂತ ಇದೆ. ಸೊ ಇದು UID ಅಂತ ಹೇಳ್ಬೋದು, ಯೂಸರ್ ID. ಗ್ರೂಪ್ ಬಂದ್ಬಿಟ್ಟು ಸ್ಕ್ರಿಪ್ಟ್ ಕಿಡಿ. ರೈಟ್, ಎಲ್ಲಿದೆ ಬಿನ್ ಬ್ಯಾಶ್ ಎಲ್ಲ ಲೊಕೇಶನ್ ಕೊಟ್ಟಿದೆ. ಎಕ್ಸ್ ಅಂದ್ರೆ ನಮ್ಮ ಹ್ಯಾಶ್ ಸ್ಟೋರ್ ಆಗಿದೆ ಅಂತ ಅರ್ಥ. ಓಕೆ, ಬೇಸಿಕಲಿ ಇದು UID ಅಂತ ಹೇಳ್ಬೋದು. ಈ ಐಡಿನ ಇಟ್ಕೊಂಡ್ಬಿಟ್ಟು ನಾವು ಸರ್ಚ್ ಮಾಡ್ಬೋದು. ಓಕೆ, ಸೊ ಇವಾಗ ನಾ ಏನು ಮಾಡ್ತೀನಿ, ಸೂಡೋ ಆಮೇಲೆ ವಾಪಸ್ ಏನು ಮಾಡ್ತೀನಿ, CAT SHADOW ಮಾಡ್ತೀನಿ. ಓಕೆ, ಸೊ ಎಂಟರ್ ಕೊಟ್ಟೆ. ಇಲ್ಲಿ ನೋಡ್ಬೋದು ಸ್ಕ್ರಿಪ್ಟ್ ಕಿಡಿ ಇಲ್ಲಿ $ಸಿಗ್ನೇಚರ್ ಇಂದ ಹಿಡಿದ್ಬಿಟ್ಟು ಇಲ್ಲಿ ಹೊರಗಡೆನೂ ಕೂಡ. ಓಕೆ, ಇಲ್ಲಿ ಹೊರಗಡೆನೂ ಕೂಡ ಇದು ಏನಂದ್ರೆ ಹ್ಯಾಶ್. ಓಕೆ, ರೈಟ್ ಸಿಸ್ಟಮ್ ಡಂಪ್. ಓಕೆ, ಇಲ್ಲಿ ಹೊರಗಡೆನೂ ಕೂಡ ಇದು ಹ್ಯಾಶ್. ರೈಟ್, ಸೊ ಈ ಹ್ಯಾಶ್ನ ನಾವು ಏನು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಆ ಕ್ರ್ಯಾಕಿಂಗ್ ಏನಿದೆ ಅದನ್ನ ಕ್ರ್ಯಾಕಿಂಗ್ ಸಿಸ್ಟಮ್ಸ್ ಏನಿದಾವೆ, ಸೊ ಬೇಸಿಕಲಿ ಇಲ್ಲಿವರೆಗೆ ಇರುತ್ತೆ. ಓಕೆ, ಸೊ ಹ್ಯಾಶ್. ಸೊ ಅದು ಕ್ರ್ಯಾಕ್ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನ ನಾನು ಎಲ್ಲ ಒಂದು ಕಾಲ್ ಲಿನಿಕ್ಸ್ ಹ್ಯಾಕಿಂಗ್ ಕೋರ್ಸ್ ಅಂತ ತೊಗೊಂಬರ್ತೀನಿ. ಸೊ ಅಂತಹ ಟೈಮ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಸೊ ಇದು ಇವತ್ತಿಗೆಷ್ಟು. ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಏನಕ್ಕೆ ಕಾಲ್ ಲಿನಿಕ್ಸ್ ನಮಗೆ ಕ್ಲಿಯರ್ ಇರಲೇಬೇಕಾಗುತ್ತೆ. ರೈಟ್, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಆಲ್ರೆಡಿ ನಮಗೆ ಜಾಯಿನ್ ಬಟನ್ ಸಿಕ್ಕಿದೆ, ಎಲ್ರಿಗೂ ಜಾಯಿನ್ ಮಾಡೋಕ್ಕೆ ಆಗಲ್ಲ, ಬಟ್ ಶೇರ್ ಮಾಡಿ ಆದಷ್ಟು. ಸೊ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ನಲ್ಲಿ ಬೆಳೆಯೋದಕ್ಕೆ. ಸೊ ಈ ವಿಡಿಯೋ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.